ಇದ್ದೀನಿ, ಸುಮ್ಮನೆ ನಿಂತಿದ್ದೀನಿ. ಆದರೆ ಇಲ್ಲಿ ವಾಕ್ಯ ಏನು ಹೇಳ್ತದೆ, ದೇವರು ಮಾರ್ಬಿಟ್ರಂತೆ. ಇವರು ಹಳೆಯರಾಗಿದ್ದರಿಂದ ಅಲ್ಲ, ಅಥವಾ ಲಾಭ ಗಳಿಸೋದಕ್ಕಲ್ಲ. ಕೆಲವರು ಇದ್ದಾರೆ ಏನು ಮಾಡ್ತಾರೆ ಗೊತ್ತಾ, ಮಾರೋದು ಯಾಕೆ ಗೊತ್ತಾ, ಒಬ್ಬರು ವ್ಯಕ್ತಿ ನನಗೆ ಹೊರಮಾವಲ್ಲಿ ಗೊತ್ತು, ಅವ್ರು ಆವಾಗ ಕಾರ್ ಚೇಂಜ್ ಮಾಡ್ತಾರೆ, ಆವಾಗ ಕಾರ್ ಚೇಂಜ್ ಮಾಡ್ತಾರೆ. ಹೇಗೆ ಗೊತ್ತಾ, ಅವರು 5 ಲಕ್ಷಕ್ಕೇನೋ ಒಂದು ಕಾರ್ ತೊಗೊಂಡ್ಬಿಡ್ತಾರೆ, ಸ್ವಲ್ಪ ದಿವಸ ಓಡಿಸ್ಬಿಡ್ತಾರೆ, ಅದು ಇದೆಲ್ಲ ಸ್ವಲ್ಪ ಎಲ್ಲ ಕೆಲಸಗಳು ಮಾಡಿ 5.5 ಲಕ್ಷಕ್ಕೆ ಮಾರ್ಬಿಡ್ತಾರೆ ಅವರು. ಅಂಥ ಬುದ್ಧಿವಂತರು ಇದ್ದಾರೆ, ಅದೇ ಆಶ್ಚರ್ಯ. 5.5 ಲಕ್ಷಕ್ಕೆ ಮಾರ್ಬಿಟ್ಟು ಮತ್ತಿನ್ನೊಂದು 4 ಲಕ್ಷಕ್ಕೆ 4.5ಕ್ಕೆ ತೊಗೊತಾರೆ, ಅದನ್ನೊಂದು 50,000 ಲಾಭಕ್ಕೆ ಮಾರ್ತಾರೆ. ಈ ತಗೊಂಡು ಮಾರೋರನ್ನ ನೋಡಿಲ್ವ ನೀವು? ತಗೊಂಡು ಮಾರ್ತಾರಲ್ಲ, ಅದು ಏನು, ಅದು ಮಾರೋದು ಯಾಕೆ? ಅದು ಬಿಸ್ನೆಸ್, ಅದು ಲಾಭಕ್ಕೋಸ್ಕರ ಮಾರ್ತಾ ಇರೋದು. ಹಾಗಾದರೆ ಈ ದೇವರು ಯಾಕೆ ಜನರನ್ನು ಮಾರ್ಬಿಟ್ರು? ಈ ಜನರು ಯಾರು? ಇಸ್ರಾಯೇಲರು ಅಂತ ಹೇಳಿದ್ರೆ ಆಗಲ್ಲ. ತನಗೋಸ್ಕರ ದೇವರು ಪ್ರತ್ಯೇಕಿಸಿಕೊಂಡಂಥ ಜನ, ನನಗೆ ಬೇಕು ಅಂತ ಆರಿಸ್ಕೊಂಡವರು. ಈ ಜನರ ಮೂಲ ಪಿತೃ ಅಬ್ರಹಾಮ. ಅವನು ಅನ್ಯ ದೇವರುಗಳನ್ನು ಆರಾಧನೆ ಮಾಡ್ತಾ ಇದ್ದಾಗ, ಅಬ್ರಹಾಮನೇ ನಿನ್ನ ಸಂತತಿ ನನಗೆ ಬೇಕು, ನನ್ನ ಜೊತೆ ಇರಬೇಕು, ನನ್ನನ್ನು ಆರಾಧನೆ ಮಾಡಬೇಕು ಅಂತೇಳಿ ದೇವರು ಸ್ಪೆಷಲ್ಲಾಗಿ ಕರೆದು ಬೇರ್ಪಡಿಸಿದಂತಹ ಒಂದು ಜನಾಂಗ ಯಾರು? ಈ ಇಸ್ರಾಯೇಲ್ ಜನಾಂಗ. ಅಂಥ ಒಂದು ಜನಾಂಗವನ್ನು ದೇವರು ಮಾರ್ತಾರೆ ಅಂದರೆ ಇದು ನನಗೆ ಬೇಕೇ ಬೇಕು, ನಾನು ಇದನ್ನು ಮಾರಲ್ಲ. ಕೆಲವ್ರನ್ನ ನೋಡಿರಬೇಕು, ಸೆಂಟಿಮೆಂಟು, ಹಳೇ ಕಾರು, ಅವ್ರ ಫಸ್ಟ್ ಕಾರ್ ಇರುತ್ತೆ, ಅಥವಾ ಫಸ್ಟ್ ವಸ್ತು ಇರುತ್ತೆ, ಅದರಿಂದ ಅವರು ಬೆಳೆದು ಬಂದಿರ್ತಾರೆ. ಬಂದರೂ ಸಹ ಏನು ಮಾಡಿರಲ್ಲ, ಹಳೇ ಕಾರನ್ನು ಮಾರಿರಲ್ಲ ಅವರು. ಅದು ಎಷ್ಟೇ ಲಾಭ ಸಿಗುತ್ತೆ ಅಂದರೂ ಸಹ ಮಾರಲ್ಲ. ಯಾಕೆಂದರೆ ನನ್ನ ಒಂದು 800 ಕಾರ್ ಇತ್ತು. ಆ ಕಾರನ್ನು ನಾನು ಇಲ್ಲಿ ಶಾಂತಿಧಾಮ ಕಾಲೇಜಿನ ಓನರ್ ಮೆಲ್ಬಿನ್ ಮೈಕಲ್ಗೆ ನಾನು ಮಾರಿಬಿಟ್ಟಿದ್ದೆ 30,000ಕ್ಕೆ 2010ರಲ್ಲಿ. ನನಗೆ ಯಾಕೆ ಅಂದರೆ ಅದು ಯಾವಾಗಲೂ ಕೆಲಸ ಕೊಡೋದು, ಅದು ಯಾವಾಗಲೂ ರಿಪೇರಿನೇ. ಅದನ್ನು ಇಲ್ಲಿಂದ ತಳ್ಳಿ ಅಲ್ಲಿಗೆ ಓಡಿಸು, ಅಲ್ಲಿಂದ ತಳ್ಳಿ ಇಲ್ಲಿಗೆ ತಗೊಂಬ, ಬರೀ ಇದೇ ಆಗೋಯ್ತು. ಬೇಜಾರಾಗ್ಬಿಟ್ಟು ನಾನು ಮಾರಿಬಿಟ್ಟೆ. ಆದರೆ ಅದಾದ ಮೇಲೂ ಸಹ ಈ ಮೆಲ್ಬಿನ್ ಏನು ಮಾಡಿದ್ರು ಗೊತ್ತಾ, ಒಂದು ಆಡಿ ಕಾರ್ನೆಲ್ಲ ತೊಗೊಂಡ್ಬಿಟ್ಟ. ಅವನು ಭಾಳ ಕೋಟ್ಯಾಧಿಪತಿ ಆಗ್ಬಿಟ್ಟ. ಆದರೂ ಸಹ ಅವಾಗ ನೋಡ್ಬೇಕಾರೆ ಹೇಳ್ತಾರೆ, ಪಾಸ್ಟರ್ ನೀವು ಕೊಟ್ಟಂಥ 800 ಇನ್ನೂ ಮಾರಿಲ್ಲ, ಹಂಗೆ ಮೂಲೆಯಲ್ಲಿ ಹಾಕಿದ್ದೀನಿ, ನಾನು ಓಡಿಸ್ತಾ ಇಲ್ಲ ಅದು. ಆದರೆ ಅದೇ ನನ್ನ ಫಸ್ಟ್ ಕಾರು, ಅದನ್ನು ನಿಮ್ಮ ಹತ್ರ ತಗೊಂಡೆ ನಾನು. ನನಗೆ ದೇವರು ಇವತ್ತು ಇಷ್ಟೆಲ್ಲ ಕೊಟ್ಟಿದ್ದಾರೆ, ಆದರೂ ಮಾರಲ್ಲ. ನನ್ನೊಬ್ಬ ಫ್ರೆಂಡ್ ಇದ್ದಾರೆ, ಗಂಗಾಧರ್ ಅಂತ ಪಾಸ್ಟರು, ಹೊರಮಾವಲ್ಲಿ. ಮೊದಲು ಕಾಂಟೆಸ್ ಆ ಕಾರ್ ಇತ್ತು ಅವ್ರದ್ದು. ಅವ್ರ ಕಾರಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಹಿಂದೆ ಮಿನಿಸ್ಟ್ರುಗಳು ಯೂಸ್ ಮಾಡ್ತಾ ಇದ್ದಂಥ ಕಾರು ಕಾಂಟೆಸ್ ಆ ಕಾರುಗಳು. SM ಕೃಷ್ಣ ಕಾಲದಲ್ಲಿ ಕಾಂಟೆಸ್ ಆ ಕಾರುಗಳು ಮಿನಿಸ್ಟರ್ಗಳು ಯೂಸ್ ಮಾಡ್ತಾ ಇದ್ರು. ಇವನು ಎಲ್ಲಿಂದ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ, ಆ ಕಾರಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಈಗ ಅವನ 5 ಫ್ಲೋರ್ ಮನೆ ಕಟ್ಟಿದ್ದಾನೆ, ಬೇಕಾದಷ್ಟು ದುಡ್ಡಾಗಿದೆ. ವರ್ಷ ಅಮೇರಿಕಕ್ಕೆ ಹೋಗ್ತಾನೆ ಈ ಗಂಗಾಧರರು. ಆದರೆ ಅವನ ಮನೆ ಮುಂದೆ ತುಕ್ಕಿಡ್ದು ಈ ಕಾಂಟೆಸ್ ಹಂಗೆ ಬಿದ್ದಿದೆ. ಅದನ್ನು ಗುಜರಿಗಾದ್ರೆ ಹಾಕಿದ್ರೆ ದುಡ್ಡು ಸಿಗ್ತಿತ್ತು. ನಾನು ಹೇಳಿದೆ, ಇದು ಯಾಕೆ ಗುಜರಿಗೆ ಹಾಕಲ್ವಂದೆ? ನನ್ನ ಫಸ್ಟ್ ಕಾರು ಸುನಿಲ್, ನಾನು ಅದು ಮಾರಲ್ಲ. ಅದು ಅಲ್ಲೇ ಹಿಡಿದು ಅಲ್ಲೇ ಆಳು ಬಿದ್ದಿದೆ ಆ ಮನೆ ಬಾಗಿಲಲ್ಲಿ. ಅವನ ಕಾರ್ ಪೋರ್ಚ್ ಒಳಗೆ ಭಾಳ ದೊಡ್ಡ ಕಾರೆಲ್ಲ ನಿಂತಿದೆ. ಆದರೆ ಕಾಂಟೆಸ್ ಮಾರಿಲ್ಲ. ಯಾಕೆ ಗೊತ್ತಾ? ಅದನ್ನು ಮಾರಿ ದುಡ್ಡು ಬೇಡ. ಆದರೆ ದೇವರು ಯಾಕೆ? ದೇವರಿಗೆ ಸೆಂಟಿಮೆಂಟು ಇಲ್ಲ, ದೇವರಿಗೆ ಲಾಭಕ್ಕಾಗಿನೂ ಅಲ್ಲ, ದೇವರಿಗೆ ಬೇಡವಾಗಿ ಅಲ್ಲ. ದೇವರು ಯಾಕೆ ಮಾರ್ಬಿಟ್ರು? ದೇವರ ವಾಕ್ಯ ಓದ್ತಾ ಬಂದಾಗ ಗೊತ್ತಾಗುತ್ತೆ, ದೇವರು ಮಾರಿರೋದು ಲಾಭಕ್ಕಲ್ಲ, ದೇವರು ಮಾರಿರೋದು ಬಿಸ್ನೆಸ್ಗೋಸ್ಕರ ಅಲ್ಲ, ದೇವರು ಮಾರಿರೋದು ಕೋಪದಿಂದ ಮಾರಿಬಿಟ್ರು. ಯಾಕೆ ಮಾರಿದ್ರು? ಅದು ಮಾರಿರೋದು ಎಂದೆಂದಿಗೂ ಬೇಡ ಅಂತಲ್ಲ, ಸ್ವಲ್ಪ ಕಾಲ ಬುದ್ಧಿ ಕಲಿಸೋದಕ್ಕಾಗಿ ಮಾರಿಬಿಟ್ರು. ನಿಮ್ಮ ಜೀವಿತದಲ್ಲಿ ಯಾವಾಗ ದೇವರಿಗೆ ವಿರುದ್ಧವಾಗ್ತೀವೋ, ಯಾವಾಗ ಮನುಷ್ಯರಿಗೆ ವಿರೋಧವಾಗ್ತೀವೋ, ದೇವರು ಬುದ್ಧಿ ಕಲಿಸುವುದಕ್ಕಾಗಿ ನನ್ನನ್ನು ಮಾರಿಬಿಡ್ತಾರೆ. ಅದರ ಅರ್ಥ ಏನು ಗೊತ್ತಾ? ಓನರ್ಶಿಪ್ಪನ್ನು ಟೆಂಪರವರಿಯಾಗಿ ಮಾರ್ಪಡಿಸ್ತಾರೆ, ಪರ್ಮನೆಂಟ್ ಆಗಿ ಚೇಂಜ್ ಮಾಡಲ್ಲ. ಈ ಹಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಸಂಗಡ ಇದ್ದು ನನ್ನನ್ನು ನೋಡ್ಕೊಳ್ಬೇಕು, ನನ್ನನ್ನು ಪ್ರೀತಿ ಮಾಡಬೇಕು, ನನ್ನನ್ನು ಒಳ್ಳೆ ರೀತಿ ನಡೆಸಬೇಕು ಅಂತ ದೇವರು ಇಷ್ಟಪಟ್ಟಾಗ, ನೀವು ದೇವರಿಗೆ ವಿರುದ್ಧವಾಗಿ ಯಾವುದಾದ್ರೂ ಕಾರ್ಯ ಮಾಡಿದ್ರೆ, ದೇವರಿಗೆ ಇಷ್ಟವಲ್ಲದ ಕಾರ್ಯ ಮಾಡಿದ್ರೆ, ಆ ಪ್ರೀತಿಯಿಂದ ಕರೆದಂತ ಅದೇ ದೇವರು ಟೆಂಪರವರಿಯಾಗಿ ನನ್ನನ್ನು ತೆಗೆದು ಬಿಸಾಕ್ತಾನೆ ಅನ್ನೋದ ಕಾರ್ಯ ಮರೆತು ಹೋಗಬಾರ್ದು. ಇಲ್ಲಿ ಮಾರಿಬಿಟ್ರಂತೆ. ಮಾರಿಬಿಟ್ಟು ಈಗೇನಾಗಿದ್ದಾರೆ? ದೇವರ ದಾಸರುಗಳು ಏನಾಗ್ಬಿಟ್ಟಿದ್ದಾರೆ? 8 ವರ್ಷ ಅವನಿಗೆ ದಾಸರಾದರು. ಈಗ ಅವನು ಹೇಳಿದ್ದನ್ನು ಮಾಡಬೇಕು. ಆಗಿರುವಂಥ ಸಮಯದಲ್ಲಿ 9ನೇ ವಾಕ್ಯ ಹೇಳುತ್ತೆ, ಇಸ್ರಾಯೇಲರು
ಯೆಹೋವನಿಗೆ ಮೊರೆ ಇಡ್ತಾ ಇದ್ದಾರೆ. ಇಸ್ರಾಯೇಲರು ದೇವರಿಗೆ ಮೊರೆ ಇಡ್ತಾರೆ. ಈಗ ಅವರಿಗೆ ಗೊತ್ತಾಯಿತು, ಈ ಕೂಷನ್ ರಿಷತಯ್ಯ ಹತ್ರ ಇರೋದಕ್ಕಿಂತ ನಮ್ಮ ದೇವರ ಹತ್ರ ಇರೋದೇ ಬೆಸ್ಟ್ ಅಂತ ತೀರ್ಮಾನ ಮಾಡಿದ್ರು. ಈ ಅಗಲ ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅದು ಇದು ನನಗೆ ಚೆನ್ನಾಗಿರ್ತದೆ, ಅದು ಇದು ನನಗೆ ಇಷ್ಟವಾಗಿರ್ತದೆ, ಆದರೆ ಅದಕ್ಕಿಂತ ಮಿಗಿಲಾದದ್ದು ದೇವರ ಸಾನ್ನಿಧ್ಯ ಅನ್ನೋದನ್ನು ಮರಿಬಾರ್ದು. ದೇವರ ಸಾನ್ನಿಧ್ಯ, ಕಷ್ಟನೋ ಸುಖನೋ ವೇದನೆನೋ ನಿರಾಶೆನೋ ಏನೇ ಆದರೂ ದೇವರ ಪಾದವಲ್ಲದೆ ಬೇರೆ ಯಾವ ಮಾರ್ಗವೂ ಇಲ್ಲ. ಹೀಗೆ ಈ ವ್ಯಕ್ತಿಗಳು, ಈ ಇಸ್ರಾಯೇಲ್ ಮಕ್ಕಳು ಏನು ಮಾಡಿದ್ರು, ಮೊರೆ ಇಟ್ಟಂಥ ಸಮಯದಲ್ಲಿ ದೇವರು ಏನು ಮಾಡ್ತಾರೆ, ಮೊದಲನೆಯ ನ್ಯಾಯಸ್ಥಾಪಕನನ್ನು ಎಬ್ಬಿಸ್ತಾನೆ. ಒತ್ನಿಯೇಲ್ ಎಂಬ ಒಬ್ಬ ನ್ಯಾಯಸ್ಥಾಪಕನನ್ನು ದೇವರು ಎಬ್ಬಿಸ್ಬಿಡ್ತಾರೆ. ಒತ್ನಿಯೇಲ್ ಎಂಬ ನ್ಯಾಯಸ್ಥಾಪಕ ಬರ್ತಾನೆ, ಅವರನ್ನು ರಕ್ಷಿಸ್ತಾನೆ. ಅವರನ್ನು ರಕ್ಷಿಸಿದ ತಕ್ಷಣ ಅವ್ರು ಭಾಳ ಸಂತೋಷ ಆಗಿಬಿಡ್ತಾರೆ. ಇದಾದ ನಂತರ ಏನಾಗ್ಬಿಡುತ್ತೆ, ಸ್ವಲ್ಪ ಕಾಲ ಅವನು ನೋಡ್ಕೊಳ್ತಾನೆ. 40 ವರ್ಷಗಳ ಕಾಲ 11ನೇ ವಾಕ್ಯ ಹೇಳುತ್ತೆ, ದೇಶದಲ್ಲಿ ಸಮಾಧಾನವಾಗಿತ್ತು. 11 ವರ್ಷಗಳ ಕಾಲ ದೇಶದಲ್ಲಿ ಫುಲ್ ಸಮಾಧಾನವಾಗಿತ್ತು. ಆ ಸಮಾಧಾನದಲ್ಲಿದ್ದಂತಹ ಆ ಸಮಯದಲ್ಲಿ ಏನಾಗ್ಬಿಡ್ತು, ಅವನು ಕೆನಜನ ಮಗನಾದ ಒತ್ನಿಯೇಲ್ ಏನು ಮಾಡ್ತಾನೆ, ಸತ್ತೋಗಿದ ತಕ್ಷಣ ಏನಿಲ್ಲ, ಈಗ ನೆಕ್ಸ್ಟ್ ನೋಡೋರು ಯಾರೂ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ. ಇವಾಗ ಅವ್ರಿಗೆ ಇದುವರೆಗೂ ತಪ್ಪು ಮಾಡಿದ್ರೆ ಯಾರು ಹೇಳ್ತಾ ಇದ್ರು, ಒತ್ನಿಯೇಲ್ ಹೇಳ್ತಾ ಇದ್ದ, ಇನ್ನೊಂದ್ಸರಿ ಹಂಗೆ ಮಾಡಿದ್ರೆ ಮತ್ತೆ ಮಾರ್ಬಿಡ್ತಾರೆ, ಹುಷಾರು, ನಾನು ನಿನ್ನನ್ನು ಕರ್ಕೊಂಬಂದಿದ್ದೀನಿ, ಮಾರಿರೋದ್ರಿಂದ ಏನು ಮಾಡಿದ್ದೀನಿ, ನಾನು ಬೆಲೆ ಕೊಟ್ಟು ಯುದ್ಧ ಮಾಡಿ ಗೆದ್ದು ಬಂದಿದ್ದೀನಿ, ನಾನು ಮತ್ತೊಂದು ಸರಿ ಹೋಗಬೇಡಿ. ಇವರು ಅವನಿರೋವರೆಗೂ ಇದ್ದುಬಿಟ್ರು. ಅವನು ಹೋಗ್ಬಿಟ್ಟ, ಸತ್ತೋದಾಗ ಏನಾಯಿತು, 12ನೇ ವಾಕ್ಯ ಹೇಳುತ್ತೆ, ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಮತ್ತೆ ಅದೇ ರಾಗ, ಅದೇ ಹಾಡೆ. ಕೆಲವು ವ್ಯಕ್ತಿಗಳು ಹಂಗೇನೆ, ಕೆಲವು ಜನರು ಅದೇನೆ, ಕೆಲವು ಸಭೆಗಳು ಅದೇನೆ. ಇಲ್ಲೇನಾಗ್ತಾ ಇದೆ, ಮತ್ತೆ ಅದು ಯಾವಾಗ ಶಿಕ್ಷೆ ಬರುತ್ತೋ, ಕೆಲವು ವ್ಯಕ್ತಿಗಳು ನೋಡ್ತಿರಲ್ವಾ, ಪ್ರಾರ್ಥನೆಗೆ ಬರ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿದ್ದಾಗ ಪ್ರಾರ್ಥನೆ ನಿಲ್ಲಿಸ್ಬಿಡ್ತಾರೆ. ಮತ್ತೆ ಅವ್ರು ಚರ್ಚೆಗೆ ಬರಬೇಕು ಅಂದ್ರೆ ಏನು ಬರಬೇಕು, ಮತ್ತೇನಾದರೂ ತಲೆನೋವು, ಮತ್ತೇನಾದ್ರು ರೋಗ ಗೀಗ ಕಷ್ಟ ಬಂದ್ರೇ ಮತ್ತೆ ಅವ್ರು ಬರೋದು. ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಬರೋಣ ಅಂತ ಇದ್ದೆ ಆದರೆ ಬರೋಕ್ಕಾಗಿಲ್ಲ. ಯಾಕಾಗಿಲ್ಲ, ಎಲ್ಲ ಚೆನ್ನಾಗಿತ್ತು, ಎಲ್ಲ ಸಂತೋಷವಾಗಿತ್ತು. ಇಲ್ಲಿ ಈ ಚರಿತ್ರೆ, ನ್ಯಾಯಸ್ಥಾಪಕರುಗಳ ಚರಿತ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಈ ಚರಿತ್ರೆಯಲ್ಲಿ ಏನಿದೆ ಗೊತ್ತಾ, ಅವರು ದೇವರಿಗೆ ವಿಧೇಯರಾಗಿದ್ದರು, ಆದರೆ ಅಶೇರ, ಆ ಬಾಳ್ ದೇವರುಗಳನ್ನು ಆರಾಧನೆ ಮಾಡ್ತಾರೆ. ಆ ಆರಾಧನೆ ಮಾಡಿದಾಗ ದೇವರಿಗೆ ಕೋಪ ಆಗುತ್ತೆ. ದೇವರು ಅವ್ರನ್ನ ಏನು ಮಾಡ್ತಾರೆ, ಶಿಕ್ಷಿಸುವುದಕ್ಕಾಗಿ ಶತ್ರುಗಳನ್ನ, ಮೋವಾಬ್ಯರಾಗಿರ್ಬೋದು, ಆರಾಮ್ಯರಾಗಿರ್ಬೋದು, ಅಮ್ಮೋನಿಯರಾಗಿರ್ಬೋದು, ಮುಂದೆ ನೋಡಬೇಕು, ಒಬ್ಬೊಬ್ಬ ಜನಾಂಗಗಳನ್ನ ಕರ್ಕೊಂಬರ್ತಾರೆ. ಇವು ಹೊಡೆದಾಗ ಅವರು ದೇವರಿಗೆ ಮೊರೆ ಇಡ್ತಾರೆ, ಬಿಡಿಸ್ತಾರೆ. ನೆಕ್ಸ್ಟ್ ಟೈಮ್ ಬರೋದು ಅವನೇ ಅಲ್ಲ, ಬೇರೊಬ್ಬ ಬರ್ತಾನೆ. ಯಾಕೆ, ದೇವರು ಅವ್ರನ್ನ ಕಳಿಸೋದು. ಈಗ ಈ ನಾಯಿಗೆ ಚೂ ಬಿಡ್ತಾರೆ ಅಂತಾರಲ್ಲ, ನಾಯಿಗೆ ಚೂ ಬಿಟ್ಟಂಗೆ, ಚೂ ಅಂತ ಹೇಳ್ತಾರಲ್ಲ, ಆ ಥರ ದೇವ್ರು ಯಾರಿಗೆ ಚೂ ಬಿಟ್ರು, ಫಸ್ಟು ಯಾರಿಗೆ ಬಿಟ್ಟರು, ಆರಾಮ ಅರಸನನ್ನು ಬಿಟ್ಟರು ಫಸ್ಟು. ಆಮೇಲೆ ಯಾರನ್ನ ಬಿಟ್ಟರು, ಮೋವಾಬ್ಯರನ್ನ ಬಿಟ್ಟರು, ಆಮೇಲೆ ನೋಡ್ಬೇಕು ಅಮ್ಮೋನಿಯರನ್ನ ಬಿಟ್ಟರು, ಫಿಲಿಸ್ಟಿಯರನ್ನ ಬಿಟ್ಟರು. ಒಂದು ಕಡೆಯಿಂದ ಒಬ್ಬೊಬ್ಬ ಜನಾಂಗಗಳನ್ನ ಕಳಿಸ್ತಾ ಇದ್ದಾರೆ. ಇವನು ಹೊಡೆಯೋದೇ ಒಂಥರ, ಅವನು ಹೊಡೆಯೋದೇ ಇನ್ನೊಂಥರ, ಇನ್ನೊಬ್ಬ ಹೊಡೆಯೋದು ಇನ್ನೊಂಥರ. ಒಂದು ರೀತಿಯಲ್ಲಿ ಇಸ್ರಾಯೇಲ್ ಮಕ್ಕಳು ನ್ಯಾಯಸ್ಥಾಪಕರ ಕಾಲದಲ್ಲಿ ಎಲ್ಲ ರೀತಿಯ ಹೊಡೆತ ತಿಂದ್ಬಿಟ್ರು. ಅವರು ಇವನದೇ ಏನೋ ಬೇರೆ ಥರ. ಇಲ್ಲೇನಾಯಿತು, ಈಗ ಇಸ್ರಾಯೇಲ್ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ರು. ಆದರೆ ಒಬ್ಬ ಸತ್ತೋದಾಗ ಹೇಳೋರು ಯಾರೂ ಇಲ್ಲ. ಯಾಕೆ ಗೊತ್ತಾ, ಅವನ ಮಗ ಒತ್ನಿಯೇಲ್ನ ಮಗ ಯಾರಲ್ಲ, ನ್ಯಾಯಸ್ಥಾಪಕ ಅಲ್ಲ. ರಾಜರಿಗೂ ನ್ಯಾಯಸ್ಥಾಪಕರುಗಳಿಗಿರುವಂಥ ವ್ಯತ್ಯಾಸ ಏನು ಗೊತ್ತಾ, ರಾಜರುಗಳ ಕಾಲದಲ್ಲಿ ಅವನು ಸತ್ತರೆ ಅವನ ಮಗ ಏನಾಗ್ತಾನೆ, ರಾಜ ಆಗ್ತಾನೆ, ಆಳ್ವಿಕೆ ಮಾಡ್ತಾನೆ. ಆದರೆ ನ್ಯಾಯಸ್ಥಾಪಕರ ಕಾಲದಲ್ಲಿ ಆ ಥರ ಅಲ್ಲ. ನ್ಯಾಯಸ್ಥಾಪಕ ಸತ್ತೋದ್ರೆ ಮತ್ತೆ ಬೇರೆ ಯಾರೂ ಇಲ್ಲ, ಅವರೇ ಏನು ಮಾಡಬೇಕು, ಅವರೇ ಕಾಯ್ತಾ ಇರಬೇಕು. ಆದರೆ ಏನಾಗ್ಬಿಡ್ತು, ಇವರು ಮತ್ತೆ ಮುಂದೆ ಹೋದರು. ನಂತರ ಏನಾಯಿತು, ಯೆಹೂದ್ ಬರ್ತಾನೆ, ಶಮ್ಗರ್ ಬರ್ತಾನೆ. ಈ ರೀತಿ ಅನೇಕ ವಿಷಯಗಳನ್ನು ನೋಡ್ತೀವಿ. ಅದೆಲ್ಲ ನ್ಯಾಯಸ್ಥಾಪಕರ ಪುಸ್ತಕ ಅಲ್ಲ, ನಾವು ಓದಿದ್ದು ರೂತಳ ಪುಸ್ತಕ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನ್ಯಾಯಸ್ಥಾಪಕರುಗಳ ಆ ಒಂದು ವಿಷಯದಲ್ಲಿ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾರೆ, ದೇವರವರನ್ನು ಶತ್ರುಗಳಿಗೆ ಮಾರ್ತಾರೆ,
ದೇವರು ಅವು ಶತ್ರುಗಳಿಗೆ ಮಾರಿದಾಗ ಅಲ್ಲಿ ದೇವರಿಗೆ ಮೊರೆ ಇಡ್ತಾರೆ. ಮೊರೆ ಇಟ್ಟಾಗ ದೇವರು ಯಾರನ್ನಾರು ಎಬ್ಬಿಸ್ತಾರೆ, ಅವರು ಬಿಡಿಸಿ ಅವ್ರು ಇರೋಷ್ಟು ಕಾಲ ವಾಕ್ಯದ ಪ್ರಕಾರ ಜೀವಿಸ್ತಾರೆ. ಅವರು ಹೋದ್ಮೇಲೆ ಮತ್ತೆ ಅದೇ ಥರ ಆಗ್ತಾರೆ, ಮತ್ತೆ ದೇವರು ಶಿಕ್ಷೆ ಕೊಡ್ತಾರೆ, ಮತ್ತೆ ಅವರು ಮೊರೆ ಇಡ್ತಾರೆ, ಮತ್ತೆ ಅವರು ದೇವರ ಸನ್ನಿಧಾನದಲ್ಲಿ ಬಿಡುಗಡೆ ಹೊಂದಿ ಬರ್ತಾರೆ, ಮತ್ತೆ ಅವರು ಚೆನ್ನಾಗಿರ್ತಾರೆ, ಮತ್ತೆ ಅದೇ ಕಥೆನೇ, ಅದೇ ರೀತಿ ಮುಂದೆ ಹೋಯಿತು. ಆದರೆ ಈಗ ರೂತಳ ಪುಸ್ತಕದಲ್ಲಿ ನಾವು ಓದ್ತಾ ಇರೋದು ಈ ರೀತಿ ಅಂದರೆ ನ್ಯಾಯಸ್ಥಾಪಕರುಗಳ 1ನೇ ವಾಕ್ಯ ಓದಿ. ಒಂದು ನ್ಯಾಯಸ್ಥಾಪಕರು ಆಳುತ್ತಿದ್ದ ಕಾಲ. ನಮಗೆ ಗೊತ್ತು, ಒತ್ನಿಯೇಲನಿಂದ ಸಮುವೇಲನವರೆಗೆ 15 ನ್ಯಾಯಸ್ಥಾಪಕರುಗಳು ಬರ್ತಾರೆ. ಸಮುವೇಲ ಕೊನೆಯ ನ್ಯಾಯಸ್ಥಾಪಕ. ಸಮುವೇಲನ ನಂತರ ನ್ಯಾಯಸ್ಥಾಪಕರಿಲ್ಲ. ನಂತರ ಸೌಲ, ದಾವೀದ, ಸೊಲೊಮೋನ, ರೆಹಬ್ಬಾಮ, ಅಬಿಯ ಈ ಥರ ಹೋಗ್ಬಿಡುತ್ತೆ. ಸೊಲೊಮೋನನ ಕಾಲದಲ್ಲಿ ದೇಶ ಇಬ್ಬಾಗ, ಸೊಲೊಮೋನ್ ನಂತರ ರೆಹಬ್ಬಾಮ್, ಯಾರೊಬ್ಬಾಮ್ ಎಂಬ 2 ಭಾಗ ಆಗುತ್ತೆ. ಆ ಭಾಗದಲ್ಲಿ ಆ ರಾಜರುಗಳ ಆಳ್ವಿಕೆಯನ್ನು ನಾವು ನೋಡ್ಬೋದು. ಆದರೆ ಈ ನ್ಯಾಯಸ್ಥಾಪಕರು ಆಳ್ತಾ ಇದ್ದಂತಹ ಕಾಲದಲ್ಲಿ ನಡೆದಂತಹ ಚರಿತ್ರೆಯನ್ನು 4 ಅಧ್ಯಾಯಗಳಲ್ಲಿ ಈ ಸಮುವೇಲ ಮತ್ತು ನ್ಯಾಯಸ್ಥಾಪಕರುಗಳ ಪುಸ್ತಕದ ಮಧ್ಯದಲ್ಲಿ ಕೊಟ್ಟಿದ್ದಾರೆ. 4 ಅಧ್ಯಾಯ ಇದೆ. ಈ ರೂತಳ ಬಗ್ಗೆ ಅನೇಕ ಪ್ರಸಂಗಗಳನ್ನು ನೀವು ಕೇಳಿದ್ದೀರಾ. ಇವತ್ತು ನಾನು ಅದರ ಬಗ್ಗೆನೇ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಮಾತನಾಡುವುದಕ್ಕಾಗಿ ನಾನು ಬಯಸ್ತೇನೆ. ನ್ಯಾಯಸ್ಥಾಪಕರು ಆಳುತ್ತಿದ್ದಂಥ ಕಾಲದಲ್ಲಿ ದೇಶದಲ್ಲಿ ಏನಾಯಿತು? ಬರ ಬಂತು. ಆಗ ಯಹೂದ ಪ್ರಾಂತದ ಬೇತ್ಲೆಹೇಮಿನವನಾದ, ಹಾಗಾದರೆ ಎಲಿಮೆಲೆಕ್, ನವೋಮಿ, ಮಹ್ಲೋನ್, ಕಿಲ್ಯೋನ್ 4 ಜನ ಇರುವಂತಹ ಸಂತುಷ್ಟ ಕುಟುಂಬ. ತಂದೆ ತಾಯಿ 2 ಗಂಡು ಮಕ್ಕಳು ಇರುವಂತಹ ಸಂತುಷ್ಟವಾದಂತಹ ಒಂದು ಕುಟುಂಬ. ಈ ಸಂತೋಷ ಭರಿತವಾದಂತಹ ಈ ಕುಟುಂಬ ಈಗ ನಿರಾಶೆಯಲ್ಲೇ ಮುಳುಗ್ಬಿಡ್ತು. ಯಾಕೆ ನಿರಾಶೆ ಆಯಿತು? ಬೇತ್ಲೆಹೇಮ್ನಲ್ಲಿ ಏನು ಬಂತು? ಬರ ಬಂತು. ಅಥವಾ ಆ ಕಾನಾನ್ ದೇಶದಲ್ಲಿ ಬರ ಬಂತು. ದೇವರವರನ್ನು ಕರ್ಕೊಂಡು ಬಂದಿದ್ದು ಹೇಗೆ? ಐಗುಪ್ತ ದೇಶದಿಂದ ಕರ್ಕೊಂಡು ಬರಬೇಕಾದ್ರೆ ಏನಂತ ಪ್ರಾಮಿಸ್ ಮಾಡಿದ್ರು? ಅದೆಂಥ ದೇಶ? ಹಾಲು ಜೇನು ಹರಿಯುವಂತಹ ದೇಶ, ಹಾಲು ಜೇನು ಹರಿಯುವಂತಹ ಸಮೃದ್ಧಿಯುಳ್ಳಂತಹ ದೇಶ. ಅಂದರೆ ಒಂದು ರೀತಿಯಲ್ಲಿ ಹೇಳಿದ್ರೆ ಅವರು ಆ ದೇಶವನ್ನು ನೋಡುವುದಕ್ಕಾಗಿ ಹೋಗಿ ಹಿಂದೆವರಿಗೆ ಬಂದವರು ದ್ರಾಕ್ಷಿಯ ಗೊಂಚಲನ್ನು ತರ್ತಾ ಇದ್ದಾರೆ. 2 ಸೇರಿ ಹೊತ್ಕೊಂಡು ಬರುವಷ್ಟು ಸಮೃದ್ಧವಾದಂತಹ ಒಂದು ದೇಶ ಯಾವುದು? ಈ ಕಾನಾನ್ ದೇಶ. ಯಾವುದೇ ರೀತಿಯ ಕೊರತೆಗಳಿಲ್ಲ, ನೀರಾವರಿಗಳಿದೆ, ಯೋರ್ದಾನ್ ನದಿ ಇದೆ, ಹೆರ್ಮೋನ್ ಪರ್ವತದಿಂದ ಹಿಮ ಕರಗಿ ಬಿಸಿಲಿನಲ್ಲಿ ಅದು ಕರಗಿ ಬರ್ತದೆ, ದಡಮೀರಿ ಹರಿಯುವಂತಹ ಯೋರ್ದಾನ್ ನದಿ ಇದೆ. ಯಾವುದೇ ಕೊರತೆಗಳಿಲ್ಲದಂತಹ ಒಂದು ಸುಂದರವಾದಂಥ ದೇಶ ಯಾವುದಾಗಿತ್ತು? ಈ ಕಾನಾನ್ ದೇಶ. ಆದರೆ ದೇವರ ವಾಕ್ಯದಲ್ಲಿ ಈಗ ಮಾತ್ರವಲ್ಲ, ಇಂದಿನ ಕಾಲದಲ್ಲಿಯೂ ನೋಡ್ತೇವೆ. ಇಸಾಕನ ಕಾಲದಲ್ಲಿ ಇದೇ ಹಾಲು ಜೇನು ಹರಿಯುವ ದೇಶದಲ್ಲಿ ಬರ ಬಂತು. ಆ ಯಾಕೋಬನ ಕಾಲದಲ್ಲಿ ಇದೇ ದೇಶದಲ್ಲಿ ಬರ ಬಂದಿತ್ತು. ಅದೆಲ್ಲ ಒಂದು ಸನ್ನಿವೇಶಗಳಿಗೋಸ್ಕರ ಬರ ಬಂತು, ಸುಮ್ಮನೆ ಬರ ಬರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಕೊರತೆಗಳು ಬಂದರೆ, ಇಕ್ಕಟ್ಟುಗಳು ಬಂದರೆ, ಸಮಸ್ಯೆಗಳು ಬಂದರೆ ದೇವರಿಗೆ ಅನುಮತಿ ಇಲ್ಲದೆ ಅಲ್ಲ, ದೇವರ ಚಿತ್ತಕ್ಕನುಸಾರವಾಗಿಯೇ ಅಲ್ಲಿ ಸಮೃದ್ಧಿಯಾದಂಥ ಸ್ಥಳದಲ್ಲೂ ಸಹ ಒಂದು ಕೊರತೆಗಳು ಬರ್ತಾ ಇದೆ. ಯಾಕೆ? ಇಸಾಕನ ಕಾಲದಲ್ಲಿ ಒಂದು ಬರಗಾಲ ಬಂತು. ಯಾಕೆ ಗೊತ್ತಾ? ಆ ದೇಶದಲ್ಲಿಯೇ ಎಲ್ಲ ಕಡೆ ಬರಗಾಲ ಇರುವಾಗಲೂ ಸಹ ಬಿತ್ತಿ 100ರಷ್ಟು ಕೊಯ್ಯುವಂಥ ರೀತಿಯಲ್ಲಿ ದೇವರು ಉಪಯೋಗಿಸುವುದಕ್ಕಾಗಿ ಮಾತ್ರವಲ್ಲ, ಯಾಕೋಬನ ಕಾಲದಲ್ಲಿ ಯಾಕೆ ಬರಗಾಲ ಬರ್ತಾ ಇದೆ ಗೊತ್ತಾ? ಯೋಸೇಫನಿಗೆ ಕಂಡಂತಹ ಕೊಟ್ಟಂತಹ ಕನಸು ನೆರವೇರಬೇಕು ಅಂದರೆ ಈ ಕಾನಾನ್ ದೇಶದಲ್ಲಿ ಬರ ಬಂದರೆ ಮಾತ್ರನೇ ಈ ಯಾಕೋಬನ ಮಕ್ಕಳು ಐಗುಪ್ತ ದೇಶಕ್ಕೆ ಹೋಗ್ತಾರೆ, ಧಾನ್ಯವನ್ನು ತೆಗೆದುಕೊಂಡು ಬರ್ತಾರೆ. ಧಾನ್ಯವನ್ನು ತೆಗೆದುಕೊಂಡು ಬಂದ ನಂತರವೇ ಅಲ್ಲಿ ಯೋಸೇಫನ ಬಳಿಗೆ ಇವನು ಹೋಗಕ್ಕೆ ಸಾಧ್ಯ. 4 ತಲೆಮಾರುಗಳು ಅಲ್ಲಿರಬೇಕು. ಇದೆಲ್ಲ ದೇವರ ಪದ್ಧತಿ, ದೇವರ ಆಲೋಚನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ದೇವರ ಪದ್ಧತಿಗಳು, ದೇವರ ಆಲೋಚನೆಗಳು ನೆರವೇರುವುದಕ್ಕಾಗಿ ನನ್ನ ಜೀವಿತದಲ್ಲಿಯೂ ಬರಗಾಲಗಳನ್ನು ದೇವರು ತರ್ತಾರೆ. ಸಮೃದ್ಧಿಯಾದ ನಮ್ಮ ಜೀವಿತ ಕೊರತೆಗಳಿಗೆ ಮಾರ್ಪಡಿಸುವಂಥದ್ದು ನನ್ನನ್ನು ಹಾಳು ಮಾಡುವುದಕ್ಕಾಗಿ ಅಲ್ಲ, ನನ್ನನ್ನು ಬೀಳಿಸುವುದಕ್ಕಾಗಿ ಅಲ್ಲ, ದೇವರಿಗೆ ನಮ್ಮ ಮೇಲೆ ಕೋಪ ಇರುವುದಕ್ಕಲ್ಲ,
ಕೆಲವು ಕಾರ್ಯಗಳನ್ನು ತಿಳಿಸುವುದಕ್ಕಾಗಿ, ಕೆಲವು ಕಾರ್ಯಗಳನ್ನು ಟೀಚ್ ಮಾಡುವುದಕ್ಕಾಗಿ, ಕೆಲವು ಕಾರ್ಯಗಳನ್ನು ತಿಳಿಸಿಕೊಟ್ಟು ನಮ್ಮನ್ನು ಪುನಃ ದೇವರ ಕಡೆಗೆ ನಡೆಸುವುದಕ್ಕೋಸ್ಕರ ಸಮೃದ್ಧವಾದಂಥ ಸ್ಥಳದಲ್ಲಿಯೇ ಒಂದು ಬರಗಾಲವನ್ನು ಉಂಟು ಮಾಡಿ ಕೆಲವು ಕಾರ್ಯಗಳನ್ನು ಪಾಠವಾಗಿ ನಮಗೆ ಕಲಿಸ್ಕೊಡ್ತಾರೆ. ದೇವರು ಸುಮ್ಮನೆ ಯಾವುದನ್ನು ಮಾಡಲ್ಲ. ದೇವರು ನಮಗೆ ಒಂದು ರೀತಿಯಲ್ಲಿ ಹೇಳಿದ್ರೆ ದೇವರು ಬೆಸ್ಟ್ ಟೀಚರು, ಒಳ್ಳೆ ಟೀಚರ್. ಅವರು ಈ ಲೋಕದ ಯಾವ ಟೀಚರ್ಗಳಿಗೂ ಆ ಥರ ಅಷ್ಟು ಕೆಪಾಸಿಟಿ ಇಲ್ಲ. ಏನು ಕಲಿಸ್ಬೇಕು, ಹೇಗೆ ಕಲಿಸ್ಬೇಕು, ಏನು ಮಾಡಬೇಕು ಎಲ್ಲ ಮಾಡಿಬಿಡ್ತಾರೆ. ದೇವರು ಟೀಚ್ ಮಾಡಿಬಿಡ್ತಾರೆ. ನಮಗೇನು ಗೊತ್ತಾ ವಾಕ್ಯ? ಟೀಚ್ ಯುವರ್ ವೇಸ್ ಅಂತ ಇಂಗ್ಲೀಷಲ್ಲಿ ಓದ್ತೀವಿ ನಾವು. ದೇವರೇ ನಿನ್ನ ಮಾರ್ಗವನ್ನು ನನಗೆ ಬೋಧನೆ ಮಾಡು. ನಮಗೆ ದೇವರೇ ನಿನ್ನ ಮಾರ್ಗ ಬೋಧನೆ ಮಾಡು. ನೋ ಮಾರ್ಗ ಮಾತ್ರ ಅಲ್ಲ ಬೋಧನೆ ಮಾಡೋದು, ನಮಗೆ ಬುದ್ಧಿ ಕಲಿಸೋರು ದೇವರೇ. ನನಗೂ ಕಲಿಸ್ತಾರೆ, ನಿಮಗೂ ಕಲಿಸ್ತಾರೆ. ಯಾಕೆ ಗೊತ್ತಾ? ದೇವರು ಯಾರು? ಬೆಸ್ಟ್ ಟೀಚರು. ಹೊಡಿಬೇಕಾ ಹೊಡಿತಾರೆ, ಕಿವಿ ಹಿಡಿಬೇಕಾ ಕಿವಿನೂ ಹಿಡಿತಾರೆ, ಓಡಿಸ್ಬೇಕಾ ಓಡಿಸ್ತಾರೆ. ಹಿಂದೆ ಇವಾಗಲ್ಲ, ಇವಾಗಿನ ಮಕ್ಕಳಿಗಲ್ಲ, ಇವಾಗಿನ ಟೀಚರ್ ಅದೆಲ್ಲ ಮಾಡೋಂಗೇ ಇಲ್ಲ. ಇವಾಗಿನ ಟೀಚರ್ ಅದನ್ನು ಮಾಡಿಬಿಟ್ರೆ ಅವ್ರನ್ನ ಓಡಿಸ್ತಾರೆ. ಇವಾಗ ಆ ಟೀಚರ್ಗಳನ್ನ ಓಡಿಸ್ತಾರೆ. ಆದರೆ ಇಂದಿನ ಟೀಚರ್ಗಳು ಹಂಗಲ್ಲ. ಇಂದಿನ ಟೀಚರ್ಗಳು ಸ್ಕೂಲ್ ರೋಡ್ ನೀವೆಲ್ಲ ಕೂತಿರೋ ನೋಡಿ, ನೀವ್ಯಾರು ಓಡೋಗೇ ಇಲ್ಲ ಅಲ್ಲ, ನೀವ್ಯಾರು ಆ ಥರ ಮಾಡೇ ಇಲ್ಲ. ನೀವೆಲ್ಲ ಒಳ್ಳೆ ಸ್ಟೂಡೆಂಟ್ ಆಗಿದ್ರಾ? ಬೆಸ್ಟ್. ರನ್ನಿಂಗ್ ರೇಸ್ ಎಲ್ಲ ಕೇಳಿದ್ದು ನಾನು. ಸ್ಕೂಲಲ್ಲಿ ರೌಂಡ್ ಹೊಡೆದಿದ್ದು. ಓಕೆ. ಆಗ ಇವತ್ತಿನ ಟೀಚರ್ಗಳಿಗೆ ಅದೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಗಾಯ ಆದರೆ ಏನು ಮಾಡ್ತಾರೆ? ಪ್ರಾಬ್ಲಮ್ ಆಗುತ್ತೆ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಪರವಾಗಿಲ್ಲ, ಇವಾಗ ಸ್ವಲ್ಪ ಆದರೂ ಹೊಡಿತಾರೆ, ಬೈತಾರೆ. ಆದರೆ ಅಲ್ಲಿ ಹೊಡಿತೀನಿ ಅಂತಲೂ ಹೇಳೋಂಗಿಲ್ಲ. ಇಲ್ಲಿ ಅಮೇರಿಕದಲ್ಲೆಲ್ಲ, ವಿದೇಶದಲ್ಲೆಲ್ಲ ಮಾತಾಡೋಂಗಿಲ್ಲ. ಪ್ರತ್ಯೇಕವಾಗಿ ನನಗೆ ಆಶ್ಚರ್ಯ ಬಂದದ್ದು, ಅಮೇರಿಕದಲ್ಲಿ ನಾನು ಹೋದಂಥ ಸಮಯದಲ್ಲಿ ಅಲ್ಲಿನ ಸಿಸ್ಟರ್ ಜೂಲಿಯಾ ಅವರ ಫ್ಯಾಮಿಲಿಯಲ್ಲಿ ನಾನು ಸ್ಟೇ ಮಾಡಿದ್ದೆ. ಅವರಿಗೆ ದೀಕ್ಷಾಸನ ನಾನೇ ಕೊಟ್ಟಿದ್ದೆ ಇಲ್ಲಿ ಸುಂಕದಗಟ್ಟೆಯಲ್ಲಿದ್ದಾಗ. ಅವರ ಮನೇಲಿ ನಾನು ಇದ್ದಂಥ ಸಮಯದಲ್ಲಿ ಅವರಿಗಿಬ್ಬರು ಮಕ್ಕಳಿದ್ದಾರೆ, ನೇತನ್ ಆ್ಯಂಡ್ ಶಾರನ್. ಈ ಇಬ್ಬರು ಮಕ್ಕಳು. ಶಾರನ್ ನಾನು 2014 ಹೋದಾಗ, ಅವಳು ಅವತ್ತು 1.25 ವರ್ಷ. ಇವತ್ತು ಅವಳು 10th ಓದ್ತಾಳೆ. ಇವಾಗ 10th ಓದ್ತಾಳೆ ಅವಳು. ಅವಾಗ 1.25 ವರ್ಷ. ಆವಾಗೆಲ್ಲ ಓಡ್ ಬರ್ತಾಯಿದ್ಲು. ಬಂದು ಆಟ ಆಡಿಸ್ಕೊಂಡು ಎಲ್ಲ. ಅವಾಗ ಆ ರೀತಿ ಆ ಟೈಮಲ್ಲಿ ಹೋದಾಗ ಶಾಪಿಂಗ್ ಮಾಲ್ಗೆ ಹೋದ್ವಿ. ಹೋದಂಥ ಸಮಯದಲ್ಲಿ ಬಟ್ಟೆ ತಗೊಳೋಕೆ ಬರೀ ಇವಳು ಒಂದು ಇಲ್ಲಿ ಎಲ್ಲ ಎಳೆದು ಬೀಳಿಸೋದೆ. ಇವಳು ಸುಮ್ಮನೆ ಹೋಗ್ತಾಳೆ, ಓಡ್ತಾಳೆ, ಅದನ್ನ ಎಳೆದು ಬೀಳಿಸ್ತಾಳೆ, ಇದನ್ನ ಬೀಳಿಸ್ತಾಳೆ. ಆ ಸಿಸ್ಟ್ರು ಅದನ್ನು ತಗೊಳ್ತಾ ಇದ್ದಾರೆ, ಆ ಬ್ರದರ್ ತಗೊಳ್ತಾರೆ. ನಾನು ಅವ್ರ ಜೊತೆಯಲ್ಲಿದ್ದೀನಿ, ನನಗೂ ಶರ್ಟ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಇವಳು ಬೀಳಿಸ್ತಾರೆ. ನಾನು ಹೇಳಿದೆ, ಒಂದು ಆ್ಯಂಗರ್ ಇತ್ತಲ್ಲಿ, ಆ್ಯಂಗರ್ ತೊಗೊಂಡು ಶಾರನ್ ಅಂತ ಹಿಂಗೆ ಮಾಡಿದೆ. ಆ ಸಿಸ್ಟರ್ ಓಡ್ ಬಂದರು, ಪಾಸ್ಟರ್ ನೋ 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 ನೋ. ನಾಳ್ದು ಏನಾಯಿತು? ನಾನು ಹೊಡೆದಿಲ್ಲ. ಶಾರನ್ ಅಂತ ಮಾಡಿದ್ದಕ್ಕೆ, ಪಾಸ್ಟರ್ ಹೊಡಿಯೋದು ಬೇಡ, ಹಂಗೆ ತೋರಿಸ್ತಾರೆ ಕಂಪ್ಲೇಂಟು ನಮ್ಮ ಮೇಲೆ. ಇವಾಗ ಹಂಗೆ ತೋರ್ಸಂಗೂ ಇಲ್ಲ. ಸ್ಕೂಲ್ಗೆ ಹೋದರೆ ಫಸ್ಟು, ಆಮೇಲೆ ಆ ಸ್ಕೂಲಲ್ಲಿ ಟೀಚ್ ಮಾಡೋದೇನು ಗೊತ್ತಾ? ನಿಮಗೇನಾದರೂ ಇನ್ಸೆಕ್ಯೂರಿಟಿ ಆದರೆ, ನಿಮಗೇನಾದರೂ ಸಮಸ್ಯೆ ಆದರೆ ಈ ನಂಬರ್ಗೆ ಕಾಲ್ ಮಾಡಿ. 911 ಎಮರ್ಜೆನ್ಸಿ ನಂಬರ್ ಅಲ್ಲಿದು. 911ಗೆ ಕಾಲ್ ಮಾಡಿರಿ. ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ, ನಿಮ್ಗೆ ಎಲ್ಲೇ ಸಮಸ್ಯೆ ಆದರೂ 911ಗೆ ಡೈಲ್ ಮಾಡಿ, ಇಮ್ಮಿಡಿಯೇಟ್ ಅಲ್ಲಿಗೆ ಬಂದಿರ್ತಾರೆ. ಎಷ್ಟು ಜನ ಪೇರೆಂಟ್ಸ್ಗಳು ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಗೊತ್ತಾ? ಮಕ್ಕಳು ಫೋನ್ ಮಾಡಿ ಮಕ್ಕಳನ್ನ ಅವ್ರ ಕಸ್ಟಡಿ ತೊಗೊಂಡೋಗ್ಬಿಡ್ತಾರೆ. ಚೈಲ್ಡ್ ವೆಲ್ಫೇರ್ ಇದಕ್ಕೆ ತೊಗೊಂಡ್ಬಿಡ್ತಾರೆ. ಮಕ್ಕಳ ಮೇಲೆ ಕೋರ್ಟಲ್ಲಿ, ತಂದೆ ತಾಯಿಗಳು ಕೋರ್ಟಲ್ಲಿ ಅಲಿತಾ ಇದ್ದಾರೆ. ಇನ್ನೊಂದು ಸರಿ ನಾನು ಬೈಯಲ್ಲ, ಕೊಡಿ ನನ್ನ ಮಕ್ಕಳನ್ನ. ಕೋರ್ಟ್ ಹೇಳುತ್ತೆ, ನಮಗೆ ಗ್ಯಾರಂಟಿ ಬರಬೇಕು, ನೀವು ಕರೆಕ್ಟಾಗಿ ಸಾಕ್ತೀರಾ ಇಲ್ವ ಅಂತ. ಮಕ್ಕಳು ಯಾರ್ದು? ನಾವಾಗಿದ್ರೆ ಏನು ಮಾಡಿದೆ, ನನ್ನ ಮಗು ಬಿಡು ಅಂತ ನಾವು ಹೇಳ್ತಿದ್ದೀವಿ. ಹಂಗಲ್ಲ. ಅವರೆಲ್ಲ ತಂದೆ ತಾಯಿಗಿಂತ ಪವರು ಮಕ್ಕಳಿಗೆ. ಅದಕ್ಕೆ ಅಷ್ಟು ಸಮಸ್ಯೆ ಆಗೋಗಿರೋದು ಇವಾಗ. ಓಕೆ. ಆದರೆ ಇಲ್ಲಿ ಏನಾಗಿದೆ, ಇಲ್ಲಿ ಬರಗಾಲ ಬಂದುಬಿಟ್ಟಿದೆ. ಬರಗಾಲ ಬಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲಿ ಬರಗಾಲ ಬಂದಿದೆ? ಹಾಲು ಜೇನು ಹರಿಯುವಂತಹ ದೇಶ ಅಂತ ಕರೆಯಲ್ಪಟ್ಟಂತಹ ಈ ಸ್ಥಳದಲ್ಲಿ ಬರಗಾಲ ಬಂದಿದೆ. ಅದು ಮಾತ್ರವಲ್ಲ, ಏನಂತ ಇದೆ? ಯಾವ ಊರಲ್ಲಿದ್ದಾರೆ ಇವರು? ಬೇತ್ಲೆಹೇಮಲ್ಲಿದ್ದಾರೆ. ಬೇತ್ಲೆಹೇಮ್ ಅಂದರೆ ಏನು? ರೊಟ್ಟಿ ಮನೆಯಲ್ಲಿ ಏನಿಲ್ಲ ಇವಾಗ? ರೊಟ್ಟಿನೇ ಇಲ್ಲ ಇವಾಗ. ನಮ್ಮ ಹೆಸರು ಏನಂತ ಇರುತ್ತೆ? ಸಂತೋಷ ಅಂತ ಇರುತ್ತೆ. ಜ್ಯೋತಿ ಅವ್ರು ಹೇಳ್ತಾ ಇದ್ರು, ಸಂತೋಷ ಅಂತ ಇರುತ್ತೆ. ಏನಿರಲ್ಲ? ಸಂತೋಷನೇ ಇರಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ ಏನಂತ ಹೇಳಲಿ ಅಂತ. ಯಾಕೆಂದರೆ ಸಮೃದ್ಧಿ ಅಂತ ಹೇಳಿದ್ರೆ ನಮ್ಮ ಇವ್ರ ಮಗಳ ಹೆಸರು.
ನಾನು ಒಂದು ಕಡೆ ಹೋಗ್ಬಿಟ್ಟೆ ಸಮೃದ್ಧಿ ಅಂತ ಮನೆಗೆ ಹೆಸರಿಟ್ರೆ ಆಗಲ್ಲ ಅಂತ. ನೋಡ್ರೆ ರಾಜಾಜಿನಲ್ಲಿ ಒಬ್ರು ಮನೆ ಸಮೃದ್ಧಿ ಅಂತ ಹೆಸರಿಟ್ಟು ಅವ್ರು ನನ್ನ ಮುಖ ಹಿಂಗೆ ದುರ್ಬಿಟ್ಟು ನೋಡ್ತಾ ಇದ್ರು ನನ್ನನ್ನು. ನನಗೆ ಗೊತ್ತಿಲ್ಲ, ಆಮೇಲೆ ಜ್ಞಾಪಕ ಆಯ್ತು ಅವ್ರ ಮನೆ ಹೆಸರು ಸಮೃದ್ಧಿ ಅಲ್ವಾ ಅಂತ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಸದ್ಯ ಜ್ಯೋತಿ ಹೇಳಿದ್ರು ಸಂತೋಷ ಅಂತ ಹೆಸರಿರುತ್ತೆ, ಇಲ್ಲಿ ಯಾರ್ದು ಇಲ್ವಲ್ಲ. ಸಂತೋಷ ಅಂತ ಹೆಸರಿರುತ್ತೆ, ಅವನಿಗೇನಿಲ್ಲ, ಸಂತೋಷನೇ ಇಲ್ಲ. ಚಿರಂಜೀವಿ ಸತ್ತೋಗ್ಬಿಟ್ಟಿರ್ತಾನೆ. ಮಣ್ಣು ಮಾಡಕ್ಕೆ ಹೋಗ್ತಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಚಿರಂಜೀವಿ ಸತ್ತವನೇ, ಅವನು ಮಣ್ಣು ಮಾಡಕ್ಕೆ ಹೋಗಿ. ಚಿರಂಜೀವಿಗೆಲ್ಲ ಸಾವಿದೆಯಾ? ಇಲ್ಲ. ಮೃತ್ಯುಂಜಯನ ನಾನು ಮಣ್ಣು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮರಣವನ್ನು ಗೆದ್ದವನಿಗೆ ಮಣ್ಣು ಮಾಡೋಕ್ಕಾಗತ್ತಾ? ಇಲ್ಲ. ಆದರೆ ಇಲ್ಲಿ ಬೇತ್ಲೆಹೇಮ್ ರೊಟ್ಟಿಯ ಮನೆಯಲ್ಲಿ ರೊಟ್ಟಿ ಇಲ್ದಂಗೆ ಆಗೋಯ್ತು, ಖಾಲಿ ಆಗೋಯ್ತು. ಪ್ರಿಯ ದೇವರ ಮಕ್ಕಳೇ, ಎಲ್ಲ ಟೈಮಲ್ಲೂ ನಾನು ನೀವು ಒಂದೇ ಥರ ಇರಲ್ಲ. ಎಲ್ಲ ಟೈಮ್ ಸಂತೋಷನೇ ಇರಲ್ಲ, ಎಲ್ಲ ಟೈಮ್ ಆನಂದ ಇರಲ್ಲ. ಕೆಲವಾಗ ವೇದನೆಗಳು ಬರ್ತದೆ, ಕೆಲವಾಗ ನಿರಾಶೆಗಳು ಬರ್ತದೆ, ಕೆಲವಾಗ ಚುಚ್ಚು ಮಾತುಗಳು ಬರ್ತದೆ, ಕೆಲವ ದುಃಖ ಉಂಟಾಗ್ತದೆ, ಕೆಲವಾಗ ಅಪ್ಸೆಟ್ ಆಗ್ತದೆ. ಆದರೆ ಅದರ ನಡುವಿನಲ್ಲಿಯೂ ಸಹಾಯ ಮಾಡುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ನಿನಗೆ ವಿರುದ್ಧವಾಗಿ, ನಿನ್ನ ಕಾರ್ಯಗಳಿಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಅನೇಕರು ಎದ್ದೇಳಬಹುದು, ಅನೇಕರು ಗೂಢಾಲೋಚನೆ ಮಾಡಬಹುದು, ತಂತ್ರಗಳನ್ನು ಎಣೆಯಬಹುದು. ಆದರೆ ದೇವರ ಅನುಮತಿ ಇಲ್ಲದೆ ಯಾರು ಏನೇ ಮಾಡಿದ್ರು, ಯಾರು ಯಾವುದೇ ರೀತಿಯ ಗುಂಪುಗಾರಿಕೆ ಮಾಡಿದ್ರು ಅಲ್ಲಿ ಸಕ್ಸಸ್ ಆಗಲ್ಲ. ಕಾರಣವೇನು ಗೊತ್ತಾ? ಜಯ ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಾನು ನೀವು ಆತನನ್ನ ಆರಾಧಿಸ್ತಾ ಇದ್ರೆ, ನೀನು ನಿಷ್ಕಳಂಕನಾಗಿದ್ರೆ, ನೀನು ಸತ್ಯವುಳ್ಳವನಾಗಿದ್ರೆ, ನಿನ್ನ ಭಾಗದಲ್ಲಿ ತಪ್ಪಿಲ್ಲದಿದ್ದರೆ ನಿನಗಾಗಿ ನಿಲ್ಲುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ? ಬೇತ್ಲೆಹೇಮಿನವನು, ರೊಟ್ಟಿಯ ಮನೆ. ಅಲ್ಲೇನಿಲ್ಲ, ರೊಟ್ಟಿ ಇಲ್ಲ. ರೊಟ್ಟಿ ಇಲ್ಲದೆ ಇದ್ದಾಗ ಇವನೇನು ಮಾಡಬೇಕು? ಏನು ಮಾಡಬೇಕು? ಕೇಳಬೇಕು, ಸ್ವಾಮಿ ಯಾಕೆ ರೊಟ್ಟಿ ಹೋಯ್ತು ಅಂತ. ರೊಟ್ಟಿ ಹೋಗಿದ ತಕ್ಷಣ ಏನು ಮಾಡೋದು? ಗಂಟು ಮೂಟೆ ಕಟ್ಟಿದ್ರು ಇವರು. ಗಂಟು ಮೂಟೆ ಕಟ್ಟಿ ಎಲ್ಲಿಗೆ ಹೋಗಕ್ಕೆ ತೀರ್ಮಾನ ಮಾಡಿದ್ರು? ಸಾರಿ, ನಾನು ಮಧ್ಯೆ ಸ್ವಲ್ಪ ಬಿಸಿನೀರು ಕುಡಿತೀನಿ. ಎಲ್ಲಿಗೆ ಹೋಗಕ್ಕೆ ತೀರ್ಮಾನ ಮಾಡಿದ್ರು? ಮೋವಾಬ್ ದೇಶಕ್ಕೆ ಹೋದ್ರು. ಮೋವಾಬ್ ದೇಶ, ಆ ದೇಶದ ಕುರಿತು ನಾವು ನೋಡಬೇಕಾದ್ರೆ 10ನೇ ತಲೆಮಾರಿನವಾದರಾದರೂ ಸಹ ದೇವರ ರಾಜ್ಯಕ್ಕೆ ಸೇರಬಾರದವರಾದಂತಹ ಮೋವಾಬ್ಯರು. ದೇವರು ಆರ್ಡರ್ ಮಾಡಿದ್ದಾರೆ, ಮೋವಾಬ್ಯರಾಗಲಿ ಅಮ್ಮೋನ್ಯರಾಗಲಿ ದೇವರ ಸಂಧಾನದಲ್ಲಿ 10 ತಲೆಮಾರುವರೆಗೂ ಏನು ಮಾಡೋಂಗಿಲ್ಲ, ಅಲ್ಲಿ ಬರೋಂಗಿಲ್ಲ. ಅವರು ಅನ್ಯ ಜನರಾಗ್ಬಿಟ್ಟಿದ್ದಾರೆ, ಮಿಶ್ರ ಜಾತಿಯವರಾಗ್ಬಿಟ್ರು. ಆದ್ದರಿಂದ ದೇವರ ಕೋಪ ಮೋವಾಬ್ಯರ ಮೇಲೆ, ಅಮ್ಮೋನ್ಯರ ಮೇಲೆ ಇದೆ. ಅವರಿಬ್ಬರು ಸಹ ಸಹೋದರರವರು. ಮೋವಾಬ್ಯರು ಮತ್ತು ಅಮ್ಮೋನ್ಯರು ಸಹೋದರರವರು. ಅವರು ಆ ರೀತಿಯಲ್ಲಿ ಜೀವಿಸ್ತಾ ಇರ್ಬೇಕಾದ್ರೆ ಇವರು ಪ್ಲ್ಯಾನ್ ಮಾಡಿದ್ದೇನು ಗೊತ್ತಾ? ಎಲ್ಲಿಗೆ ಹೋಗೋಕ್ಕೆ ತೀರ್ಮಾನ ಮಾಡಿದ್ರು? ಮೋವಾಬ್ಗೆ ಹೋಗೋಕ್ಕೆ ತೀರ್ಮಾನ ಮಾಡಿದ್ರು. ಲೋಟ ಯಾವ ರೀತಿಯಲ್ಲಿ ಕಿತ್ತಾಟ ಆದಾಗ ಸೋದೋಮ್ಗೆ ಹೋಗೋಕ್ಕೆ ಅಂತ ತೀರ್ಮಾನ ಮಾಡಿಬಿಟ್ನೋ, ಆ ರೀತಿಯಲ್ಲಿ ಆರಾಧನೆ ಇಲ್ಲದೆ ಇರುವಂತಹ, ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರುವಂತಹ, ದೇವರ ಕೋಪಕ್ಕೆ ಗುರಿಯಾಗಿರುವಂತಹ ಮೋವಾಬ್ ದೇಶಕ್ಕೆ ಹೋಗೋಕ್ಕೆ ತೀರ್ಮಾನ ಮಾಡಿಬಿಟ್ರು. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ದೇವರ ಸಂಧಾನದಲ್ಲಿ ದೇವರನ್ನು ಆರಾಧನೆ ಮಾಡುವಾಗ, ದೇವರ ವಾಕ್ಯಗಳನ್ನು ನಾನು ಕೇಳುತ್ತಾ ಆರಾಧನೆ ಮಾಡುತ್ತಾ ಮುಂದೆ ಸಾಗ್ತಾ ಇರುವಾಗ, ನನ್ನ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬಂದಾಗ ನಾನು ನೀವು ದೇವರ ಸನ್ನಿಧಿಯಿಂದ ಬಿಟ್ಟು ಹೋಗಬಾರ್ದು. ದೇವರಿಂದ ದೂರ ಆಗ್ತಾ ಇದ್ದಾರೆ ಇವರಿವಾಗ. ಯಾವ ರೀತಿ ಯೋನ ದೇವರ ಸನ್ನಿಧಿಯಿಂದ ಓಡಿ ಹೋಗಬೇಕೆಂದು ನಿನವೆಗೆ ಹೋಗಬೇಕಾದಂತಹ ಅವನು ತಾರ್ಷೀಷ್ಗೆ ಹೋದನು. ಅವನಿಗೆ ದೇವರ ಕೋಪ ಅವನ ಮೇಲೆ ಇಳಿದು ಬಂದ ಹಾಗೆ ಈ ದಿವಸ ನನ್ನ ನಿಮ್ಮ ಜೀವಿತದಲ್ಲಿ ಇಲ್ಲಿ ಕೊರತೆ ಬಂತು ಅಂತ ಹೇಳಿ ಅಲ್ಲಿಗೆ ಹೋದ್ರೆ ಇಲ್ಲಿಗಿಂತ ಕೊರತೆ ಅಲ್ಲಿರುತ್ತೆ ಅನ್ನೋದನ್ನು ಮರಿಬಾರ್ದು. ಇಲ್ಲಿ ಸಮಸ್ಯೆ ಅಂತೇಳಿ ಅಲ್ಲಿಗೆ ಹೋದ್ರೆ ಅಲ್ಲಿ ಇದಕ್ಕಿಂತ ದೊಡ್ಡ ಸಮಸ್ಯೆ ಇರುತ್ತೆ ಅನ್ನೋದು ಮರಿಬಾರ್ದು. ಇಲ್ಲಿ ರೋಗ ಅಂತೇಳಿ ಅಲ್ಲಿಗೆ ಹೋದ್ರೆ ಅಲ್ಲಿ ಇದಕ್ಕಿಂತ ರೋಗ ಇರುತ್ತೆ ಅನ್ನೋದನ್ನು ಮರಿಬಾರ್ದು. ಈ ಹಗಲಿನ ಸಮಯದಲ್ಲಿ ದೇವರು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದೇನು ಗೊತ್ತಾ? ಎಲ್ಲಿದ್ದೀನೋ ಅಲ್ಲಿ ನಿಂತು ದೇವರ ಮಹಿಮೆಯನ್ನು ಕಾಣುವುದಕ್ಕಾಗಿ, ದೇವರ ಪ್ರಭಾವ ಇಳಿಯುವುದಕ್ಕಾಗಿ, ದೇವರ ಅದ್ಭುತವನ್ನು ಕಾಣುವುದಕ್ಕಾಗಿ ಯಾರು ಪ್ರಾರ್ಥನೆಯಿಂದ ಕಾಯ್ತಾ ಇರ್ತಾರೋ ಅವರಿಗಾಗಿ ಪ್ರಕಟವಾಗುವಂತಹ ಒಬ್ಬ ದೇವರಿದ್ದಾನೆ. ಅವರಿಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ಎಲ್ಲಿದ್ದೀನೋ ಅಲ್ಲೇ ಈ ಸಮಸ್ಯೆ
ಸಮಸ್ಯೆ ಮಧ್ಯದಲ್ಲಿ, ಕೊರತೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿ, ನಿರಾಶೆಗಳ ಮಧ್ಯದಲ್ಲಿ ನನಗಾಗಿ ಪ್ರಕಟವಾಗು, ನನಗಾಗಿ ಇಳಿದು ಬಾ ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಆ ಸ್ಥಳದಲ್ಲಿ, ಕೊರತೆಗಳ ಮಧ್ಯದಲ್ಲಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆದರೆ ಈ ಕುಟುಂಬ ಒಂದು ತೀರ್ಮಾನಕ್ಕೆ ಬಂತು, ಏನ್ ಮಾಡೋಣ? ಯಾರು ಐಡಿಯಾ ಕೊಟ್ರು ಅಂತ ಗೊತ್ತಿಲ್ಲ. ಎಲಿಮೆಲೆಕ್ ಹೇಳಿದ್ನ, ನವೋಮಿ ಹೇಳಿದ್ರ, ಅಥವಾ ಅವನ ಯೌವನಸ್ಥ ಮಕ್ಕಳು ಹೇಳಿದ್ರು ಗೊತ್ತಿಲ್ಲ. ಯಾರ್ದೋ ಒಬ್ಬರದ್ದು ಐಡಿಯಾ. ಅವರೆಲ್ಲರೂ ಗೂಢಾಲೋಚನೆ ಪ್ಲಾನ್ ಮಾಡ್ಕೊಂಡ್ರು. ಹೋಗ್ಬೇಕಾ ಬೇಡವಾ, ಹೋಗ್ಬೇಕಾ ಬೇಡವಾ, ಒಂದು ತೀರ್ಮಾನಕ್ಕೆ ಕೊನೆಗೆ ಬಂದ್ರು. ಲೆಟ್ಸ್ ಗೋ, ನಾವು ಹೋಗ್ಬಿಡೋಣ. ಯಾಕೆ ಗೊತ್ತಾ? ಆರಾಧನೆಗಿಂತ ನನ್ನ ಶರೀರ ಮುಖ್ಯ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಆರಾಧನೆಗಿಂತ ಊಟ ಮುಖ್ಯ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ದೇವರೊಂದಿಗಿರುವಂಥ ಅನ್ಯೋನ್ಯತೆಗಿಂತ, ದೇವರ ಮಕ್ಕಳ ಅನ್ಯೋನ್ಯತೆಗಿಂತ ದುಡ್ಡು ಬಹಳ ಪ್ರಾಮುಖ್ಯವಾಯಿತು, ಆಹಾರ ಪ್ರಾಮುಖ್ಯವಾಯಿತು, ಸೌಕರ್ಯ ಪ್ರಾಮುಖ್ಯವಾಯಿತು. ಅವರು ದೇಶವನ್ನು ಬಿಡಕ್ಕೆ ತೀರ್ಮಾನ ಮಾಡಿದ್ರು. ಒಂದು ವಿಷಯ ತಿಳ್ಕೋಬೇಕಾಗಿತ್ತು, ನಮ್ಮನ್ನ ದೇವರು ಈ ದೇಶದಲ್ಲಿಟ್ಟಿದ್ರೆ, ರೊಟ್ಟಿ ಮನೆ ಅಂತ ನಮ್ಮ ಊರಿಗೆ ಹೆಸರು ಕೊಟ್ಟಿದ್ರೆ, ಇವತ್ತು ಕಷ್ಟ ಇರಬಹುದು, ಇವತ್ತು ಕೊರತೆ ಇರಬಹುದು, ಇವತ್ತು ಬರಗಾಲ ಇರಬಹುದು, ಅದನ್ನು ನೀಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕಾದ ಕುಟುಂಬ ದೇವರನ್ನ ಬಿಟ್ಟು, ಆರಾಧನೆಯನ್ನು ಬಿಟ್ಟು, ಅನ್ಯೋನ್ಯತೆಯನ್ನು ಬಿಟ್ಟು, ತಮ್ಮ ಹೊಟ್ಟೆಗೋಸ್ಕರವಾಗಿ, ತಮ್ಮ ಸುಖಕ್ಕೋಸ್ಕರವಾಗಿ, ತಮ್ಮ ಸೌಕರ್ಯಕ್ಕೋಸ್ಕರವಾಗಿ ಅವರು ಆ ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವವರೇ, ನನ್ನ ನಿಮ್ಮ ಜೀವಿತದಲ್ಲಿ ಸ್ವಾರ್ಥಕ್ಕಾಗಿ, ಸುಖಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ, ನಮ್ಮ ಆನಂದಕ್ಕಾಗಿ ದೇವರಿಗೆ ವಿರುದ್ಧವಾಗಿ ನಿಲ್ಲಬಾರದು, ದೇವರ ಸಭೆಗೆ ವಿರುದ್ಧವಾಗಿ ನಿಲ್ಲಬಾರದು, ದೇವರ ಅನ್ಯೋನ್ಯತೆಗೆ ವಿರುದ್ಧವಾಗಿ ನಿಲ್ಲಬಾರದು. ನಾನು ಯಾವಾಗ ಅದಕ್ಕೆ ನಿಲ್ಲುತ್ತೇನೋ ದೇವರು ನನ್ನ ಸಂಗಡ ಇರಲ್ಲ. ಇವ್ರು ತೀರ್ಮಾನ ಮಾಡಿಬಿಟ್ರು, ಆರಾಧನೆ ಇಲ್ಲಾಂದ್ರೂ ಪರವಾಗಿಲ್ಲ, ಜೊತೆಯಲ್ಲಿ ಇಲ್ಲಾಂದ್ರೂ ಪರವಾಗಿಲ್ಲ. ಈ ಅಕ್ಕಪಕ್ಕ ಮನೆಯವ್ರು ಎಷ್ಟೋ ಜನ ಇರ್ತಾರಲ್ಲ, ಈ ಕುಟುಂಬದ ಪಕ್ಕ, ಇವ್ರ ಪಕ್ಕದಲ್ಲಿ ಮನೆಗಳು ಇರ್ತಾವಲ್ವ, ಅವರೆಲ್ಲ ಅಲ್ಲೇ ಇದ್ದಾರೆ. ಅವ್ರು ಯಾರು ಹೋಗ್ತಾ ಇಲ್ಲ. ನನಗೆ ಆಮೇಲೆ ಗೊತ್ತಿಲ್ಲ, ಆಮೇಲೆ ಇವ್ರದ್ದು ಮಾತ್ರ ಚರಿತ್ರೆ ಇದೆ, ಬೇರೆಯವ್ರು ಹೋಗಿರ್ಬೋದೇನೋ ಕೆಲವು. ಯಾಕೆ ಹೇಳೋಕ್ಕಾಗಲ್ಲ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಏನು ಮಾಡುತ್ತೆ? ಎಲ್ಲ ಕುರಿನೂ ಬೀಳುತ್ತೆ ಅಂತ ಗಾದೆ ಹೋಗುತ್ತೆ. ಓಕೆ, ಇರಲಿ. ಅದರಿಂದ ಈ ಕುಟುಂಬ ಮಾತ್ರ ಹೋಯ್ತು ಅಂತ. ಯಾಕೆಂದರೆ ನಾವು ದಾನಿಯೇಲ್ ಪ್ರವಾದನ ಗ್ರಂಥದಲ್ಲಿ ಓದಿದಾಗ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಈ 4 ವ್ಯಕ್ತಿಗಳ ವಿಷಯನೇ ಅಲ್ಲಿ ಕೊಟ್ಟಿರೋದು. ಬಾಕಿ ಯಾರ ಬಗ್ಗೆನೂ ಅಲ್ಲಿ ಏನಿಲ್ಲ, ಇನ್ಫಾರ್ಮೇಷನ್ ಇಲ್ಲ. ಆದರೆ ತುಂಬ ಜನ ಹೋಗಿದ್ದಾರೆ, ಸಾವಿರಾರು ಜನ ಹೋಗಿದ್ದಾರೆ. ಆದರೆ ನಾವು 4 ಜನ ಇಲ್ಲಿಂದ ಹೋಗಿದ್ದು ಅಂತ ಹೇಳೋಕ್ಕಾಗುತ್ತೋ? ನಾವು ಇಲ್ಲ, ಬೇಕಾದಷ್ಟು ಜನ ಹೋಗಿದ್ದು. ಚರಿತ್ರೆ ಅಷ್ಟೇ. ಇಲ್ಲಿ ಇದು ರೂತಳ ಒಂದು ವಿಷಯವನ್ನು ಹೇಳುವುದಕ್ಕಾಗಿ ಎಲಿಮೆಲೆಕನ ಕುಟುಂಬದ ಚರಿತ್ರೆ ಮಾತ್ರ ಇದರಲ್ಲಿದೆ. ಬೇರೆ ಅನೇಕರು ಹೋಗಿರ್ಬೋದು ಇವ್ರ ಹಿಂದೆ, ಹೇಳೋಕ್ಕಾಗಲ್ಲ. ಹಂಗೆ ಬರ್ರಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೋಗ್ತೀವಪ್ಪ, ಅಲ್ಲಿ ಒಳ್ಳೆ ಬೆಳೆ ಇದೆ, ಒಳ್ಳೆ ತೊಂದರೆ ಇಲ್ಲ, ಆರಾಧನೆ ನಾವೇ ಮಾಡ್ಕೊಳ್ಳೋಣ ಬನ್ನಿರಿ. ಮನೆಯಲ್ಲಿ ಪ್ಲ್ಯಾನ್ ಮಾಡಿರ್ಬೋದು ಇವರು. ಮನೆಯಲ್ಲೇ ಏನು ಮಾಡೋಣ, ಮನೇಲೇ ಒಂದು ಸಭೆ ಮಾಡಿಬಿಡೋಣ. ದೇವ್ರ ವಾಕ್ಯ ಏನು, ಅದು ಹೊಸ ಒಡಂಬಡಿಕೆಯಲ್ಲಿರೋದು. ಬಟ್ ನಾನು ಹೇಳ್ತಾ ಇರೋದು, 2 3 ಎಲ್ಲಿ ಬರ್ತಾರೋ 4 ಜನ ಇದ್ದಾರಲ್ಲ ಇವರು. ಇವಾಗ ಸಾಕಲ್ವ? ಎಕ್ಸ್ಟ್ರಾ ಒಬ್ಬರು ಇದ್ದಾರೆ. ಇವಾಗ ಸಂತೋಷ ಆಯ್ತು ಇವ್ರಿಗೆ. ಇವರು ಹೊರಟುಬಿಟ್ರು. ಒಂದು ವೇಳೆ ಅಕ್ಕಪಕ್ಕದವರು ಯಾರೋ ಹೇಳಿರ್ಬೋದೇನೋ, ಒಂದು ವೇಳೆ ಬೇಡಪ್ಪ, ದೇವ್ರು ಕೊಡ್ತಾರೆ, ದೇವ್ರು ಸಹಾಯ ಮಾಡ್ತಾರೆ, ಇಲ್ಲಿವರೆಗೂ ನಮ್ಮನ್ನು ತಂದಂತಹ ದೇವರು ಕೈ ಬಿಡಲ್ಲ ಅಂತ ಯಾರೋ ಹೇಳಿರ್ಬೋದು. ಆದರೆ ಇವರು ಈ ಕುಟುಂಬ ಏನು ಮಾಡಲಿಲ್ಲ, ಕಿವಿಗೆ ಹಾಕ್ಕೊಳ್ಳಿಲ್ಲ. ಈ ಕುಟುಂಬ ಕಿವಿಗೆ ಹಾಕ್ಕೊಳ್ಳಿಲ್ಲ. ಈ ಕುಟುಂಬ ಏನು ಮಾಡಿಬಿಡ್ತು, ಹೊರಟುಬಿಡ್ತು. ಈ ಕುಟುಂಬ ಎಲ್ಲಿಗೆ ಹೋಗ್ತಾ ಇದೆ? ಮೋವಾಬಿಗೆ. ದೇವರು ನೋ ಅಂತ ಹೇಳಿದಂಥ ಜಾಗಕ್ಕೆ ಹೋಗ್ತಾ ಇದ್ದಾರೆ. ದೇವರು ಹೋಗಬಾರ್ದು ಅಂತ ಹೇಳಿದಂಥ ಜಾಗಕ್ಕೆ ಇವರು ಹೋಗ್ತಾ ಇದ್ದಾರೆ. ಈ ಹೋಗ್ತಾ ಇದ್ದಂಥ ಸಮಯದಲ್ಲಿ ದೊಡ್ಡ ಸಮಸ್ಯೆ. ಏನಾಯಿತು ಆ ಸಮಸ್ಯೆಯಲ್ಲಿ? ನಮಗೆಲ್ಲ ಚರಿತ್ರೆ ಗೊತ್ತು. ಆ ಮನುಷ್ಯನಿಗೆ ಏನಾಯಿತು? ಎಲಿಮೆಲೆಕನ ಹೆಸರು, ಅವನಿಗೆ ಹೆಂಡತಿ ನವೋಮಿ, ಮಹ್ಲೋನ್, ಕಿಲ್ಯೋನ್. ಆದರೆ 3ನೇ ವಾಕ್ಯ ಹೇಳುತ್ತೆ, ಅವರು ಆ ದೇಶದಲ್ಲಿ, ವಾಕ್ಯ ಓದಿ ಸಾಕು. ಅವರಲ್ಲಿ ಆ ದೇಶದಲ್ಲಿ ಹೇಗಿದ್ರು? ಪ್ರವಾಸಿ ಅಂದ್ರೇನು? ಮಲಯಾಳಂದಲ್ಲಿ 3ನೇ ವಾಕ್ಯನ ಇದು? 2ನೇ ವಾಕ್ಯ ಅಲ್ಲಲ್ಲ, ಅಲ್ಲಿ ಓಕೆ, ಮಲಯಾಳಂದಲ್ಲಿ ಇಲ್ಲ, ಆ ಥರ ವರ್ಡ್ ಇಲ್ಲ. ಅಲ್ಲಿ ಹೋಗಿ ವಾಸ ಮಾಡಿದ್ರು ಅಂತ. ಅದರ ಅರ್ಥ ಕನ್ನಡದಲ್ಲಿ ಏನಂತ ಕೊಟ್ಟಿದ್ರು ಗೊತ್ತಾ? ಅವರು ಪ್ರವಾಸಿಗಳಾಗಿದ್ದ. ಅದರ ಅರ್ಥ ಏನು? ಅವರು ಆ ದೇಶದವ್ರು ಅಲ್ಲ ಅಂತ. ದೇವರ ಆತ್ಮ ಹೇಳ್ತಾ ಇದೆ, ಇವರೇನೋ ಯಾತಕ್ಕೆ ಹೋಗಿರೋದು? ನಾನು ಅಮೇರಿಕ ಹೋಗಿರೋದು, ನಾನು ದುಬೈಗೆ ಹೋಗಿದ್ದು,
ನಾನು ಬಹ್ರೇನ್ಗೆ ಹೋಗಿದ್ದು ನನ್ನ ದೇಶ ಆಗಿದ್ದಕ್ಕಲ್ಲ. ನಾನು ದೇಶ ನೋಡೋಕೆ ಹೋಗಿರ್ಬೋದು, ಪ್ರಸಂಗ ಮಾಡೋಕ್ಕೆ ಹೋಗಿರ್ಬೋದು, ಮೀಟಿಂಗ್ ಮಾಡೋಕ್ಕೆ ಹೋಗಿರ್ಬೋದು, ನಮ್ಮ ಫ್ರೆಂಡ್ಸನ್ನು ನೋಡೋಕೆ ಹೋಗಿರ್ಬೋದು, ಅಥವಾ ಪಿಕ್ನಿಕ್ಗೆ ಸುಮ್ಮನೆ ಸುತ್ತಾಡೋಕ್ಕೆ ಹೋಗಿರ್ಬೋದು. ಏನೋ ಒಂದು ಕಾರ್ಯ. ಗೋವಾನ ಹೋಗೋದು ನಮ್ಮ ಸ್ವಂತ, ನಮ್ಮಲ್ಲಿ ಏನು ಅಲ್ಲಿ ಏನಲ್ಲ, ಅದು ನಮ್ಮ ಸ್ವಂತ ಊರೇನಲ್ಲ ಅದು. ಯಾತಕ್ಕೋ ಹೋಗಿದ್ದೀವಿ ನಾವು. ಇವರು ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಇವರು? ಮೀಟಿಂಗಿಗೆ ಹೋಗಿದ್ದಾರೆ. ಇವರು ಪ್ರಸಂಗ ಮಾಡೋಕ್ಕೆ ಹೋಗಿದ್ದಾರಾ? ಕನ್ವೆನ್ಷನ್ಗೆ ಹೋಗಿದ್ದಾರಾ? ಇಲ್ಲ, ಹೊಟ್ಟೆಗೆ ಹೋಗಿದ್ದಾರೆ. ಹೊಟ್ಟೆಗೋಸ್ಕರ ಹಿಂಗೆ ಹೊಟ್ಟೆ ಬಿದ್ದು ಸಾಯೋದಕ್ಕಿಂತ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟಿದ್ದಾರೆ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಹೊಟ್ಟೆಗೋಸ್ಕರ ಹೊಟ್ಟೆಯನ್ನು ಸೃಷ್ಟಿ ಮಾಡಿದ ದೇವರನ್ನು ಬಿಡಬಾರ್ದು. ಇವರು ಹೊಟ್ಟೆಗೋಸ್ಕರ ಏನು ಮಾಡ್ತಾ ಇದ್ದಾರೆ? ತಮ್ಮ ಹೊಟ್ಟೆಗೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ ದೇವರನ್ನು ಬಿಟ್ಟರು. ಆದರೆ ವಾಕ್ಯ ಹೇಳುತ್ತೆ, ಎಲಿಮೆಲೆಕನ ಗಂಡನಾದ ನವೋಮಿಯ ಗಂಡನಾದ ಎಲಿಮೆಲೆಕ್ ಏನಾದ? ಸತ್ಬಿಟ್ಟ. ವಯಸ್ಸಾಯಿತೋ, ಫುಡ್ ಅಡ್ಜಸ್ಟ್ ಆಗಲಿಲ್ವೋ, ಏನೋ ಕ್ಲೈಮೇಟೋ, ಏನೋ ಪ್ರಾಬ್ಲಮ್, ನಮಗೆ ಗೊತ್ತಿಲ್ಲ, ಸತ್ತ. ಆಕೆ ಇಬ್ಬರು ಮಕ್ಕಳೊಡನೆ ಅವಳು ಉಳಿದ್ರು. ಈ ಮಕ್ಕಳು ಏನು ಮಾಡಿಬಿಟ್ರು? ಓರ್ಫಾ ಮತ್ತು ರೂತ್ ಎಂಬ ಹೆಸರುಳ್ಳ ಇಬ್ಬರು ಮೋವಾಬ್ಯಸ್ತ್ರೀಯರನ್ನು ಮದುವೆ ಮಾಡಿಕೊಂಡ್ರು. ಯಾರು? ಮಕ್ಕಳ ಹೆಸರೇನು? ಮಹ್ಲೋನ್ ಹೆಂಡತಿ ಹೆಸರೇನು? ಓರ್ಫಾ. ಕಿಲ್ಯೋನ್ ಹೆಂಡತಿ ಹೆಸರೇನು? ರೂತ್. ಯಾರು ಹೇಳಿದ್ದು ನಿಮಗೆ? ಆರ್ಡ್ರ್ ಪ್ರಕಾರ ನೀವು ಹೇಳ್ತೀರಾ. ಮಹ್ಲೋನ್ ಹೆಂಡತಿ ಯಾರು? ಮಹ್ಲೋನ್ ಫಸ್ಟ್ ಹೆಸರು, ಕಿಲ್ಯೋನ್ ಎರಡನೇ ಹೆಸರು. ಇಲ್ಲಿ ಹೆಂಡತಿಯರ ಹೆಸರು ಬಂದಾಗ ಓರ್ಫಾ ಫಸ್ಟ್ ಹೆಸರು, ರೂತು ಎರಡನೇ ಹೆಸರು. ಆಗ ನಾವೇನು ತೀರ್ಮಾನ ಮಾಡಿಬಿಟ್ವಿ, ಮಹ್ಲೋನ್ ಅವನ ಕೆಳಗೆ ಓರ್ಫಾ, ಕಿಲ್ಯೋನ್ ಕೆಳಗೆ ಯಾರು? ರೂತು. ಸರಿನಾ? ಮಹ್ಲೋನನ ಹೆಂಡತಿ ಯಾರು ಗೊತ್ತಾ? ರೂತ್. ಉಲ್ಟಾ ಮಾಡಿದ್ದಾರೆ ಅಲ್ಲಿ. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಅದು 4ನೇ ಅಧ್ಯಾಯಕ್ಕೆ ಬಂದರೆ 10ನೇ ವಾಕ್ಯದಲ್ಲಿ ಓದಿದ್ರೆ ಗೊತ್ತಾಗುತ್ತೆ. 9ನೇ ವಾಕ್ಯದಿಂದ ಓದಿ. 1 ನಿಮಿಷ ಗಮನಿಸಿ. ಅಲ್ಲಿ ಹೆಂಗಿದೆ ಇವಾಗ ಅಲ್ಲಿ? ಫಸ್ಟು ಕಿಲ್ಯೋನು, ಆಮೇಲೆ ಮಹ್ಲೋನು. ಸರಿನಾ? ಅಲ್ಲೇನಿದೆ 1ನೇ ಅಧ್ಯಾಯದಲ್ಲಿ? ಫಸ್ಟು ಮಹ್ಲೋನು, ಆಮೇಲೆ ಕಿಲ್ಯೋನು. ಇಲ್ಲಿ ಬಂದಾಗ ಕಿಲ್ಯೋನ್ ಫಸ್ಟು, ಮಹ್ಲೋನ್ ಆಮೇಲೆ. ಮಹ್ಲೋನನ ಹೆಸರಿನಲ್ಲೇ ನಿಂತು ಅವನ ಹೆಂಡತಿ. ಯಾರ ಹೆಂಡತಿ? ಮಹ್ಲೋನನ ಹೆಂಡತಿ ಆದಂತಹ. ಸಾಕು. ಆಗ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಇಲ್ಲಿ ಬರೆದಿದ್ರಿಂದ ಆಗಲ್ಲ. ಕರೆಕ್ಟಾಗಿ ನಾವು ಬೈಬಲ್ 1ನೇ ಅಧ್ಯಾಯದಲ್ಲಿ ಹೇಳುತ್ತೆ ಮಹ್ಲೋನ್ ಕಿಲ್ಯೋನ್ ಅಂತ, ಓರ್ಫಾ ರೂತ್ ಅಂತ. ಆದರೆ ಓರ್ಫಾ ಅಲ್ಲ ಮಹ್ಲೋನ ಹೆಂಡತಿ, ರೂತಳು ಮಹ್ಲೋನನ ಹೆಂಡತಿ. ಯಾಕೆ ಅಂದರೆ 4ನೇ ಅಧ್ಯಾಯದಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ನೋಡಬಹುದು. ಆಗ ಏನಾಗ್ಬಿಡುತ್ತೆ, ಮಹ್ಲೋನ್ ಕಿಲ್ಯೋನ್ ಇಬ್ಬರು ಮದುವೆ ಮಾಡ್ಕೊಳ್ತಾರೆ, ರೂತ್ ಮತ್ತು ಓರ್ಫಾ. ಆದರೆ ಸ್ವಲ್ಪ 10 ವರ್ಷ ಅಲ್ಲಿ ಜೀವನ ಮಾಡ್ತಾರೆ. 10 years. ಎಲಿಮೆಲೆಕು ಸತ್ತಿದ್ದು ಸ್ವಲ್ಪ ಬೇಗನೆ ಸತ್ತಿರಬೇಕು. ಹೋಗಿ ಕೆಲವೇ ದಿನಗಳಲ್ಲೋ ಕೆಲವು ತಿಂಗಳುಗಳಲ್ಲೋ ಸತ್ತಿರಬಹುದು, ನಮಗೆ ಗೊತ್ತಿಲ್ಲ. ಆದರೆ 10 ವರ್ಷಗಳ ನಂತರ ಇಬ್ಬರೂ ಸಹ ತೀರೋಗ್ಬಿಡ್ತಾರೆ. ಯಾರು? ಮಹ್ಲೋನ್ ಮತ್ತು ಕಿಲ್ಯೋನ್ ಇಬ್ಬರು ತೀರ್ಕೊಂಡ್ಬಿಡ್ತಾರೆ. ಈಗ 6 ಜನ ಇದ್ದಂತಹ ಮನೆಯಲ್ಲಿ ಈಗ ಯಾರಿದ್ದಾರೆ? 3 ಜನ ಹೋದರು, 3 ಜನ ಲೇಡೀಸ್ ಮಾತ್ರ ಉಳ್ಕೊಂಡ್ರು, 3 ಜನ ಸ್ತ್ರೀಯರು ಮಾತ್ರ ಉಳ್ಕೊಂಡ್ರು. ವಾಕ್ಯ ಹೇಳುತ್ತೆ, ಹೀಗೆ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳೆದುಕೊಂಡು ಒಬ್ಬಳೇ ಉಳಿದಳು. ನೋಡಿ, ಒಬ್ಬಳೇ ಉಳಿದಳು, ಸಿಂಗಲ್ ಆಗಿಬಿಟ್ಲು ಅವಳು. ಇವಾಗ ಸಿಂಗಲ್ ಆದರು. ಆದರೆ ನೆಕ್ಸ್ಟ್ ವಾಕ್ಯ ಒಂದು ನಿರೀಕ್ಷೆಯ ವಾಕ್ಯ ಇದೆ. ಏನು ಗೊತ್ತಾದು? ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರ ಕೊಟ್ಟಿದ್ದಾನೆ. ನೋಡಿ, ಎಷ್ಟು ವರ್ಷಗಳ ನಂತರ ನವೋಮಿಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. 10 ವರ್ಷಗಳ ನಂತರ, ಎಲ್ಲವನ್ನ ಕಳೆದುಕೊಂಡ ನಂತರ, ಎಲ್ಲ ನಷ್ಟವಾದಾಗ, ತಾನೇನು ತಗೊಂಡು ಹೋಗಿದ್ಲೋ ಆಸ್ತಿ ಏನು ತೆಗೆದುಕೊಂಡು ಹೋಗಿರಲಿಲ್ಲ, ಆಸ್ತಿಗಿಂತ ಮಿಗಿಲಾದಂತಹ ಗಂಡನನ್ನು 2 ಮಕ್ಕಳನ್ನು ಕರೆದುಕೊಂಡು ಯಾವುದಕ್ಕೋಸ್ಕರ ಬದುಕಬೇಕು ಎಂಬುದಾಗಿ, ಸಾಯಬಾರ್ದು ಎಂಬುದಾಗಿ ಯೋಚನೆ ಮಾಡ್ಕೊಂಡು ಹೋದ್ಲು. ಯಾವುದು ಆಗಬಾರ್ದು ಅಂತ ನೆನೆಸ್ಕೊಂಡ್ಲು, ಅದೇ
ಅವಳ ಜೀವಿತದಲ್ಲಿ ನಡೀತಾ ಇದೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಕೊರತೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ ಏನಾಗಬಾರ್ದು ಅಂತ ಯೋಚನೆ ಮಾಡಿ ದೇವರನ್ನ ಬಿಟ್ಟು ಹೋಗ್ತೀವೋ ಅದೇ ಸಂಭವಿಸುತ್ತೆ. ಕಾರಣ ಏನು ಗೊತ್ತಾ? ದೇವರ ಸಾನ್ನಿಧ್ಯವಿಲ್ಲದೆ ಈ ಲೋಕದಲ್ಲಿ ನನಗೂ ನಿಮಗೂ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿದ್ದಾನೆ. ಇಲ್ಲಿ ಎಲ್ಲವನ್ನ ಕಳೆದುಕೊಂಡು ಒಬ್ಬಳೇ ಉಳಿದಳು. ಯಾಕೆ ಇವಳಲ್ಲಿ ಹೋಗಿದ್ದು? ಮೋವಾಬ್ಗೆ ಹೋಗಿದ್ದು ಯಾಕೆ ಗೊತ್ತಾ? ಸುಖವಾಗಿ, ಕುಟುಂಬವಾಗಿ, ಸಂತೋಷವಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ ಹೋದಳು. ಆದರೆ ಆರಂಭದಿಂದಲೇ ಅವಳಲ್ಲಿ ಕಣ್ಣೀರು, ಆರಂಭದಿಂದಲೇ ವೇದನೆಗಳು. ಗಂಡನನ್ನ ಮರೆತು ಆ ದುಃಖ ತೀರಿ ಇನ್ನೇನು ಗಂಡು ಮಕ್ಕಳು ಮದುವೆ ಆದಾಗ ಸಂತೋಷವಾಗಿ ಜೀವಿಸಬಹುದು ಅಂತ ಯೋಚನೆ ಮಾಡಿದ್ಲು. ಆದರೆ ಸಂತೋಷ ಜಾಸ್ತಿ ಹೊತ್ತಿರಲಿಲ್ಲ. ಪುನಃ ಸಂತೋಷ ಏನಾಯ್ತು? ಕುಗ್ಗಿ ಹೋಯ್ತು, ಹಾಳಾಯ್ತು. ಈಗ ದುಃಖದಲ್ಲಿದ್ದಾಳೆ, ಈಗ ಕಣ್ಣೀರಲ್ಲಿದ್ದಾಳೆ, ಈಗ ವೇದನೆಯಲ್ಲಿದ್ದಾಳೆ, ಈಗ ನಿರಾಶೆಯಲ್ಲಿದ್ದಾಳೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ತನ್ನ ಜನರನ್ನ ಕಟಾಕ್ಷಿಸಿ ಅವರಿಗೆ ಆಹಾರ ಕೊಟ್ಟಿದ್ದಾನೆ ಎಂಬುದು ಅವಳ ಕಿವಿಗೆ ಬಿತ್ತು. ಪ್ರಿಯ ದೇವರ ಮಕ್ಕಳೇ, ಇಂದಿನ ಕಷ್ಟಗಳನ್ನು ನೋಡಿ, ಇಂದಿನ ಕೊರತೆಗಳನ್ನು ನೋಡಿ, ಇಂದಿನ ವೇದನೆ ನೋಡಿ ದೇವರಿಂದ ಬಿಟ್ಟು ಹಗಲುವಂಥದ್ದಲ್ಲ. ನಾವು ದೇವರಲ್ಲಿ ಆಶ್ರಯಿಸುವುದಾದ್ರೆ, ದೇವರ ಮುಖವನ್ನು ನೋಡುವುದಾದ್ರೆ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಕಟಾಕ್ಷಿಸುವಂತ ಒಬ್ಬ ದೇವರಿದ್ದಾನೆ. ನಮ್ಮನ್ನು ಕ್ಷಮಿಸುವಂತಹ, ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ದಿವಸ ಕರ್ತನ ಸನ್ನಿಧಿಯಲ್ಲಿ ಹೇಳೋಣ, ಕರ್ತನೇ ನಿನ್ನ ಮುಖವನ್ನು ನೋಡ್ತಾ ಇದ್ದೇವೆ. ಇವತ್ತಿನ ಕೊರತೆಯನ್ನ ನೀಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರು, ಅದ್ಭುತ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆತನು ಅಸಾಧ್ಯಗಳನ್ನ ಸಾಧ್ಯ ಮಾಡುವಂತ ದೇವರು. ಎಷ್ಟೇ ಕೊರತೆಗಳಿರಲಿ, ದೊಡ್ಡ ಬರಗಾಲವಿದ್ದರೂ ಅದನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಏನಾಯ್ತು ಇಲ್ಲಿ? ವರ್ತಮಾನ ಏನಾಯ್ತು? ಯಾವಾಗ ಕಟಾಕ್ಷಿಸಿದ್ದಾರೆ, ಯಾವಾಗ ಆಹಾರ ಬಂದಿದೆ ಗೊತ್ತಿಲ್ಲ ನಮಗೆ. ಬಟ್ ಇವಳಿಗೊಂದು ಇನ್ಫಾರ್ಮೇಷನ್ ಬಂತು. ಇವತ್ತಿನ ಥರ ಫೋನ್ ಏನಾದರೂ ಅವತ್ತಿದ್ದಿದ್ರೆ ಬೇಗ ಸಂದೇಶ ಸಿಕ್ಬಿಡ್ತಿದ್ದೇನೋ. ಆದರೆ ಫೋನ್ ಇಲ್ಲದೆ ಇರೋದ್ರಿಂದ, ಮೊಬೈಲ್ ಇಲ್ಲದೆ ಇರೋದ್ರಿಂದ ಯಾರೋ ಬಂದರು ಮೋವಾಬ್ಗೆ. ಹೇಗೋ ಗೊತ್ತಾಯಿತು, ಯಾರೋ ಹೇಳಿದ್ರು ಅಲ್ಲಿ ಇದೆ ಅಂತ. ಯಾಕೋ ಐಗುಪ್ತ ದೇಶದಲ್ಲಿ ಆಹಾರ ಇದೆ ಅಂತ ಹೆಂಗೆ ಗೊತ್ತಾಯಿತು ಯಾಕೋಬನಿಗೆ? ಯಾರೋ ಹೋಗಿ ಬಂದವ್ರು ಯಾರೋ ಹೇಳಿದ್ರು. ಅದೇ ಥರ ಏನಾಯಿತು ಇಲ್ಲಿ? ದೇವರು ಜನರನ್ನು ಕಟಾಕ್ಷಿಸಿದ್ದಾನೆ, ಆಹಾರ ಕೊಟ್ಟಿದ್ದಾನೆ, ಮಳೆ ಬಂದಿದೆ, ಬೆಳೆ ಬಂದಿದೆ. ಸಂತೋಷವಾಗಿ ನೀವೇನು ಮಾಡಿ ಇರ್ರಿ ಅಂತೇಳಿ ಇರುವಂತಹ ಅನುಭವ ಅವ್ರಿಗೆ ಗೊತ್ತಾದಾಗ ನವೋಮಿ ಒಂದು ತೀರ್ಮಾನ ಮಾಡ್ತಾಳೆ. ಏನು ಮಾಡೋಣ? ವಾಪಸ್ ಹೋಗೋಣ. ಯಾಕೆ ಗೊತ್ತಾ? ಇಲ್ಲಿದ್ದೆಲ್ಲ ಏನಾಯಿತು? ನಷ್ಟನೇ. ಅವಳಿಗೆ ಒಂದೇ ಒಂದು ಆಸೆ. ಇವಾಗ ನನ್ನ ಅಭಿಪ್ರಾಯ, ಈ ಗಂಡನನ್ನು ಇಬ್ಬರು ಮಕ್ಕಳನ್ನ ಏನು ಮಾಡಿದ್ರು, ಅವತ್ತೇನೋ ಈ ಸೆಂಟ್ ಪೀಟರ್ಸ್ ಏನೂ ಇರಲಿಲ್ಲ, ತಗೊಂಡು ಬಂದು ಇಲ್ಲಿ ಮಣ್ಣು ಮಾಡೋಕ್ಕೆ ದುಡ್ಡು ಇಲ್ಲ, ಅಲ್ಲೇ ಮಣ್ಣು ಮಾಡಿರಬೇಕು ಮೋವಾಬ್ ದೇಶದಲ್ಲಿ. ಕೊನೆಗೆ ಉಳಿದೊಂದು ಆಸೆ ಏನು ಗೊತ್ತಾ? ನಾನಾದರೂ ಇಲ್ಲಿ ಸತ್ತು ಇಲ್ಲಿ ಮಣ್ಣು ಆಗಬಾರ್ದು, ಎಲ್ಲಿ ಹೋಗಬೇಕು? ನಮ್ಮೂರಿಗೆ ಹೋಗ್ಬಿಡೋಣ. ಕಷ್ಟನೋ ಸುಖನೋ ಯಾವ್ದು ಚೆನ್ನಾಗಿರುತ್ತೆ? ನಾನು ನೆಕ್ಸ್ಟ್ ಸರಿ ಹೇಳ್ತೀನಲ್ವಾ, ಅಲ್ಲಿ ಹೋದರೆ ಬಿರಿಯಾನಿ ಕೊಡ್ಬೋದು, ಇಲ್ಲಿ ಹೋದರೆ ಏನದು ಇನ್ನೇನು ಏನು ಒಬ್ಬಟ್ಟು ಕೊಡ್ಬೋದು. ಆದರೆ ನಮ್ಮನೆ ಅನ್ನ ರಸನೇ ನಮಗೆ ಚಂದ. ಹೌದಾ? ಬಿರಿಯಾನಿ ಯಾವಾಗಲೂ ಸಿಗಲ್ಲ, ಯಾವಾಗಲೂ ಬಿರಿಯಾನಿ ಕೊಡಲ್ಲ ಎಲ್ಲರೂ, ಯಾವಾಗಲೂ ಒಬ್ಬಟ್ಟು ಕೊಡಲ್ಲ. ಮೊನ್ನೆ ಯಾರೊಬ್ರು ಹೇಳ್ತಾಯಿದ್ರು, ಪಾಸ್ಟರ್ ನಿಮಗೆ ಖಾರ ಇಷ್ಟ ಇಲ್ಲ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಒಬ್ಬಟ್ಟು ಮಾಡ್ಕೊಡ್ತೀವಿ ನಿಮಗೆ ಅಂತ. ಒಬ್ಬಟ್ಟು ಖಾರಗೋಸ್ಕರನ ನಾವು ಜೀವನ ಮಾಡ್ತಾ ಇರೋದು ಇಲ್ಲ. ನಮ್ಮನೆ ಅನ್ನ ರಸನೇ ಬೆಸ್ಟು ಕೆಲವು ಟೈಮಲ್ಲಿ, ಅದೇ ಶಾಶ್ವತ. ಹೌದಾ? ಅಲ್ಲಿ ಇಲ್ಲಿಗಿಂತ. ಆದರೆ ಇಲ್ಲಿ ಇವಳಿಗೊಂದು ತೀರ್ಮಾನ ಬಂತು. ಏನಾಯಿತು? ನಮ್ಗೆ ಯಾರು ಶಾಶ್ವತ? ನಮ್ಮೂರೇ ಶಾಶ್ವತ. ವಾಪಸ್ ಹೋಗೋಕ್ಕೆ ತೀರ್ಮಾನ ಅವಳು ಮಾಡಿದ್ಲು. ವಾಪಸ್ ಹೋಗೋಣ ಅಂತ ಅವ್ರು ತೀರ್ಮಾನ ಮಾಡಿಬಿಟ್ಲು. ನಾನು ಕೆಲವು ತೀರ್ಮಾನಗಳನ್ನ ಕಳೆದ ದಿವಸ ತಗೊಂಡೆ, ಅದನ್ನು ನಮ್ಮ ಹೆಂಡ್ತಿಗೆ ಹೇಳಿದೆ. ಆದರೆ ನಾನು ಇಲ್ಲಿ ಹೇಳಲ್ಲ ಇವಾಗ, ಅದು ಇರಲಿ ಅಲ್ಲಿ, ಆಮೇಲೆ ನೋಡೋಣ. 6ನೇ ವಾಕ್ಯದಲ್ಲಿ ಏನು ಹೇಳುತ್ತೆ ಅಂದರೆ, ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ಕೇಳಿದ ನವೋಮಿ ಮೋವಾಬ್ ದೇಶದಿಂದ ಯಾರ ಜೊತೆ ಹೊರಟ್ಲು? ಸೊಸೆಯವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆಗ ನನ್ನ ಅಭಿಪ್ರಾಯ, ಸೊಸೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರು ಸೊಸೆಯರನ್ನು ಕರ್ಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅದರ ಅರ್ಥ ಯಾವುದೋ ಒಂದು ಮೇನ್ ರೋಡ್ ಹೈವೇ ಬರೋವರೆಗೂ ಕರ್ಕೊಂಡು ಹೋಗ್ತಾ ಇದ್ದಾಳೆ ಜೊತೆಗೆ.
ಎಲ್ಲಿಗೆ? ಯಾವ ಹೈವೇ? ಮೋವಾಬ್ ಟು ಇಸ್ರಾಯೇಲ್, ಬೆತ್ಲೆಹೇಮ್, ಕಾನಾನ್ ಹೈವೇ. ಆ ಹೈವೇವರೆಗೂ ಇಲ್ಲಿ ಈ ಥರ ಒಳಗೆಲ್ಲೋ ಇರಬೇಕು ಅನಿಸುತ್ತೆ, ಈ ಥರ ಒಳಗೆಲ್ಲೋ. ಇವಾಗ ಬ್ಯಾಂಗ್ಳೂರ್ ಟು ಬಾಂಬೆ ಅಂತ ಹೇಳ್ದಂಗೆ ಏನು ಮಾಡಬೇಕು? ಅಲ್ಲಿವರೆಗೂ ಹೋಗಬೇಕು. ಈಗೇನು ಮಾಡಬೇಕು? ಇವಾಗ ಸೆಂಟ್ರಲ್ ಇದ್ದಾರೆ, ಇವಾಗ ಇವ್ರನ್ನ ಆ ಕಡೆ ಕಳಿಸ್ಬೇಕು, ಇವ್ರ ಈ ಕಡೆ ಹೋಗಬೇಕು. ಇವಳು ತೀರ್ಮಾನ ಮಾಡಿದ್ಲು, ಬರ್ರಿ ಹೋಗೋಣ ಮಕ್ಕಳೇ. ಅವಾಗ ಮಕ್ಕಳೇನು ತೀರ್ಮಾನ ಮಾಡಿದ್ರು, ಸೊಸೆಯರೇನು ತೀರ್ಮಾನ ಮಾಡಿದ್ರು, ನಮ್ಮ ಅತ್ತೆ ಎಲ್ಲಿಗೋ ಕರ್ಕೊಂಡು ಹೋಗ್ತವ್ರು ನಮ್ಮನ್ನು. ಎಲ್ಲೋ ಹೋಗ್ತಾರೆ, ಬರ್ರಿ ಹೋಗೋಣ. ಅವರು ಹೊರಟ್ರು ಸಮಯದಲ್ಲಿ ಏನಾಗ್ತದೆ ಗೊತ್ತಾ? ದೇವರ ವಾಕ್ಯ ಹೇಳ್ತದೆ, ಇಬ್ಬರು ಹೊರಡ್ತಾ ಇದ್ದಾರೆ, ಇಬ್ಬರು ಸೊಸೆಯವರೊಂದಿಗೆ ಹೊರಡ್ತಾ ಇದ್ದಾರೆ, ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಆದರೆ 7ನೇ ವಾಕ್ಯ ಹೇಳ್ತದೆ, ಆಕೆಯು ಇಬ್ಬರು ಸೊಸೆಯವರನ್ನು ತಾನಿದ್ದ ಸ್ಥಳದಿಂದ ತಿರುಗಿ ನಿಮ್ಮ ಎಲ್ಲಿಗೆ ಹೋಗ್ರಿ? ತವ್ರ ಮನೆಗೆ ಹೋಗ್ರಿ. ಇವತ್ತಾಗಿದ್ರೆ ಹೋಗ್ತೀವಿ, ಕಾಂಪನ್ಸೇಷನ್ ಕೊಡ್ರಿ. ಏನು ಕೊಡಬೇಕು? ನಷ್ಟ ಪರಿಹಾರ ಕೊಡಬೇಕು. ಇವಾಗ ಕೊಟ್ಟರೆ ಹೋಗ್ತೀವಿ, ಇಲ್ಲಾಂದರೆ ಕೇಸ್ ಹಾಕ್ತೀನಿ ನಾನು. ಇವಾಗ ಈಗ ವಾಕ್ಯ ಏನು ಹೇಳ್ತದೆ? ಹೊರಡ್ರಿ ನೀವು ನಿಮ್ಮ ತವ್ರ ಮನೆಗೆ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದಾರೆ? ದೇವರು ನಿಮ್ಮನ್ನು ಪ್ರೀತಿ ಮಾಡಲಿ, ದೇವರು ನಿಮ್ಮನ್ನು ಪ್ರೀತಿ ಮಾಡಲಿ, ನೀವು ನಿಮ್ಮ ಮನೆಗೆ ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು ಈ ನವೋಮಿ ಏನು ಮಾಡ್ತಾಳೆ? ಮುದ್ದಿಟ್ಬಿಡ್ತಾಳೆ. ಅವ್ರು ಗಟ್ಟಿಯಾಗಿ ಹತ್ತು ಏನು ಮಾಡ್ತಾರೆ? ನಾವು ನಿನ್ನ ಜೊತೆಯಲ್ಲೇ ಸ್ವಜನರ ಬಳಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಇಬ್ಬರು ಗಟ್ಟಿಯಾಗಿ ಹೇಳ್ತಾರೆ, ಅಮ್ಮ ನಾನು ಬಿಡಲ್ಲ ಅಂತ. ಅದರಲ್ಲಿ ಒಬ್ಬಳದು ಎಂಥ ಕಣ್ಣೀರು! ಈ ಕೆಲವು ಟೈಮ್ಗಳಲ್ಲಿ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಮಮ್ಮಿ ಪಪ್ಪ ಅಂತ ಹೇಳ್ತಾರೆ, ಆಮೇಲೆ ಹೋದ್ಮೇಲೆ ಫೋನೇ ಮಾಡಲ್ಲಂತೆ. ಮದುವೆಗೆ ಅಲ್ಲಿಗೆ ಹೋದ್ಮೇಲೆ ಫೋನೇ ಮಾಡಲ್ಲ, ತಿರುಗೇ ನೋಡಲ್ಲ. ಮತ್ತೆ ಮಕ್ಕಳೇ ಏನಮ್ಮ ಅಂದರೆ ಇಕ್ಕಮ್ಮ ಫೋನು, ಟೈಮ್ ಇಲ್ಲ ನನಗೆ, ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು. ಯಾಕೆ? ಹೋಗ್ಬೇಕಾದ್ರೆ ಅಳ್ತಾ ಹೋದವ್ರು ಇವರು, ನಿಮ್ಮನ್ನು ಬಿಡೋಕ್ಕೆ ಆಗಲ್ಲ ಅಂತ ಹೇಳಿದವರು. ಈಗ ಬೇಡವೇ ಬೇಡ ಇವಾಗ. ಓಕೆ, ಆದರೆ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ನಾವು ನಿನ್ನ ಜೊತೆಯಲ್ಲಿ ನಿನ್ನ ಸ್ವಜನರ ಬಳಿಗೆ ಬರ್ತೀವಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ಆಗಲ್ಲ, ಹಾಗೆ ಹೀಗೆ ಅದು ಇದು ಎಲ್ಲ ಹೇಳಿ ಅವಾಗ ಏನು ಹೇಳ್ತಾಳೆ ಗೊತ್ತಾ? 13ನೇ ವಾಕ್ಯದಲ್ಲಿ ಅವಳಿಗೆ ಗೊತ್ತಾಯಿತು. ಏನು ಹೇಳ್ತಾಳೆ? ನನ್ನ ಮಕ್ಕಳೇ, ಆಗ ಮಾಡಬೇಡ್ರಿ, ಯೆಹೋವನ ಹಸ್ತ ನನಗೆ ವಿರೋಧವಾಗ್ಬಿಟ್ಟಿದೆ. ಈಗ ಅವಳಿಗೆ ಮನವರಿಕೆ ಆಗ್ತಾ ಇದೆ, ನನ್ನ ಗಂಡ ಸತ್ತಿದ್ದು, ಮಗಳವನು ಸತ್ತಿದ್ದು, ಕಿಲ್ಯವನು ಸತ್ತಿದ್ದು ಆಕಸ್ಮಿಕವಾಗಿರಲಿಲ್ಲ, ಸುಮ್ಮನೆ ಏನೋ ಕೋವಿಡ್ ಬಂದಿದ್ದಲ್ಲ, ರೋಗ ಬಂದಿದ್ದಲ್ಲ. ನಾನು ನನ್ನ ದೇಶವನ್ನು ಬಿಡಬಾರ್ದಾಗಿತ್ತು, ಕಷ್ಟನೋ ಸುಖನೋ ಅಲ್ಲೇ ಇರಬೇಕಾಗಿತ್ತು. ಪ್ರಿಯ ದೇವರ ಮಕ್ಕಳೇ, ನನ್ನಲ್ಲಿ ನಿಮ್ಮಲ್ಲಿ ಕಷ್ಟಗಳು ಬರುವಾಗ ದೇವರನ್ನು ಬಿಟ್ಟು ದೇವರಿಗೆ ವಿರುದ್ಧವಾಗಿ ನಾನು ನೀವು ಹೋಗುವುದಕ್ಕೆ ತಯಾರಾದರೆ ದೇವರು ಬೇಸರ ಮಾಡ್ಕೊಳ್ತಾರೆ. ದೇವರ ಹಸ್ತ ನನಗೂ ನಿಮಗೂ ಅದು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನು ಮರಿಬಾರ್ದು. ಕೆಲವು ಟೈಮ್ಗಳಲ್ಲಿ ನಮಗೇನು ಅನಿಸುತ್ತೆ ಗೊತ್ತಾ? ಇದು ಬೇಡ, ಇವರು ಬೇಡ, ಯಾರು ಬೇಡ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಈಗ ನವಮಿಗೆ ಅರ್ಥ ಆಯಿತು, ದೇವರ ಹಸ್ತ ನನಗೆ ವಿರುದ್ಧವಾಯಿತು. ಮನುಷ್ಯರ ಹಸ್ತ ನನಗೆ ವಿರುದ್ಧವಾದರೆ ಸಹಾಯಕ್ಕೆ ಬರುವ ದೇವರಿದ್ದಾನೆ, ಆದರೆ ದೇವರ ಹಸ್ತ ನನಗೆ ವಿರುದ್ಧವಾದರೆ ಯಾರು ಸಹಾಯ ಮಾಡೋದಕ್ಕೆ ಬರಲ್ಲ. ವಾಕ್ಯ ಈ ರೀತಿ ಹೇಳುತ್ತೆ, ಮನುಷ್ಯನು ನನಗೆ ವಿರುದ್ಧವಾಗಿದ್ದರೆ ಪರವಾಗಿಲ್ಲ, ಇವತ್ತು ದೇವರ ಸಂಧಾನದಲ್ಲಿ ನಾನು ನೀವು ನಂಬಿಗಸ್ತನಾಗಿ ನಿಂತರೆ ಯಾವ ಮನುಷ್ಯ ನಿನಗೆ ವಿರುದ್ಧವಾಗಿರ್ತಾರೋ, ಯಾವ ವ್ಯಕ್ತಿ ನಿನಗೆ ವಿರುದ್ಧವಾಗ್ತಾರೋ ಅದನ್ನು ಬದಲಾಯಿಸುವುದಕ್ಕೆ ದೇವರು ಶಕ್ತನು. ಆದರೆ ದೇವರು ನನಗೆ ವಿರುದ್ಧವಾದರೆ, ದೇವರು ನಿನಗೆ ವಿರುದ್ಧವಾದರೆ ಯಾರು ಸಹಾಯಕ್ಕೆ ಬರಲ್ಲ. ನನಗನ್ಸುತ್ತೆ ಆ ಥರ ಒಂದು ವಾಕ್ಯ ಇದೆ, ಅದು ನನಗೆ ಜ್ಞಾಪಕ ಬರ್ತಾ ಇಲ್ಲ, ನನಗೆ ಅದು ವಾಕ್ಯ ಏನಂದರೆ, ನೋ ಅದಲ್ಲ, ಮನುಷ್ಯರೊಂದಿಗೆ ವ್ಯಾಜ್ಯ ಮಾಡಿದರೆ ಪರಿಹರಿಸುವುದಕ್ಕೆ ದೇವರಿದ್ದಾನೆ. ಮನುಷ್ಯನಿಗೆ ದೇವರೊಂದಿಗೆ ಒಂದು ವ್ಯಾಜ್ಯ ಬಂದರೆ ಅದಕ್ಕೆ ಪರಿಹಾರ ಕೊಡುವುದಕ್ಕೆ ಯಾರೂ ಇಲ್ಲ. ಆ ವಾಕ್ಯ ಎಲ್ಲಿ ಅಂತ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಇಟ್ಸ್ ಓಕೆ, ನಾನು ಅವಾಗ ನೆಕ್ಸ್ಟ್ ಯಾವಾಗಲಾರು ಹೇಳ್ತೀನಿ ಅಲ್ಲಿ. ಆದರೆ ಇವಳು ಹೇಳ್ತಾ ಇದ್ದಾಳೆ ಏನು? ಯೆಹೋವನ ಹಸ್ತ
ಯಾನೋಗ್ತೀಯಲ್ಲ, ಅಲ್ಲಲ್ಲ ಬೇರೆ ಕಡೆ ಇರಲಿ, ಬಿಡಿ ತೊಂದರೆ ಇಲ್ಲ, ಟೈಮ್ ಇಲ್ಲ. ಆಗ ಇಲ್ಲಿ ನಾವು ನೋಡ್ತೀವಿ ಏನಾಗ್ತಾ ಇದೆ, ಯೆಹೋವನ ಹಸ್ತ ನನಗೆ ವಿರೋಧವಾಗಿರೋದ್ರಿಂದ ನಿಮಗೋಸ್ಕರ ಬಹಳ ದುಃಖ ಪಡುತ್ತೇನೆ. ಆಗ ಮತ್ತೆ ಅವ್ರೇನು ಮಾಡ್ತಾ ಇದ್ದಾರೆ, ಗಟ್ಟಿಯಾಗಿ ಅಳ್ತಾ ಇದ್ದಾರೆ. ರೂತ್ ಮತ್ತು ಓರ್ಫಾ ಗಟ್ಟಿಯಾಗಿ ಅಳ್ತಾ ಇದ್ದಾರೆ. ಓರ್ಫಳು ಅತ್ತೆಯನ್ನ ಮುದ್ದಿಟ್ಟು ಹೊರಟು ಓದಳು. ಓದಿ ಆ ವಾಕ್ಯ ಓದಿ. ಓರ್ಫಳು ಅತ್ತೆಯನ್ನ ಮುದ್ದಿಟ್ಟು ಹೊರಟು ಹೋದಳು. ಹೋಗಲ್ಲ ಅಂತ ಹೇಳಿದವಳು, ನಾವು ನಿಮ್ಮನ್ನು ಬಿಡಲ್ಲ, ನಿಮ್ಮ ಜೊತೆನೇ ಇರ್ತೀವಿ, ನಿಮ್ಮ ಸಂಗಡನೇ ಇರ್ತೀನಿ, ನಿಮ್ಮ ಸಂಗಡ ಸ್ವಜನರ ಬಳಿಗೆ ಬರ್ತೀನಿ, ನಿಮ್ಮ ಊರು ಹೆಂಗಿದೆ ಅಂತ ನೋಡ್ತೀನಿ, ನಿಮ್ಮ ಜನರ ಜೊತೆಯಲ್ಲಿ ಇರ್ತೀನಿ, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಂತಹ ಈ ಓರ್ಫಾ ಏನು ಮಾಡ್ತಾಳೆ, ಅತ್ತೆಗೆ ಮುದ್ದಿಟ್ಲು. ಓಕೆ ಬಾಯ್ ಸಿ ಯು ಅಂತ ಹೋಗ್ಬಿಟ್ಲು. ಇನ್ಯಾವತ್ತೂ ನೋಡೋಕ್ಕಾಗಲ್ಲ. ಅವಳು ತನ್ನ ಜನರ ಬಳಿಗೆ ಮತ್ತು ಎಲ್ಲಿಗೋದ್ಲು, ತನ್ನ ಜನರ ಬಳಿಗೂ ತನ್ನ ದೇವತೆಗಳ ಬಳಿಗೂ ಅಂತ ವಾಕ್ಯ ಹೇಳುತ್ತೆ. ಮುಂದೆ ನೋಡುವಂಥ ಸಮಯದಲ್ಲಿ ನೋಡಿ 15ನೇ ವಾಕ್ಯ ಹೇಳುತ್ತೆ, ನವೋಮಿಯು ರೂತಳಿಗೆ, ಈಗೋ ನಿನ್ನ ಓರ್ಗೆತ್ತಿ ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗು. ನೀನು ಒಬ್ಬಳೇ ಹೋಗಬೇಡ, ಅವಳು ಒಬ್ಬಳೇ ಹೋಗೋದು ಬೇಡ, ಅವಳ ಜೊತೆ ನೀನು ಹೋದರೆ ಒಬ್ಬರಿಗಿಂತ ಇಬ್ಬರು ಲೇಸು. ಆದ್ದರಿಂದ ನೀನೇನು ಮಾಡು, ನಿನ್ನ ಜನರ ಬಳಿಗೆ ಹೋಗು. ಅಲ್ಲಿ ಯಾರಿದ್ದಾರೆ, ನಿನ್ನ ಜನರು ಇದ್ದಾರೆ, ನಿನ್ನ ದೇವತೆಗಳು ಇದ್ದಾವೆ. ಮೋವಾಬ್ಯರ ದೇವರು ಯಾರು ಗೊತ್ತಾ? ಯಾರು? ಅಷ್ಟು ಇಷ್ಟು ಏನಲ್ಲ. ಮೋವಾಬ್ಯರ ಕೆಮೋಷ್ ದೇವತೆ. ಮೋವಾಬ್ಯರ ಕೆಮೋಷ್ ದೇವತೆ ಹತ್ರ ಹೋಗ್ಬಿಡು ನೀನು. ಅವಳು ಹೋಗ್ತಾ ಇದ್ದಾಳೆ, ನೀನು ಹೋಗ್ಬಿಡು ಅಂತ ಹೇಳಿದಾಗ ಇವಳು ಒಂದು ತೀರ್ಮಾನ ಮಾಡ್ತಾಳೆ. ವಾಕ್ಯ 14ನೇ ವಾಕ್ಯದ ಕೊನೆ ಭಾಗ ಹೇಳುತ್ತೆ, ರೂತಳಾದರೂ ಅತ್ತೆಯನ್ನು ಅಂಟಿಕೊಂಡಳು. ಇಲ್ಲಿಂದ ನನ್ನ ಪ್ರಸಂಗ ಇವಾಗ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಡಿಮೆ 3/4 ಗಂಟೆ ನಾನು ಮಾತಾಡಿದೆ ಅನಿಸುತ್ತೆ. ನನ್ನ ಪ್ರಸಂಗ ಸ್ಟಾರ್ಟ್ ಆಗೋದೇ ಇವಾಗ. ಇಲ್ಲಿಂದನೇ ಹೋಗುತ್ತೆ. ಇನ್ನೂ ಒಂದು 1 ಅವರ್ ಹಂಗೆ ಪ್ರಸಂಗ ಮುಂದಕ್ಕೆ ಹೋಗ್ಬಿಡುತ್ತೆ. ಓಕೆ, ಯಾರಿಗಾರು ಬೋರ್ ಆಗ್ತಾ ಇದೆಯಾ? ಇಲ್ಲ. ಓಕೆ, ಆಗ ರೂತಳು ಅತ್ತೇನು ಅಂಟ್ಕೊಂಬಿಟ್ಲು. ಈ ಅಂಟ್ಕೊಳ್ಳೋದು ಅಂತ ಹೇಳಿದ್ರೆ ಏನು ಅಂದರೆ, ಬೇರ್ಪಡಿಸಲಾಗದಂತಹ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ಲು ಅವಳು. ಏನೇ ಮಾಡಿದ್ರೂ ಸಹ ನಾವು ಕಾಲೇಬನ ಕುರಿತು ಕನ್ನಡದಲ್ಲಿರೋದು ಪೂರ್ಣವಾಗಿ ಹೊಂದಿಕೊಂಡಿದ್ದರಿಂದ ಅಂತ, ಆದರೆ ಮಲಯಾಳಂದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಕಾಲೇಬು ದೈವತ್ತೋಡ ನಿನ್ನು ಅಂಟ್ಕೊಂಡು ನಿಂತ್ಕೊಂಡ್ಬಿಟ್ಟ. ಅವನು ಏನು ಮಾಡಿದ್ರೂ ಸಹ ಅವನು ದೇವರಿಂದ ದೂರ ಆಗ್ತಾ ಇಲ್ಲ. ಎಲ್ಲರೂ ಅವನಿಗೆ ವಿರುದ್ಧವಾಗಿದ್ದಾರೆ. 10 ಜನ ಅವನಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. 12 ಜನರಲ್ಲಿ ಯೋಶುವ ಮಾತ್ರ ಜೊತೆಯಲ್ಲಿದ್ದಾನೆ. ಯೋಶುವ ಜಾಸ್ತಿ ಮಾತಾಡ್ತಾ ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಕಾಲೇಬನು ದೇವರನ್ನು ಅಂಟಿಕೊಂಡು ನಿಂತನು. ಇಲ್ಲಿ ರೂತಳು ಅತ್ತೆಯನ್ನು ಅಂಟಿಕೊಂಡೇ ನಿಲ್ತಾ ಇದ್ದಾಳೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಎಷ್ಟೇ ಉನ್ನತವಾಗಿ ಈ ಲೋಕದಲ್ಲಿ ಸಂಪಾದಿಸುವುದಕ್ಕಾಗಿ, ಸುಖವಾಗಿ ಜೀವಿಸುವುದಕ್ಕಾಗಿ ದೇವರಿಂದ ನಾವು ದೂರ ಹೋದರೆ, ವಾಕ್ಯ ಹೇಳ್ತದೆ, ನನಗೂ ನಿಮಗೂ ವಿರುದ್ಧವಾಗಿ ದೇವರ ಹಸ್ತ ಬಂದರೆ ನಾನು ಮುಂದುವರಿಯಕ್ಕಾಗಲ್ಲ. ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ 16ನೇ ಅಧ್ಯಾಯದಲ್ಲಿ ಓದುವಂಥ ಸಮಯದಲ್ಲಿ ತಪ್ಪಿ ಹೋದ ಮಗನ ಬಗ್ಗೆ ನೋಡ್ತೇವೆ. ಹಣವೆಲ್ಲ ತಗೊಂಡು ಅವನು ಹೋಗ್ತಾ ಇದ್ದಾನೆ. ಒಳ್ಳೆ ಸಂತೋಷವಾಗಿ ಜೀವನ ಮಾಡೋಣ, ಆರಾಧನೆಯನ್ನು ಬಿಟ್ಟು, ತಂದೆಯ ಮನೆಯನ್ನು ಬಿಟ್ಟು ತನ್ನ ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದಾನೆ. ಆದರೆ ವಾಕ್ಯ ಹೇಳ್ತದೆ, ತಂದೆ ಮನೆಯಲ್ಲಿದ್ದಂತಹ ಆ ಒಂದು ಅನುಭವ, ಅದಕ್ಕಿಂತ ಉನ್ನತವಾದ ಅನುಭವ, ಆ ಪ್ರೀತಿ, ಸಂತೋಷ, ಆನಂದ ಆರಂಭದಲ್ಲಿ ಸ್ನೇಹಿತರಿಂದ ಸಿಕ್ತು. ಆದರೆ ಬರ್ತಾ ಬರ್ತಾ ಏನಾಯಿತು, ಅವನಲ್ಲಿ ಸಂತೋಷ ಕಡಿಮೆ ಆಯಿತು, ಆನಂದ ಕಡಿಮೆ ಆಯಿತು, ಸ್ನೇಹಿತರು ಕಡಿಮೆ ಆದರು, ಕೇರ್ ತಗೊಳ್ಳೋರು ಕಡಿಮೆ ಆದರು, ಜೊತೆಗಿದ್ದವರು ಕಡಿಮೆ ಆದರು, ಎಲ್ಲರೂ ದೂರವಾದರು. ಎಲ್ಲರೂ ದೂರವಾದಂತಹ ಸಮಯದಲ್ಲೂ ಸಹ ಅವನು ಒಂದು ವಿಷಯ ಅವನಿಗೆ ಗೊತ್ತಾಯಿತು, ನಾನು ತಿರುಗಿ ನನ್ನ ತಂದೆ ಮನೆಗೆ ಹೋಗಬೇಕು. ನಾನು ತಿರುಗಿ ನನ್ನ ತಂದೆ ಮನೆಗೆ ಹೋಗೋದಾದರೆ ನನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಅಪ್ಪ ನನಗೋಸ್ಕರ ಕಾಯ್ತಾ ಇರ್ತಾನೆ. ಅಪ್ಪನು ನನಗೆ ಸಹಾಯ ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ತಂದೆಯಿಂದ ದೂರ ಹೋದರೂ ಸಹ ಪಶ್ಚಾತ್ತಾಪದಿಂದ ಯಥಾರ್ಥವಾಗಿ ದೇವರ ಸನ್ನಿಧಾನದಲ್ಲಿ ಹಿಂದಿರುಗಿ ಬರುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು
ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನಿಗೆ ಎಷ್ಟೇ ಸಮಸ್ಯೆ ಬಂದರೂ ನಿನ್ನಿಂದ ನಾವು ಅಗಲೋದಿಲ್ಲ ಸ್ವಾಮಿ. ನಿನ್ನಿಂದ ಅಗಲದೆ ನಿನ್ನನ್ನು ಆರಾಧನೆ ಮಾಡಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀ ನನಗೆ ಕೃಪೆ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾನು ನೀವು ಪ್ರಾರ್ಥನೆ ಮಾಡುವುದಾದರೆ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಈ ತಪ್ಪಿ ಹೋದ ಮಗ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು, ದೇವರ ತಪ್ಪಿ ಹೋದ ಮಗ ಏನು ಮಾಡ್ತಾ ಇದ್ದಾನೆ, ಅವನು ತಿಳ್ಕೊಂಡ ಸಂತೋಷವಾಗಿರ್ಬಹುದು ಅಂತ ತಿಳ್ಕೊಂಡ, ಅವನು ಆನಂದವಾಗಿರ್ಬೋದು ಅಂತ ತಿಳ್ಕೊಂಡ, ದುಡ್ಡಿದ್ರೆ ಸಂತೋಷ ಇರುತ್ತೆ ಅಂತ ಅವನು ತಿಳ್ಕೊಂಡ. ಆದರೆ ನಂತರ ಗೊತ್ತಾಯಿತು ದುಡ್ಡಲ್ಲ ಮುಖ್ಯ, ದೇವರು ಮುಖ್ಯ, ಅಪ್ಪ ಮುಖ್ಯ ಅಂತ ಗೊತ್ತಾಯಿತು. ಇವತ್ತು ನನಗೆ ಆರೋಗ್ಯ ಇರ್ಬೋದು, ಇವತ್ತು ನನಗೆ ಹಣ ಇರ್ಬೋದು, ಇವತ್ತು ನನಗೆ ಐಶ್ವರ್ಯ ಇರ್ಬೋದು, ಅದಲ್ಲ ಮುಖ್ಯ. ನನಗೆ ತಂದೆ ಮುಖ್ಯ, ಅಪ್ಪ ಮುಖ್ಯ, ದೇವರು ಮುಖ್ಯ. ಆ ದೇವರಿಗೆ ನಾನು ವಿಧೇಯನಾಗಿ ಜೀವಿಸಿದ್ರೆ ಅದು ನನ್ನ ಜೀವಿತದಲ್ಲಿ ಆಶೀರ್ವಾದವಾಗುತ್ತೆ. ಎಷ್ಟೇ ಸಮಸ್ಯೆಗಳು ಬಂದರೂ, ಎಷ್ಟೇ ವೇದನೆಗಳು ಬಂದರೂ, ದೇವರಿಗೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರ ಆಲೋಚನೆಗೆ ವಿರುದ್ಧವಾಗಿ ನಾನು ನೀವು ಮುಂದೆ ಸಾಗಿದರೆ, ನಾನು ನೀವು ಹೆಜ್ಜೆ ಇಟ್ಟರೆ ದೇವರ ಹಸ್ತ ನನಗೆ ವಿರುದ್ಧವಾಗಿ, ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಬರುತ್ತದೆ ಎಂಬುದಾಗಿ ನಾವು ಮರೆಯಬಾರದು. ಈ ಒಂದು ಬೆಳಗಿನ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹೇಳಬೇಕು, ದೇವರೇ ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಕೊರತೆಗಳು ಬಂದರೂ ನಿನ್ನನ್ನು ಅಂಟಿಕೊಂಡು ನಿಲ್ಲಬೇಕು. ನಿನಗೆ ವಿರುದ್ಧವಾಗಿ ಅಲ್ಲಪ್ಪ, ನಿನ್ನನ್ನು ಅಂಟಿಕೊಂಡು ನಿನ್ನ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸುವುದಕ್ಕೆ ನೀ ನನಗೆ ಕೃಪೆ ಮಾಡು. ರೂತಳು ಏನು ಮಾಡಿದ್ಲಂತೆ, ಅತ್ತೆಯನ್ನು ಅಂಟಿಕೊಂಡು ನಿಂತಳು. ಈಗ ನಾವು ಓದಂಥ ವಾಕ್ಯದ ಹತ್ತತ್ರಕ್ಕೆ ಬರ್ತಾ ಇದ್ದೀವಿ. ನಾವು ಇವಾಗ ಯಾವ ವಾಕ್ಯ ಓದೋದ್ನೋ ಅಲ್ಲಿಂದ ನನ್ನ ಮೆಸೇಜ್ ಸ್ಟಾರ್ಟ್ ಆಗಿ ಹೋಗುತ್ತೆ. ಇವಾಗ ಅಲ್ಲೇನು ಹೇಳ್ತಾ ಇದ್ದಾಳೆ ಅವಳು ಇವಾಗ. ಆದರೆ ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಅವಳೇನು ಹೇಳ್ತಾಳೆ ಗೊತ್ತಾ, ಅದರ 20 ನವಮಿ ಹೇಳುವಂಥ ಮಾತು, ಅವಳು ವಾಪಸ್ ಇಲ್ಲಿ ಬರ್ತೀನಿ ನಾನು. ಆದರೆ ಆ 20ನೇ ವಾಕ್ಯದಲ್ಲಿ ಇವಳೇನು ಮಾಡ್ತಾಳೆ, ಅಲ್ಲಿ ಹೋಗ್ತಾಳೆ, ಬೇತ್ಲೆಹೇಮ್ಗೆ ಹೋಗ್ತಾಳೆ. ಇವ್ರು ರೂತನ್ನೆಲ್ಲ ಕರ್ಕೊಂಡು ಬೇತ್ಲೆಹೇಮ್ಗೆ ಹೋಗ್ತಾರೆ. ಊರೊಳಕ್ಕೆ ಹೋದಾಗ ಅಲ್ಲೆಲ್ಲ ಗದ್ದಲ ಆಯಿತು. ಏನು ಗದ್ದಲ ಆಯಿತು? ನವಮಿ ಬಂದ್ಲು. ಅದರ ಅರ್ಥ ಏನು? ಬರಲ್ಲ ಅಂತ ಅಲ್ಲ, ಹೆಂಗಿರ್ಬೋದು? ನೋ ಅಲ್ಲ, ಅವಳೊಬ್ಬಳೇ ಬಂದಾಗ ಒಂದು ವೇಳೆ ಗಂಡನಿಗೂ ಮಕ್ಕಳಿಗೂ ಕೆಲಸಕ್ಕೆ ರಜಾ ಸಿಕ್ಕಿರಲ್ಲ, ಆಫೀಸಲ್ಲಿ ಇರ್ತಾರೆ, ಅದಕ್ಕೆ ಅಂತ ತಿಳ್ಕೊಂಡಿರ್ಬೋದು. ಆಮೇಲೆ ತಾನೇ ಹೇಳೋದು ಇವಳು ಒಬ್ಬಳೇ ಬರ್ತಾ ಇರ್ಬೇಕಾದ್ರೆ, ಜೊತೆಯಲ್ಲಿ ಒಬ್ರು ಬರ್ತಾ ಇರಬೇಕಾದ್ರೆ ಇದ್ಯಾರು? ಸೊಸೆ, ನನ್ನ ಸೊಸೆ ಅಂತ. ಹೌದಾ, ಸುಂದರಿಯಾ ಅಂತೆಲ್ಲ ಹೇಳ್ಬೇಕು. ಮತ್ತು ಗಂಡ ಮಕ್ಕಳೆಲ್ಲಿ ಅಂತ ಕೇಳೋಕ್ಕಿಂತ ಮುಂಚೆ ಕೇಳಿದ್ರೆ ತಾನೇ ಹೇಳಬೇಕು. ನನ್ನ ಗದ್ದಲ ಆಗೋಕ್ಕೆ ಕಾರಣ ಏನು? ನನ್ನ ಅಭಿಪ್ರಾಯ ಏನಿರ್ಬೋದು? ಹೋಗ್ಬೇಕಾದ್ರೆ ಹೇಳಿ, ಅದಕ್ಕೆ ಗದ್ದಲ ಯಾಕೆ ಮಾಡಬೇಕು? ಹೋಗ್ಬೇಕಾದ್ರೆ ಲಮಣಿ ಹೋದ್ಲು, ಇವಾಗ ಬಂದಾಗ ವೇದನೆ ಅದಲ್ಲ. ಅದರ ಅರ್ಥ ಇವಳು ಒಂದು ರೀತಿಯಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಈ ಕುಟುಂಬ ಹೆಸರುವಾಸಿಯಾದಂಥ ಕುಟುಂಬವಾಗಿತ್ತಲ್ಲಿ, ಆತ್ಮೀಕತೆಗೆ ನಿಂತಹ ಕುಟುಂಬವಾಗಿತ್ತು. ಜನರಿಗೆಲ್ಲ ಗೊತ್ತು ನವಮಿ ಕುಟುಂಬ ಅಂದರೆ ಪವರ್ಫುಲ್ ಕುಟುಂಬ. ಎಲ್ಲರೂ ಹೋದರೂ ಸಹ ಇವಳು ಹೋಗ್ತಾಳೆ ಅಂತ ತಿಳ್ಕೊಂಡಿರಲಿಲ್ಲ ಜನ. ಒಂದು ವೇಳೆ ಹೋಗ್ಬೇಕಾದ್ರೆ ಜನ ಹೇಳಿರ್ಬೋದು, ಬೇಡ ಅಕ್ಕ ಆಂಟಿ ಹೋಗ್ಬೇಡ್ರಿ, ಬೇಡ, ದೇವ್ರು ನಮಗೇನೋ ಮಾಡ್ತಾರೆ. ಆದರೆ ಅಷ್ಟು ಆತ್ಮೀಕತೆಯಲ್ಲಿ ಸ್ಟ್ರಾಂಗ್ ಇದ್ದವಳೆ ಹೋಗ್ಬಿಟ್ಲು. ಈ ವಾಪಸ್ ಬಂದಾಗ ಈ ನವಮಿ ಬಂದರು. ಅದರ ಅರ್ಥ ಈ ನವಮಿ ಯಾರು ಅಂತ ಯಾರಿಗೆ ಗೊತ್ತು? ಜನರಿಗೆ ಗೊತ್ತು. ಈಗ ನಾವೇನಾದರೂ ಅಲ್ಲಿಂದ ಬಂದು ಇಲ್ಲಿಗೆ ಬಂದರೆ ಯಾರಿಗಾರ ಗೊತ್ತಾ? ಇಲ್ಲಿ ಯಾರಿಗೆ ಗೊತ್ತು? ನಾನು ಎಲ್ಲೋ ಹೋದೆ, ಇಲ್ಲಿಗೆ ಬಂದೆ, ನಮ್ಮ ಮನೆಗೆ ಬಂದೆ, ಯಾರಿಗೆ ಗೊತ್ತಾಗುತ್ತೆ? ಮನೆಯವ್ರಿಗೆ ಗೊತ್ತಾಗುತ್ತೆ, ಈ ಮನೆಯವ್ರಿಗೆ ಗೊತ್ತಾಗುತ್ತೆ, ಎದುರುಗಡೆ ಮನೆಯವ್ರಿಗೆ ಗೊತ್ತಾಗುತ್ತೆ, ಒಂದು 3-4 ಮನೆಗೆ ಗೊತ್ತಾಗುತ್ತೆ, ಆ ಬೀದಿಯಲ್ಲೆಲ್ಲ ಗೊತ್ತಾಗುತ್ತೆ ನಾನು ಯಾರು ಅಂತ. ಯಾರೋ ಯಾವುದೋ ಮನುಷ್ಯ ಬಂದ. ಆದರೆ ಇಲ್ಲಿ MLA ಬಂದುಬಿಟ್ರೆ, ಹೆಸರುವಾಸಿ ವ್ಯಕ್ತಿ ರಾಜಣ್ಣ ಅವ್ರು ಬಂದುಬಿಟ್ರೆ, ಕೌನ್ಸಿಲರ್ ಆಗಿದ್ದು ರಾಜಣ್ಣ ಬಂದುಬಿಟ್ರೆ, ರಾಜಣ್ಣ ಬಂದರು. ಯಾಕೆ? ನಾನು ಮನುಷ್ಯನೇ, ಅವರು ಮನುಷ್ಯರೇ. ಆದರೆ ಹೆಂಗೆ ಗೊತ್ತಾಯಿತು? ಇವಳು ಫೇಮಸ್. ಇವಳು ಅದರ ಅರ್ಥ ಪ್ರಾರ್ಥನೆಯಲ್ಲಿಯೋ ಆರಾಧನೆಯಲ್ಲಿಯೋ ಉತ್ಸಾಹವಾಗಿದ್ದವಳು ಏನು ಮಾಡಿದಾಳೆ? ಇವಾಗ ದೇವರನ್ನ ಬಿಟ್ಟು ದೂರ ಹೋಗಿದ್ದಾಳೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ದೇವರಿಗೆ ಎಷ್ಟು ಪ್ರಿಯವಾಗಿರ್ತೀವೋ ಅದೇ ರೀತಿಯಲ್ಲಿ ನಿಲ್ಲಬೇಕು ಅಂತ ದೇವರು ಆಸೆ ಪಡ್ತಾರೆ. ಆದರೆ ಈಗ ಗದ್ದಲ ಆಯಿತು, ಬಂದ್ಬಿಟ್ಟು ಸ್ತ್ರೀಯರು ಬಂದ್ಬಿಟ್ಟು ಇವ್ರು ನಮ್ಮ ನವಮಿ ಅಲ್ವಾ? ಅದರ ಅರ್ಥ ಏನು? ಗುರ್ತು ಹಿಡಿಯೋಕ್ಕೆ ಆಗ್ತಾ ಇಲ್ಲ ಇವಾಗ. ಆವಾಗ ಅವನು ಹೇಳ್ತಾನೆ ಗೊತ್ತಾ,
ನನ್ನನ್ನು ಏನಂತ ಕರಿಬೇಡ್ರಿ. ಅದನ್ನೇ ಇವಾಗ ರೂಪಶ್ರೇಷ್ಠ ಹೇಳಿದ್ರು. ನವೋಮಿ ಅಂದರೆ ಅದರ ಅರ್ಥ ಏನು? ರಮಣೀಯಳು. ಯಾವುದೇ ಕ್ರೀಮ್ ಹಚ್ಚಿ ಬಂದಿದ್ದಲ್ಲ ಇದು, ಕ್ರೀಮ್ ಹಚ್ಚಿ ಬಂದಿದ್ದಲ್ಲ ಇದು, ರಮಣೀಯಳು. ಈ ನಾನು ವಾಕ್ಯಗಳ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಈ ನಮ್ಮ ಏನು ಇಸ್ರಾಯೇಲ್ ದೇಶವನ್ನು ಅನೇಕ ಹೆಸರುಗಳಲ್ಲಿ ಕರೆದಿದ್ದಾರೆ. ಅಂದರೆ ಒಂದು ಬೇರೆ ಹೆಸರುಗಳು ಅಂದರೆ ಹಾಲು ಜೇನು ಹರಿಯೋ ದೇಶ, ಮತ್ತು ಬೇರೆ ಹೇಳಿ, ಬೇರೆ ಹೆಸರು ಏನಾದ್ರು ಗೊತ್ತಾ? ಹಾಲು ಜೇನು ಹರಿಯೋದು ಅಂತ ಮಾತ್ರ ಪ್ರಸಂಗ ಕೇಳಿದ್ದೀರಾ ನೀವು. ಬೇರೆ ಏನಂತ ಹೆಸರಿದೆ ಗೊತ್ತಾ? ರಮಣೀಯ ದೇಶ ಅಂತ ಇದೆ, ಪವಿತ್ರ ದೇಶ ಅಂತ ಇದೆ. ಕೀರ್ತನೆಯಲ್ಲಿರೋದು ಅದೆಲ್ಲ ಪವಿತ್ರ ದೇಶ, ರಮಣೀಯ ದೇಶ. ಅದಕ್ಕೆ ಹೋಲಿ ಲ್ಯಾಂಡ್ ಟೂರ್ ಅಂತ ಹೆಸರಿಟ್ಟಿರೋದು, ಪವಿತ್ರ ದೇಶ ಟೂರು ಅಂತ. ರಮಣೀಯ ದೇಶ. ದೇಶ ಸುಂದರವಾಗಿದ್ದರೆ ಜನನೂ ಏನಾಗ್ಬಿಟ್ಟಿದಾರಂತ ಇವಾಗ, ಅವಳು ಸುಂದರರೇ, ಇವಳು ಸುಂದರಿ ರಮಣೀಯಳು. ಆದರೆ ಇವಳು ಏನು ಹೇಳ್ತಾಳೆ? ನವೋಮಿ ಆಕೆಗೆ ಏನು ಹೇಳ್ತಾ, ಅವ್ರಿಗೆ ಏನು ಹೇಳ್ತಾ ಇದ್ದಾರೆ? ನಾವು ನನ್ನ ಏನಂತ ಕರಿಬೇಡ್ರಿ, ನವೋಮಿ ಅಂತ ಕರಿಬೇಡ್ರಿ, ರಮಣೀಯಳು ಅಂತ ಕರಿಬೇಡಿ. ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರಾ ಎಂದು ಕರೆಯಿರಿ. 21ನೇ ವಾಕ್ಯದಲ್ಲಿ ಅವಳು ಹೇಳ್ತಾಳೆ, ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನಳನ್ನಾಗಿ ಮಾಡಿದರು. ನನ್ನ ಪ್ರಶ್ನೆ ಇವಾಗ ನಿಮಗೆ, ಮಲಯಾಳಂದಲ್ಲಿ ಏನಂತ ಕೊಟ್ಟಿದೆ? ನಿರಂಜವಳಾಯಿ ಪೋಯಿ ಅಂತ ಕೊಟ್ಟಿದ್ದಾರೆ. ಹೆಂಗೆ ಓದ್ಲಂತೆ? ತಮಿಳಲ್ಲಿ ಏನಂತ ಕೊಟ್ಟಿದ್ದಾರೆ? ನಿರೈ ಉಳ್ಳವಳಾಯಿ போயிருந்தேன், ஆனால் வெறுமையாய் கொண்டு வந்தார். ಏನು ನಿರೈಂದವಳಾಯಿ, ತುಂಬಿದವಳಾಗಿ ಇವಳು ಓದ್ಲು ಅಂತ ವಾಕ್ಯ ಹೇಳುತ್ತೆ. ತುಂಬಿದ್ಲ. ಮಲಯಾಳಂದಲ್ಲಿ, ಕನ್ನಡದಲ್ಲಿ ಭಾಗ್ಯವಂತಳಾಗಿ ಅಂತ ಕೊಟ್ಟಿದ್ದಾರೆ, ಭಾಗ್ಯವಂತಳು ಅಂತ ಕೊಟ್ಟಿದ್ದಾರೆ. ಕನ್ನಡ ಏನಂತ ಅದು? ತುಂಬಿದವಳು. ತುಂಬಿದ್ಲ ಇವಳು? ಹೇಳಿ. ಹೊಟ್ಟೆ ತುಂಬಿರಲಿಲ್ಲ, ಕುಟುಂಬ ತುಂಬಿತ್ತು, ಸಂತೋಷವಾಗಿತ್ತು, ಸಂತೋಷ ತುಂಬಿತ್ತು, ಆನಂದ ತುಂಬಿತ್ತು, ದೇವರ ಮೇಲಿರುವಂತಹ ಆರಾಧನೆ ತುಂಬಿತ್ತು. ಹೊಟ್ಟೆ ಮಾತ್ರ ಖಾಲಿ ಇತ್ತು, ಆತ್ಮ ತುಂಬಿತ್ತು. ಆ ಸಂತೋಷದಲ್ಲಿ ಇವಳು ಈಗ ಅವಳು ಹೇಳ್ತಾ ಇದ್ದಾಳೆ, ನನ್ನ ಕುಟುಂಬ ತುಂಬಿತ್ತು, ನನ್ನ ಆತ್ಮದಲ್ಲಿ ಸಂತೋಷ ಇತ್ತು, ನನ್ನ ಮನಸ್ಸಲ್ಲಿ ಆನಂದ ಇತ್ತು, ನೆಮ್ಮದಿ ಇತ್ತು, ಹೊಟ್ಟೆ ಮಾತ್ರನೇ ಖಾಲಿ ಇದ್ದಿದ್ದು. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ ಗೊತ್ತಾ? ಆತ್ಮದ ಸಂತೋಷ ಬೇಡ, ಆನಂದ ಬೇಡ, ಹೊಟ್ಟೆ ಮಾತ್ರ ಸಾಕು. ಇವಳಿವಾಗ ಏನು ಮಾಡಿದ್ಲು? ಹೊಟ್ಟೆಯನ್ನು ನೋಡ್ಕೊಂಡು ಹೋಗಿ ಇವಾಗ ಹೇಳ್ತಾಳೆ, ನಾನು ತುಂಬಿದವಳಾಗಿ ಹೋಗಿದ್ದೆ, ಈಗ ನಾನು ಬರ್ತಾ ಇರಬೇಕಾದ್ರೆ ಏನಿಲ್ಲ ಗೊತ್ತಾ? ನನ್ನಲ್ಲಿ ಆ ಸಂತೋಷ ಇಲ್ಲ, ಆನಂದ ಇಲ್ಲ, ಹೊಟ್ಟೆ ತುಂಬಿದೆ, ಹೊಟ್ಟೆ ದಪ್ಪ ಬಂದಿದ್ದಾರೆ, ನವೋಮಿ ವೆಯ್ಟ್ ಆಗಿದ್ದಾರೆ. ಇಲ್ಲಿಂದ ಬರಗಾಲದಲ್ಲಿ ಸ್ವಲ್ಪ ಕಷ್ಟಪಟ್ಟಾಗ 60 kgನೋ 50 kg ಆಗಿರ್ಬೋದು ನವೋಮಿ, ಈಗ ಬಂದಿರೋದು 85 kg ವೆಯ್ಟಲ್ಲಿ. ಈಗ ನಡೆಯೋಕ್ಕಾಗ್ತಾ ಇಲ್ಲ, ಕೈ ಕಾಲು ಹೊಟ್ಟೆ ಎಲ್ಲ ದಪ್ಪ ಆಗೋಗಿದೆ, ನೋಡಿದ್ರೆ ಗುರ್ತೆ ಹಿಡಿಯೋಕ್ಕಾಗ್ತಾ ಇಲ್ಲ. ಆ ರೀತಿಯಲ್ಲಿ ಬಂದಿದ್ದಾಳೆ. ಶರೀರ ದಪ್ಪ ಆಗಿದೆ, ಹೊಟ್ಟೆ ತುಂಬಿದೆ, ಆದರೆ ಆತ್ಮದಲ್ಲಿ ಖಾಲಿಯಾಗಿ ಹೋಗ್ಬಿಡ್ತು. ಆತ್ಮದಲ್ಲಿ ಖಾಲಿ ಆಯಿತು. ಈ ಬೆಳಗ್ಗೆ ಕೇಳುವಂಥ ದೇವರ ಮಕ್ಕಳೇ, ನನ್ನ ಹೊಟ್ಟೆ ಖಾಲಿ ಆದರೂ ಪರವಾಗಿಲ್ಲ, ಆತ್ಮ ಖಾಲಿ ಆಗಬಾರ್ದು, ಸಂತೋಷ ಖಾಲಿ ಆಗಬಾರ್ದು, ಆನಂದ ಖಾಲಿ ಆಗಬಾರ್ದು, ಯಾವ ಕೊರತೆಗಳು ಆತ್ಮಿಕವಾಗಿ ನನ್ನಲ್ಲಿರಬಾರ್ದು. ಈ ಲೋಕದಲ್ಲಿ ಏನೆಲ್ಲ ನಷ್ಟವಾದರೂ ಆತ್ಮೀಕತೆಯನ್ನು ಕಳೆದುಕೊಳ್ಬಾರ್ದು ನಾವು. ಕೆಲವು ಟೈಮ್ಗಳಲ್ಲಿ ನಮಗೆ ಪ್ರಯಾರಿಟಿ ಯಾವುದಾಗಿರುತ್ತೆ, ಕೆಲವು ಟೈಮ್ಗಳಲ್ಲಿ ಯಾವುದು ಪ್ರಾಮುಖ್ಯತೆ ಆಗುತ್ತೆ. ನಮ್ಮ ಜೀವಿತದಲ್ಲಿ ಏನು, ಈ ದುಡ್ಡೇ ನಮಗೆ ಕಾರ್ಯ ಆಗೋಗ್ಬಿಡುತ್ತೆ, ನಮ್ಮ ಕೆಲಸನೇ ಮುಖ್ಯ ಆಗೋಗ್ಬಿಡುತ್ತೆ, ಹಣನೇ ನಮಗೆ ಮುಖ್ಯ ಆಗೋಗ್ಬಿಡುತ್ತೆ. ಇಲ್ಲಿ ಇವಳು ಹೇಳ್ತಾಳೆ, ನಾನು ತುಂಬಿದವಳಾಗಿ ಹೋದೆ. ಅದರ ಅರ್ಥ ಕುಟುಂಬ ತುಂಬಿತ್ತು, ಖಾಲಿ ಆಯಿತು, ಸಂತೋಷ ತುಂಬಿತ್ತು, ಖಾಲಿ ಆಯಿತು, ಆನಂದ ತುಂಬಿತ್ತು, ಖಾಲಿ ಆಯಿತು, ಆತ್ಮಿಕತೆ ಇತ್ತು, ಖಾಲಿ ಆಯಿತು. ಈಗ ಅವಳು ಹೇಳ್ತಾ ಇದ್ದಾಳೆ, ನಾನು ತುಂಬಿದವಳಾಗಿ ಹೋಗಿದ್ದೆ, ಆದರೆ ಏನಾಯಿತು? 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 ಯಾರು? ಅವಳು ಹೇಳ್ತಾ ಇರೋದೇನು ಗೊತ್ತಾ? ನಾನು ತುಂಬಿದವಳಾಗಿ ಹೋಗಿದ್ದೆ, ಆದರೆ ಇದನ್ನು ಖಾಲಿ ಮಾಡಿದ್ದು ಕಾಯಿಲೆ ಅಲ್ಲ, ಖಾಲಿ ಮಾಡಿದ್ದು ಬೇರೆ ವಿಷಯಗಳಲ್ಲ, ಖಾಲಿ ಮಾಡಿದ್ದು ಯಾರು? ದೇವರು. ಇವತ್ತು ನೀನು ತುಂಬಿರ್ಬೋದು, ತುಂಬಿಸಿದಂಥ ಅದೇ ದೇವರಿಗೆ ಖಾಲಿ ಮಾಡೋಕ್ಕೆ ಹೋಗುತ್ತೆ. ತುಂಬಿಸಿದಂಥ ಅದೇ ದೇವರು ಒಂದು ಕ್ಷಣದಲ್ಲಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಅದು ನನ್ನಲ್ಲಾದರೂ,
ನಿಮ್ಮಲ್ಲಾದರೂ ಸಂತೋಷ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಐಶ್ವರ್ಯವಾಗಿರ್ಬೋದು. ವಾಕ್ಯ ಹೇಳ್ತದೆ, ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಬೇಕು, ಆಶ್ರಯಿಸುವವನು ದೇವರಲ್ಲಿ ಆಶ್ರಯಿಸಬೇಕು. ದೇವರೇ, ಇವತ್ತು ನನಗೇನಾದರೂ ಆರೋಗ್ಯ ಇದ್ದರೆ, ಇವತ್ತು ನನಗೆ ಬಲ ಇದ್ದರೆ, ಇವತ್ತು ನನಗೆ ಶಕ್ತಿ ಇದ್ದರೆ, ಇವತ್ತು ನನಗೆ ಆಸ್ತಿ ಇದ್ದರೆ, ಸಂಬಳ ಸಿಗ್ತಾ ಇದ್ದರೆ, ಅದು ನನ್ನ ಸಾಮರ್ಥ್ಯವಲ್ಲ, ನನ್ನ ಬಲವಲ್ಲ. ನಾನೇನಾದರೂ ತುಂಬಿದ್ರೆ, ನನ್ನಲ್ಲಿ ಸಂತೋಷ ತುಂಬಿದ್ರೆ, ಆನಂದ ತುಂಬಿದ್ರೆ, ನಾನು ಆನಂದವಾಗಿ ಜೀವಿಸ್ತಾ ಇದ್ರೆ, ಅದು ನನ್ನ ಸಾಮರ್ಥ್ಯವಲ್ಲ. ದೇವರೇ, ಅದು ನಿನ್ನ ಕೃಪೆ, ನಿನ್ನ ಕರುಣೆಯಾಗಿದೆ ಎಂಬುದಾಗಿ ಹೇಳಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವುದಾದರೆ ನನ್ನನ್ನು ಇನ್ನೂ ಉನ್ನತವಾಗಿ ನಡೆಸ್ತಾನೆ. ಆದರೆ ಯಾವಾಗ ಇದೆಲ್ಲ ನನ್ನ ಶಕ್ತಿಯಿಂದ, ನನ್ನಿಂದ ಆಯಿತು ಎಂಬುದಾಗಿ ನಾನಾಗ್ಲಿ ನೀವಾಗ್ಲಿ ಹೆಚ್ಚಳ ಪಟ್ಟರೆ, ಅದೇ ತುಂಬಿಸಿದಂತ ಅದೇ ದೇವರು, ಅದೇ ಕೈಗಳು ನನ್ನನ್ನು ಬಾಧಿಸಿ ನನ್ನನ್ನು ಶೂನ್ಯ ಮಾಡುತ್ತೆ ಎಂಬುದನ್ನು ನಾವು ಮರೆಯಬಾರದು. ದಾನಿಯೇಲ್ ಪ್ರವಾದನೆ ಗ್ರಂಥದಲ್ಲಿ ಓದೋದು ಬೇಡ, ಯಾವುದು ವಾಕ್ಯ ಓದಿಸಲ್ಲ. ಇವತ್ತು ನಾನು ಒಂದೇ ವಾಕ್ಯದಲ್ಲಿ ನಿಂತ್ಕೊಂಡು ನಾನು 1.25 ಗಂಟೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿ, ಯಾವುದು ಎಲ್ಲ ಹೇಳ್ತೀನಿ, ನಾನು ಎಲ್ಲ ಹೇಳ್ತಾ ಇರ್ತೀನಿ. ನಾನು ದಾನಿಯೇಲ್ ಪ್ರವಾದನೆ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, ನಮಗೆ ಗೊತ್ತು. ನೆಬೂಕದ್ನೆಚ್ಚರ್ ಕಟ್ತಾನೆ ಅರಮನೆನ. ಅವನೇನು ಹೇಳ್ತಾನೆ? ನನ್ನ ಸಾಮರ್ಥ್ಯದಿಂದ, ನನ್ನ ಬಲದಿಂದ ಕಟ್ಟಿದಂತಹ ಬಾಬೇಲ್, ಅಷ್ಟು ಸಮೃದ್ಧನಾದಂತಹ, ಸರ್ವಶಕ್ತನಾದಂತಹ, ಪವರ್ಫುಲ್ ಆದಂತಹ ರಾಜನಾಗಿದ್ದಂತಹ, ಬಾಬೇಲ್ ಸಾಮ್ರಾಜ್ಯದ ಅಧಿಪತಿಯಾಗಿದ್ದಂತಹ ಆ ನೆಬೂಕದ್ನೆಚ್ಚರ್ ಒಂದು ಕ್ಷಣದಲ್ಲಿ ಏನಾಗ್ಬಿಟ್ಟ? ಹುಲ್ಲು ತಿನ್ನುವಂಥ ವ್ಯಕ್ತಿಯಾಗಿ ಹೋಗ್ಬಿಟ್ಟ. ಕಾರಣ ಏನು? ತುಂಬಿಸೋಕ್ಕೂ ಗೊತ್ತು, ಖಾಲಿ ಮಾಡೋಕ್ಕೂ ಗೊತ್ತು. ಅದಕ್ಕೆ ಯೋಬ ಹೇಳ್ತಾನೆ, ಯೆಹೋವನೇ ಕೊಟ್ಟಿದ್ದು, ಯೆಹೋವನೇ ತಗೊಂಡಿದ್ದು. ಯಾಕೆಂದರೆ ತೆಗಿಯೋಕ್ಕೆ ಕೊಡೋಕ್ಕೆ ಅಧಿಕಾರ ಇರೋದು ದೇವರಿಗೆ ಮಾತ್ರನೇ. ನನಗೂ ನಿಮಗೂ ಏನು ಕೊಡಬೇಕು, ಏನು ತೆಗಿಬೇಕು, ಎಷ್ಟು ಕೊಡಬೇಕು, ಎಷ್ಟನ್ನು ತೆಗಿಬೇಕು, ತೀರ್ಮಾನ ಇರೋದು ನಮ್ಮ ಕೈಯಲ್ಲ, ದೇವರ ಕೈಯಲ್ಲಿ. ನಾನು ನೀವು ತಿಳ್ಕೊಬೋದು, ಇಲ್ಲ ನನಗೆ ಶಕ್ತಿ ಇದೆ, ನನಗೆ ಗೊತ್ತು, ನಾನು ಮಾಡ್ತೀನಿ, ನಾನು ಸಂಪಾದನೆ ಮಾಡ್ತೀನಿ, ನಾನು ಸಂಬಳ ತಗೊಳ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಎಲ್ಲ ಯೋಚನೆ ಮಾಡ್ಬೋದು. ಆದರೆ ಕೊಡೋರು ದೇವರು, ತೆಗೆಯೋರು ದೇವರು ಎಂಬುದನ್ನು ನನ್ನಲ್ಲಿ ತಿಳುವಳಿಕೆ ಬಂದುಬಿಟ್ರೆ ನಾವು ಒಂದು ವಿಷಯ ತಿಳ್ಕೊಳ್ಬೋದು, ದೇವರನ್ನು ಬಿಟ್ಟು ನಾನು ಹೋಗಲ್ಲ ಮುಂದೆ, ದೇವರನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಿ ತಿರುಗಲ್ಲ. ಇಲ್ಲಿ ನಾವು ವಾಕ್ಯ ಓದ್ತೇವೆ, ಅವಳು ಹೇಳ್ತಾ ಇದ್ದಾಳೆ, ನಾನು ಭಾಗ್ಯವಂತಳಾಗಿ ಹೋದೆ, ತುಂಬಿದವಳಾಗಿ ಹೋದೆ, ಎಲ್ಲ ನನಗಿತ್ತು, ಆದರೆ ನನ್ನನ್ನು ಇವಾಗ ಏನೂ ಇಲ್ಲದವಳಾಗಿ ಮಾಡಿದ್ದಾಳೆ. ಇವಾಗ ಅವಳಿಗೆ ಗೊತ್ತಾಯಿತು, ಹೊಟ್ಟೆ ಅಲ್ಲ ಮುಖ್ಯ, ಆತ್ಮ ಮುಖ್ಯ ಅನ್ನೋದು ಗೊತ್ತಾಗೋಯ್ತು. ಈಗ ಅವಳಿಗೆ ಗೊತ್ತಾಯಿತು, ನನಗೆ ಬೇಕಾಗಿರೋದು ಆಹಾರವಾಗಿರಲಿಲ್ಲ, ನನಗೆ ಬೇಕಾಗಿದ್ದು ನನ್ನ ಗಂಡ ಮಕ್ಕಳು ಎಂದು ಗೊತ್ತಾಯಿತು. ಈಗ ಅವಳಿಗೆ ಗೊತ್ತಾಯಿತು, ನನಗೆ ಬೇಕಾಗಿದ್ದು ಆರೋಗ್ಯವಾದ ಶರೀರವಲ್ಲ, ಆತ್ಮದಲ್ಲಿ ಬಲಶಾಲಿ ಆಗಬೇಕಾಗಿತ್ತು. ಎಲ್ಲವನ್ನ ಕಳೆದುಕೊಂಡು ನಷ್ಟವಾದಂತಹ ಅನುಭವ ಅವಳ ಜೀವಿತದಲ್ಲಿ ಬಂತು. ಈ ಹಗಲ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಈ ಲೋಕದ ಕಾರ್ಯಗಳಿಗಿಂತ ದೈವಿಕ ಕಾರ್ಯಗಳಿಗೆ ಮೊದಲ ಸ್ಥಾನವನ್ನು, ಮೊದಲ ಪ್ರಯಾರಿಟಿಯನ್ನು, ಆದ್ಯತೆಯನ್ನು ನಾನು ನೀವು ಕೊಡುವುದಾದರೆ ನನ್ನನ್ನು ಇನ್ನೂ ಉನ್ನತಕ್ಕೆ, ಇನ್ನೂ ಮೇಲಕ್ಕೆ ಎತ್ತುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಯಾರೆಲ್ಲ ನನಗೆ ವಿರುದ್ಧವಾಗಿ ನಿಂತರೋ, ಯಾರೆಲ್ಲ ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ನಿಂತರೋ, ನೀವು ದೇವರಲ್ಲೇ ಆಶ್ರಯಿಸಿ ದೇವರಿಗಾಗಿ ಜೀವಿಸುವುದಾದರೆ ನಿಮಗಾಗಿ ಇಳಿದು ಬರುವ, ನಿಮಗಾಗಿ ಯುದ್ಧ ಮಾಡುವ, ನಿಮಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಲ್ಲಿ ನವೋಮಿ ಹೇಳ್ತಾಳೆ, ನಾನು ತುಂಬಿದವಳಾಗಿದ್ದೆ, ಆನಂದವುಳ್ಳವಳಾಗಿದ್ದೆ, ಸಂತೋಷವುಳ್ಳವಳಾಗಿದ್ದೆ, ಆದರೆ ನನ್ನನ್ನು ಈಗ ದೇವರು ಖಾಲಿ ಮಾಡಿದ್ದಾರೆ. ನನ್ನ ಪ್ರಶ್ನೆ, ನವೋಮಿ ನೀನು ಫುಲ್ ಆಗಿದ್ದಲ್ವಾ? ತುಂಬಿದವಳು ಅಂತ ಅವಳೇ ಹೇಳ್ತಾರೆ, ಬೇರೆಯವ್ರು ಹೇಳ್ತಾ ಇಲ್ಲ, ಜನ ಎಲ್ಲ ಹೇಳ್ತಾ ಇರೋದು, ಅವಳೇ ಹೇಳ್ತಾ ಇರೋದು. ನಾನೇನಾಗಿದ್ದೆ? ತುಂಬಿದವಳಾಗಿದ್ದೆ. ನೀನು ಮತ್ತೆ ಯಾಕೆ ಹೋದೆ? ನೀನು ಯಾಕೆ ಹೋದೆ? ಮತ್ತೆ ತುಂಬಿದವಳಾಗಿದ್ದೆ ಅಲ್ಲ. ಆದರೆ ಅವಳು ಇವಾಗ ಈ ತುಂಬಿಸುವಿಕೆಗಿಂತ ಹೊಟ್ಟೆ ತುಂಬಿಸುವಿಕೆಗೆ ಮೊದಲನೇ ಸ್ಥಾನ ಕೊಟ್ಟಳು. ಪ್ರಿಯ ದೇವರ ಮಕ್ಕಳೇ, ಆತ್ಮೀಕತೆ ಅನ್ನೋದು ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇವತ್ತು ಇನ್ನೂ ಅನೇಕರು ಬರಬಹುದಾಗಿತ್ತು ಪ್ರಾರ್ಥನೆಗೆ. ಅವರೆಲ್ಲರೂ ಬೇಕು ಅಂತ ಇರಲ್ಲ, ಬಟ್ ನನಗೆ ಗೊತ್ತಿಲ್ಲ. ಆದರೂ ಕೆಲಸನೋ ಏನೋ, ಒಂದು ದಿವಸ ರಜಾ ಹಾಕೋಣ ಅಂತಲೂ ಯೋಚನೆ ಮಾಡಿಲ್ಲ, ಪ್ರಾರ್ಥನೆ ಮಾಡೋಣ ಅಂತ ಯೋಚನೆ ಮಾಡಿಲ್ಲ, ಕಷ್ಟಪಡೋಣ ದೇವರ ಸಲ ಮೊಣಕಾಲ ಹಾಕೋಣ ಅಂತ ಯೋಚನೆ ಮಾಡಿಲ್ಲ.
ಕಾರಣ ಏನು 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 ಮುಖ್ಯ ಆಗೋಯ್ತು? ಆದರೆ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಏನು ಮಾಡಿದ್ರು? ಏನು ಮಾಡಿಬಿಟ್ರು? ನನ್ನನ್ನು ಬಾಧಿಸ್ಬಿಟ್ರು, ಯೆಹೋವನು ನನ್ನನ್ನು ಬಾಧಿಸ್ಬಿಟ್ರು. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಅವಳು ಬೇತ್ಲೆಹೇಮಿಗೆ ಬರ್ತಾಳೆ. ಅವಳು ಬೇತ್ಲೆಹೇಮಿಗೆ ಬಂದಳು. ಬೇತ್ಲೆಹೇಮಿಗೆ ಬಂದಿದ್ದು ಯಾಕೆ? ಸೊಸೆಯನ್ನು ಕರ್ಕೊಂಡು ಬಂದಳು. ನೋಡೋಣ, ನಮಗೆ ಅದರ 16ನೇ ವಾಕ್ಯಕ್ಕೆ ನಾವು ಬರೋಣ. ನಾನು ಓದಂತಹ ವಾಕ್ಯ 16ನೇ ವಾಕ್ಯ. ನಿನ್ನನ್ನು ಬಿಟ್ಟು ಹೋಗಬೇಕು ಅಂತ ನನ್ನನ್ನೇನು ಮಾಡಬೇಡ, ಒತ್ತಾಯ ಮಾಡಬೇಡ. ಹೊರಗಿತ್ತಿ ಓರ್ಫಾ ಹೋಗ್ತಾ ಇದ್ದಾಳೆ. ಓರ್ಫಾ ಓದ್ಲು, ಆದರೆ ರೂತಳು ಅಂಟ್ಕೊಂಡು ಅತ್ತೆಗೊಂದು ಮಾತು ಹೇಳ್ತಾಳೆ, ನಿನ್ನನ್ನು ಬಿಟ್ಟು ಹೋಗಬೇಕೆಂದು ಏನು ಮಾಡಬೇಡ, ಒತ್ತಾಯ ಪಡಿಸ್ಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ಮುಂದೆ, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ಸಾಕು. ಇಲ್ಲಿ ನೋಡಿ, ರೂತಳು ಹೇಳುವಂಥ ಒಂದು ಮಾತು, ಆ ಇಂಗ್ಲಿಷ್ ವರ್ಡನ್ನು ಹೇಳ್ಬಿಡ್ತೀನಿ, ಸ್ಟೇ ಫೇತ್ಫುಲ್ ವೇರ್ ಗಾಡ್ ಲೀಡ್ಸ್ ಯು, ಹಿ ವಿಲ್ ಬ್ಲೆಸ್ ಯು. ನಿನ್ನನ್ನು ದೇವರು ಎಲ್ಲಿಟ್ಟಿದ್ದಾರೋ ಅಲ್ಲಿ ನೀನು ನಂಬಿಗಸ್ತನಾಗಿದ್ದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಎಲ್ಲಿಟ್ಟಿದ್ದಾರೋ ಅಲ್ಲಿ ನಂಬಿಗಸ್ತರಾಗಿರ್ಬೇಕು. ರೂತಳೆ, ನಿನ್ನನ್ನು ಎಲ್ಲಿಗೆ ತಂದಿದ್ದಾರೆ? ನವೋಮಿ ಮನೆಗೆ ತಂದಿದ್ದಾರೆ. ನಿನ್ನನ್ನು ನವೋಮಿ ಮನೆಗೆ ಸೊಸೆಯಾಗಿ ಬಂದಿದೀಯಾ ನೀನು ಮತ್ತೆ ಎಲ್ಲಿಗೆ ಹೋಗಂಗಿಲ್ಲ. ನೀನು ನಿನ್ನ ತವ್ರ ಮನೆಗೆ ಹೋಗಂಗಿಲ್ಲ. ನೀನು ನಿನ್ನ ದೇವತೆ ಹತ್ರ ಹೋಗಂಗಿಲ್ಲ. ನೀವು ಎಷ್ಟೋ ಏನೇನೋ ಬಿಟ್ಬಿಟ್ಟು ನಾವು ಈ ದೇವರ ಹತ್ರ ಬಂದ್ವಿ. ನಾವು ಈ ಕುಟುಂಬ ಸದಸ್ಯರು, ನಾವು ದೇವರ ಸಭೆಯ, ದೇವರ ಮನೆಯ ಸದಸ್ಯರು. ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ವೇದನೆಗಳ ಮಧ್ಯದಲ್ಲಿ ನಾನು ಅಲ್ಲೇ ನಿಲ್ಲುವುದಕ್ಕೆ ಬಯಸುವುದಾದರೆ ನನ್ನನ್ನು ಅಲ್ಲೇ ಆಶೀರ್ವಾದ ಮಾಡುವಂಥ ದೇವರು. ನಮ್ಮನ್ನು ದೇವರು ಎಲ್ಲಿಟ್ಟಿದ್ದಾರೋ ಅಲ್ಲಿ ನಾವು ನಿಂತ್ಕೋಬೇಕು. ಕೆಲವು ಟೈಮ್ಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡೋರನ್ನ ನೋಡ್ತೀವಿ ನಾವು. ಇಲ್ಲಿ ಸರಿ ಇಲ್ಲ, ಅಲ್ಲಿಗೆ ಹೋಗೋಣ, ಅಲ್ಲಿ ಸರಿ ಇಲ್ಲ, ಇಲ್ಲಿಗೆ ಹೋಗೋಣ, ಇಲ್ಲಿ ಸರಿ ಇಲ್ಲ, ಅಲ್ಲಿಗೆ ಹೋಗೋಣ, ಅಲ್ಲಿ ಸರಿ ಇಲ್ಲ, ಎಲ್ಲೂ ಸರಿ ಇಲ್ಲ. ಯಾರು ಸರಿ ಇದ್ದಾರೆ ಇಲ್ಲಿ? ಎಲ್ಲೂ ಸರಿ ಇಲ್ಲ. ಆದರೆ ಇಲ್ಲಿ ರೂತಳು ಏನು ಹೇಳ್ತಾಳೆ ಇವಾಗ? ತಾಯಿ ಸರಿ, ಅತ್ತೆ ಹೇಳ್ತಾಳೆ, ನವೋಮಿ ಹೇಳ್ತಾಳೆ, ನಿನ್ನ ಓರಗಿತ್ತಿ ಏನು ಮಾಡ್ತಾ ಇದ್ದಾಳೆ? ತನ್ನ ಜನರ ಹತ್ರಕ್ಕೆ ಹೋಗ್ತಾ ಇದ್ದಾಳೆ. ನಿನ್ನ ಓರಗಿತ್ತಿ ತನ್ನ ದೇವತೆ ಹತ್ರ ಹೋಗ್ತಾ ಇದ್ದಾಳೆ. ಆಗ ಇವಳು ಹೇಳ್ತಾಳೆ, ರೂತಳು ಹೇಳ್ತಾಳೆ, ಇಲ್ಲ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಪಡಿಸಬೇಡ. ನೀನು ಎಲ್ಲಿಗೆ ಹೋದ್ರು ನಾನು ಅಲ್ಲೇ ಬರ್ತೀನಿ. ನೀನಿವಾಗ ಮೋವಾಬಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀನಿ ನಾನು. ಇಲ್ಲ, ನೀನು ಅಮ್ಮೋನ್ಗೆ ಹೋಗ್ತೀಯಾ? ಅಲ್ಲಿಗೆ ಬರ್ತೀನಿ ನಾನು. ಫಿಲಿಸ್ಟಿಯಾಗೆ ಹೋಗ್ತೀಯಾ? ಅಲ್ಲಿಗೆ ಬರ್ತೀನಿ. ಯಾಕೆ ಗೊತ್ತಾ? ನಾನು ಎಲ್ಲಿಗೆ ಬಂದೆ? ನಿನ್ನ ಮನೆಗೆ ಬಂದೆ ನಾನು. ಒಂದು ನವೋಮಿಯ ಒಂದು ಒಳ್ಳೆ ಗುಣ ಅಂದರೆ, ಲೋಟನಿಗಿಂತ ಒಳ್ಳೆ ಗುಣ ಅಂದರೆ, ಈ ಸೊಸೆಯರಿಗೆ ಏನು ಮಾಡಿದರು? ಯೆಹೋವನ ಬಗ್ಗೆ, ತನ್ನ ಜನರ ಬಗ್ಗೆ, ತನ್ನ ದೇಶದ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ಲು ಇವಳು. ಅದಕ್ಕೆ ತಾನೇ ಇವಳು ಹೇಳ್ತಾ ಇರೋದು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಅಂತ ಹೇಳೋಕ್ಕೆ ಕಾರಣ ಏನು? ಅವಳಿಗೆ ಗೊತ್ತಾಯಿತು. ನವೋಮಿಯ ಪ್ರಾರ್ಥನೆಯ ಮಧ್ಯದಲ್ಲೂ ಸಹ ಅವಳಿಗೆ ಒಂದು ವಿಷಯ ಗೊತ್ತಾಯಿತು. ದೇವರು ಅಂತ ಹೇಳಿದ್ರೆ ನನ್ನ ಕೆಮೋಷ್ ದೇವತೆಗಿಂತ ಮಿಗಿಲಾದ ಪವರ್ಫುಲ್ಲಾದಂತಹ ದೇವರು ಯೆಹೋವನು ಅಂತ ಆ ರೂತಳಿಗೆ ಗೊತ್ತಾಗಿದ್ದೆ. ಹೆಂಗೆ ಗೊತ್ತಾ? ನವೋಮಿಯ ಮೂಲಕ ಗೊತ್ತಾಗಿದ್ದರೆ, ನೀವು ಆರಾಧನೆ ಮಾಡುವಂಥ ದೇವರ ಮಕ್ಕಳಾಗಿದ್ದರೆ, ನನ್ನ ಜೊತೆಯಲ್ಲಿರುವ ಕೆಲಸ ಮಾಡುವ ಕುಟುಂಬದಲ್ಲಿರುವ ವ್ಯಕ್ತಿಗಳಿಗೆ ಗೊತ್ತಾಗಬೇಕು, ಅವರು ಮಾಡುವಂಥ ಆರಾಧನೆಗಿಂತ ಮಿಗಿಲಾದ ಆರಾಧನೆ ನನ್ನ ದೇವರ ಸಂಗಡ ಇದೆ ಅನ್ನೋದನ್ನು ತಿಳ್ಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ
ನನ್ನ ಮೂಲಕವಾಗಿ, ನಮ್ಮ ಮೂಲಕವಾಗಿ ಅನೇಕರು ಕರ್ತನನ್ನು ನಂಬುವುದಕ್ಕೆ ಸಾಧ್ಯವಾಗುತ್ತೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳಬೇಕು, ನನ್ನನ್ನು ಎಲ್ಲಿಟ್ಟಿದೆಯೋ ಅಲ್ಲಿ ನಾನು ನಂಬಿಗಸ್ತನಾಗಿ ನಿಲ್ತೇನೆ. ರೂತಳೆ, ನಿನ್ನನ್ನು ದೇವರಿಟ್ಟಿರೋದು ನವೋಮಿ ಮನೆಗಾದ್ರೆ ಮತ್ತೆ ತವರು ಮನೆಗೆ ಹೋಗಕ್ಕಲ್ಲ, ಹಳೆಯ ದೇವತೆಗಳ ಬಳಿಗೆ ಹೋಗಕ್ಕಲ್ಲ, ಹಳೆಯ ಕುಟುಂಬದ ಸದಸ್ಯರ ಬಳಿಗೆ ಹೋಗೋದಕ್ಕಲ್ಲ, ಬೇರೊಂದು ವಿವಾಹವಾಗುವುದಕ್ಕಲ್ಲ. ನೀನು ಈ ಮನೆಗೆ ಬಂದಿದ್ದರೆ, ನೀನು ನವೋಮಿಯ ಮನೆಗೆ ಬಂದಿದ್ದರೆ ಅವಳ ಒಂದು ತೀರ್ಮಾನ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನೆಲ್ಲಿ ಸಾಯ್ತೀಯೋ ಅಲ್ಲೇ ನಾನು ಸಾಯ್ತೇನೆ. ಈ ರೀತಿ ಹೇಳಕ್ಕೆ ಕಾರಣ ಏನು ಗೊತ್ತಾ? ಅವಳಲ್ಲಿ ಒಂದು ನಂಬಿಕೆ ಇತ್ತು. ನಾನು ನನ್ನ ತಂದೆ ಮನೆಯನ್ನ, ನನ್ನ ತಾಯಿ ಮನೆಯನ್ನ, ನನ್ನ ಸಹೋದರರನ್ನ, ಬಂಧು ಬಳಗವನ್ನು ಬಿಟ್ಟು ನಾನು ಈ ಮನೆಗೆ ಬಂದಾಯಿತು. ಇನ್ನು ನಾನು ಹಿಂದೆ ಹೋಗುವಂತ ಅನುಭವ ಇಲ್ಲ. ಈ ಬೆಳಗ್ಗೆ ವಾಕ್ಯವನ್ನ ಕೇಳುವ ದೇವರ ಮಕ್ಕಳೇ, ನಾನು ನೀವು ಪಾಪವನ್ನು ಬಿಟ್ಟು, ಶಾಪವನ್ನು ಬಿಟ್ಟು, ಇಂದಿನ ಕಾರ್ಯಗಳನ್ನು ಬಿಟ್ಟು, ಹಿರಿಯರು ಕಲಿಸಿದಂತಹ ವ್ಯರ್ಥವಾದ ನಡವಳಿಕೆಗಳನ್ನ ಬಿಟ್ಟು ಕ್ರಿಸ್ತನ ಬಳಿಗೆ ಬಂದಾಯಿತು. ಈ ಕ್ರಿಸ್ತನ ಬಳಿಯಲ್ಲಿ ಬಂದಾಗ ಬರುವಂತಹ ಕಷ್ಟಗಳು, ವೇದನೆಗಳು ಎಷ್ಟೇ ದೊಡ್ಡದಾಗಿದ್ದರು, ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರು, ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನಾನಿಲ್ಲಿ ಬಂದಿದ್ದೇನೆ, ಕರ್ತನ ಚಿತ್ತಕ್ಕೆ ಬಂದಿದ್ದೇನೆ, ಕರ್ತನ ಸಭೆಗೆ ಬಂದಿದ್ದೇನೆ. ಎಷ್ಟೇ ಸಮಸ್ಯೆ ಆದರೂ ಹಿಂದೆ ಹೋಗುವಂತಹ ಅನುಭವ ನನ್ನಲ್ಲಿ ಉಂಟಾಗಬಾರದು. ಎಷ್ಟೇ ಕಷ್ಟ ಬಂದ್ರು ಹಿಂದೆ ತಿರುಗಿ ನೋಡಬಾರದು. ಯೇಸು ಹೇಳಿದ್ರು, ನೇಗಿಲಿನ ಮೇಲೆ ಕೈ ಹಾಕಿ ಹಿಂದೆ ತಿರುಗಿ ನೋಡುವವನು ನನಗೆ ಯೋಗ್ಯನಲ್ಲ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಎಷ್ಟೇ ಸಮಸ್ಯೆ ಆಗಲಿ, ಕಷ್ಟವಾಗಲಿ, ರೂತಳ ಹಾಗೆ ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನಾನು ಇಷ್ಟು ವರ್ಷ ಒಂದು ದೇವತೆಯನ್ನು ಆರಾಧನೆ ಮಾಡಿದೆ, ಆದರೆ ಕಳೆದ 10 ವರ್ಷಗಳಿಂದ ಅತ್ತೆಯೇ ನಿನ್ನ ದೇವರನ್ನ ಪರಿಚಯ ಆದೆ, ನಿನ್ನ ದೇವರನ್ನ ಆರಾಧನೆ ಮಾಡಿದೆ. ನನಗೊಂದು ವಿಷಯ ಗೊತ್ತಾಯಿತು, ನನ್ನ ದೇವರಿಗಿಂತ, ನಾನು ಆರಾಧನೆ ಮಾಡಿದ ಜನರಿಗಿಂತ, ನನ್ನ ಕುಟುಂಬದವರಿಗಿಂತ ನಿನ್ನ ಜನರು, ನಿನ್ನ ದೇವರು ಸರ್ವಶಕ್ತವಾಗಿರುವುದರಿಂದ ನಾನು ಆ ದೇವರನ್ನ ಆರಾಧನೆ ಮಾಡ್ತೇನೆ. ಈ ಬೆಳಗ್ಗೆ ನಾನು ನೀವು ಕರ್ತನ ಬಳಿಗೆ ಬಂದಿದ್ದು ಯಾರೋ ಏನೋ ಕೊಡ್ತಾರೆ ಅಂತ ಬಂದಿಲ್ಲ. ದೇವರ ಪ್ರೀತಿಯನ್ನು ತಿಳಿದು ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಆತನ ಬಳಿಗೆ ಬಂದಿದ್ದರೆ ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳಬೇಕು, ಏನೆಲ್ಲ ಕಷ್ಟ ಬಂದ್ರು, ಏನೆಲ್ಲ ರೋಗ ಬಂದ್ರು, ನಿನ್ನನ್ನು ಬಿಟ್ಟು ನಾವು ಅಗಲೋದಿಲ್ಲ ಸ್ವಾಮಿ. ಏನೇ ಬಂದರೂ ಸಹ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ಎಷ್ಟೇ ಕಷ್ಟಗಳಾಗಲಿ, ಎಷ್ಟೇ ರೋಗಗಳು ಬರಲಿ, ಎಷ್ಟೇ ಇಕ್ಕಟ್ಟುಗಳು ಬರಲಿ, ಕೊರತೆಗಳು ಬರಲಿ, ಜೀವಿತದಲ್ಲಿ ಬರಗಾಲದ ಅನುಭವ ಬರಲಿ, ಏನು ಬಂದರೂ ಸಹ ನಿನ್ನನ್ನು ಬಿಟ್ಟು ಹಿಂದಿರುಗಲ್ಲ. ನಾನು ನಿನ್ನನ್ನು ಬಿಗಿಯಾಗಿ ಹಿಡಿತೀನಿ. ಯಾರು ದೇವರಿಗಾಗಿ ನಿಲ್ತಾರೋ, ಯಾರು ದೇವರನ್ನ ಆರಾಧನೆ ಮಾಡ್ತಾರೋ ಅವರಿಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಈಗಲೂ ಸಹ ನಮಗಾಗಿ ಜೀವಿಸ್ತಾ ಇದ್ದಾನೆ.
ರೂತಳು ಹೇಳುವಂತಹ ಮಾತು, ನಿನ್ನನ್ನು ಬಿಟ್ಟು ಹೋಗಬೇಕು ಅಂತ ಒತ್ತಾಯ ಮಾಡಬೇಡ. ನಿನ್ನನ್ನು ಬಿಟ್ಟು ಹೋಗಬೇಕು ಅಂತ ಒತ್ತಾಯ ಮಾಡಬೇಡ. ನವೋಮಿ ಏನು ಹೇಳ್ತಾ ಇದ್ದಾಳೆ? ಒತ್ತಾಯ ಮಾಡ್ತಾ ಇದ್ದಾಳೆ. ಇವತ್ತು ಅನೇಕರು ಒತ್ತಾಯ ಮಾಡಿಬಿಟ್ರೆ ಸಾಕು, ಬಿಟ್ಟೋಗ್ಬಿಡ್ತಾರೆ. ನಿನಗೆ ಅದು ಕೊಡ್ತೀನಿ ಬಂದ್ಬಿಡು. ಎಷ್ಟೋ ಜನ ನೋಡ್ಬೋದು ಗರ್ವಾಪ್ಸಿ ಕೇಳಿರ್ಬೇಕು ನೀವು. ಅನೇಕರು ಯೇಸುಸ್ವಾಮಿನ ಬಿಟ್ಟು ವಾಪಸ್ ಹೋಗ್ಬಿಟ್ರು. ಯಾಕೆ ಗೊತ್ತಾ? ಒತ್ತಾಯ, ಪ್ರೆಷರ್ ಬಂತು ಅಲ್ಲಿಂದ. ನಿನ್ನನ್ನು ಸಾಯಿಸ್ಬಿಡ್ತೀನಿ, ನಿನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀನಿ, ನಿನಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ವಾಪಸ್ ಹೋಗ್ಬಿಟ್ರು. ಆದರೆ ಇವಳು ಹೇಳ್ತಾ ಇದ್ದಾಳೆ, ಒತ್ತಾಯ ಮಾಡಬೇಡ, ನಾನು ಮನಸ್ಸಲ್ಲೊಂದು ಡಿಸಿಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸತ್ರು ನಿನ್ನ ಜನರ ಜೊತೆಯಲ್ಲಿ, ಸತ್ರು ಈ ದೇವರನ್ನ ಸಾಯೋವರೆಗೂ ಈ ದೇವರನ್ನ ಆರಾಧನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದೀನಿ. ಈ ಬೆಳಗಿನ ಸಮಯದಲ್ಲಿ ಅಂಥ ದೃಢ ತೀರ್ಮಾನ ಇರುವಂತಹ ದೇವರ ಮಕ್ಕಳಿಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಹಗಲ ಸಮಯದಲ್ಲಿ ಇವರು ಒತ್ತಾಯ ಮಾಡಿದಾಗ, ಇವರು ಹೇಳಿದಾಗ ಪ್ರಾರ್ಥನೆ ನಿಲ್ಲಿಸುವುದಲ್ಲ, ಆರಾಧನೆ ನಿಲ್ಲಿಸುವುದಲ್ಲ, ಸಭೆಗೆ ಹೋಗೋದನ್ನು ನಿಲ್ಲಿಸುವುದಲ್ಲ. ಅವರಲ್ಲ ನಿನ್ನನ್ನು ಕರೆದದ್ದು, ಅವರಲ್ಲ ನಿನ್ನನ್ನು ತಂದದ್ದು. ನಿನ್ನನ್ನು ರಕ್ಷಿಸಿದಂತಹ ದೇವರು ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಇದಕ್ಕಿಂತ ಉನ್ನತವಾದ ಇನ್ನೊಂದು ಮಾತು ಹೇಳಕ್ಕೆ ಹೋಗ್ತಾ ಇದ್ದೀನಿ, ಒಂದು ವರ್ಡ್ ಹೇಳಕ್ಕೆ ಹೋಗ್ತಾ ಇದ್ದೀನಿ ನಾನು. ನನ್ನ ಮುಂದೆ ಸಮಯ ಕಡಿಮೆ ಇದೆ, ಇನ್ನು ಅರ್ಧ ಗಂಟೆನೇ ಇರೋದು. ಇನ್ನೊಂದು ವಿಷಯ ಹೇಳಬೇಕು ನಾನು ಇವಾಗ. ಅದರಲ್ಲಿ ದೇವರಿಗೋಸ್ಕರ ನಿಂತರ ದೇವರು ಏನು ಮಾಡ್ತಾರೆ ಅಂತ. ಪ್ರಿಯ ದೇವರ ಮಕ್ಕಳೇ, ಅನೇಕರು ನಮ್ಮನ್ನು ಒತ್ತಾಯ ಮಾಡಬಹುದು. ಇದಕ್ಕಿಂತ ಉನ್ನತವಾದಂತಹ ಕಾರ್ಯ ಮಾಡಿದ್ರೆ, ಸೇವೆ ಮಾಡೋಕ್ಕೆ ಅಂತ ನಾವು ಬಂದಾಗ ನನಗೆ ಹೇಳಿದರು ಅನೇಕರು, ಸೇವೆಗೆ ಅಂತ ಹೋಗ್ಬೇಕಾದ್ರೆ ಬೈಬಲ್ ಕಾಲೇಜು ಕಲಿತು ಕಷ್ಟದ ಮಧ್ಯದಲ್ಲಿ ಅನೇಕ ಸಾರಿ ಹೇಳಿದ್ದೀನಿ. ನನ್ನ ಕಷ್ಟ ಈಸಿಯಾಗಿ ಬಂದವನಲ್ಲ ನಾನು. ಇವತ್ತು ನನಗೆಲ್ಲ ದೇವರು ಕೊಟ್ಟಿದ್ದಾರೆ. ಏನು ನನಗೆ ನಮ್ಮ ತಂದೆ ಮನೆಯಿಂದೇನು ಬಂದಿದ್ದಲ್ಲ, ನಮ್ಮ ಅಪ್ಪನ ಆಸ್ತಿ ಏನಲ್ಲ, ಎಲ್ಲ ಪರಲೋಕದ ಅಪ್ಪನ ಆಸ್ತಿ. 1 ರೂಪಾಯಿ ಇಲ್ದಲೆ ಕಷ್ಟಪಟ್ಟಂತಹ ಆ ಸಮಯದಲ್ಲಿ ಬೈಬಲ್ ಕಾಲೇಜ್ ವಿದ್ಯಾಭ್ಯಾಸ ಮುಗೀತು. ವಿದ್ಯಾಭ್ಯಾಸ ಮುಗಿದಾಗ ನಮ್ಮ ಆಂಟಿ ಅವರು ಕೋಟ್ಯಾಧಿಪತಿಗಳು. ಇವತ್ತು ಅದೇ, ಅವತ್ತು ಅದೇ. 78ರಿಂದ ಅಮೇರಿಕಕ್ಕೆ ಹೋಗಿ ಬರೋರು. ನಮ್ಮ ಅಂಕಲ್ ಒಂದು ದಿವಸ ನನಗೆ ಅವರು ಬ್ಯಾಪ್ಟಿಸ್ಟ್ ಸಭೆಯವರವರು, ಅನ್ಯ ಭಾಷೆಯನ್ನು ನಂಬದೇ ಇರೋರು, ಪವಿತ್ರಾತ್ಮನ ಅಭಿಷೇಕವನ್ನು ವಿರೋಧ ಮಾಡುವವರು, ಈ ರೀತಿ ಕೈ ತಟ್ಟೋದನ್ನು ವಿರೋಧ ಮಾಡುವವರು, ಪ್ರೈಸ್ ಲಾರ್ಡ್ ಹೇಳಿದ್ರೆ ವಿರೋಧ ಮಾಡುವವರು. ನಮ್ಮ ತಾಯಿದು ಸ್ವಂತ ತಂಗಿ. ಆ ಚಿಕ್ಕಪ್ಪ ನನಗೇನು ಹೇಳಿದ್ರು ಗೊತ್ತಾ? ಬೆಂಗಳೂರಲ್ಲಿದ್ದಾಗ ಪ್ರತಿ ತಿಂಗಳು 100 ರೂಪಾಯಿ ನನಗೆ ಕೇಳಿದ್ರು, ಎಷ್ಟು ರೂಪಾಯಿ ಖರ್ಚಾಗುತ್ತೆ ಒಂದು ತಿಂಗಳು? ಎಣ್ಣೆ ಸೋಪಿಗೆ ಎಷ್ಟಾಗುತ್ತೆ? ನಾನು 100 ರೂಪಾಯಿ ಆಗುತ್ತೆ ಅಂತ ಹೇಳಿದೆ. ಅಲ್ಲ 30 ರೂಪಾಯಿ ಕೇಳಿದೆ ನಾನು. 30 ರೂಪಾಯಿ ಆಗುತ್ತೆ. ಎಣ್ಣೆ, ಸೋಪು, ಬುಕ್ ತೊಗೋಬೇಕು, ರಿಫಿಲ್ ತೊಗೋಬೇಕು. ಯಾವುದು? ಪೆನ್ದು ರಿಫಿಲ್ಲು. ಪೆನ್ನೆಲ್ಲ ಒಂದೇ ಪೆನ್ ನಮ್ಮದು. ಆ ಪೆನ್ನಲ್ಲೇ ರಿಫಿಲ್ ಹಾಕೋದು, ಅದನ್ನೇ ಹಾಕೋದು. ಹಸಿರು ಬರಿಬೇಕಾದ್ರೆ ಅದಕ್ಕೆ ಹಾಕೋದು, ಹಸಿರು ಬರಿತಾ ಇದ್ವಿ ನಾವು. ರೆಡ್ ಹಾಕ್ಬೇಕಾದ್ರೆ ಅದಕ್ಕೆ ಹಾಕೋದು. ಎಲ್ಲ ಮಾಡ್ಕೊಂಡು ಬರಿತಾ ಇದ್ವಿ. 100 ರೂಪಾಯಿ ನಮ್ಮ ಅಂಕಲ್ ಕೊಟ್ಟರು ನನಗೆ. 100 ರೂಪಾಯಿ ಕೊಡ್ತೀನಿ, 30 ರೂಪಾಯಿ ಖರ್ಚು ಮಾಡಿ 70 ರೂಪಾಯಿ ನಿಮ್ಮ ಅಮ್ಮಂಗೆ ತೊಗೊಂಡೋಗಿ ಕೊಡಬೇಕು ಅಂದರು. ಕೈ ಸಿಕ್ಕಿದಾಗ 100 ಖಾಲಿ ಆಯಿತು, ಅದು ಬೇರೆ ವಿಷಯ. ತಿಂಗಳ ಅದು ತಿಂದು ಪರೋಟ ತಿಂದ್ವಿ, ಅದು ತಿಂದ್ವಿ, ಏನೇನೋ ತಿಂದು ಹಾಕಿದ್ವಿ, ಖಾಲಿ ಆಗೋಯ್ತು. ದುಡ್ಡು ಬಂದರೆ ಬೇಡ ಅಂತಾರ, ಅದು ಬೇರೆ ವಿಷಯ. ಇದೆಲ್ಲ ಬೈಬಲ್ ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ಮೇಲೆ ನನಗೊಂದು ಪ್ರಶ್ನೆ ಕೇಳಿದ್ರು ನಮ್ಮ ಅಂಕಲ್ಲು, ನೆಕ್ಸ್ಟ್ ಏನು ನಿನ್ನ ಪ್ಲ್ಯಾನು ಅಂತ. ನಾನು ಹೇಳಿದೆ, ಸೇವೆಗೆ ಹೋಗಬೇಕು ಅಂತಿದ್ದೀನಿ. ನನಗೆ ಅವ್ರು ನಮ್ಮ ಆಂಟಿ ಏನು ಹೇಳಿದ್ರು ಗೊತ್ತಾ? ನಿನ್ನ ಮನೇನ ಬಾಗಿಲಿಗೆ ಮನೆಯಲ್ಲಿ ಕಷ್ಟಪಟ್ಟು ಜೀವಿಸ್ತಾ ಇದ್ದಿರಲ್ಲ, ದುಡ್ಡೇ ಇಲ್ವಲ್ಲ, ಭಾಳ ಕೊರತೆ ಅಲ್ಲಲ್ವಾ, ನೀನು ಇವಾಗ ಸೇವೆಗೆ ಹೋದ್ರೆ ಹೆಂಗೆ? ಬೇಡ, ನಮ್ಮ ಬೈಬಲ್ ಕಾಲೇಜಿಗೆ ಬಾ. ಕೊಯಂಬತ್ತೂರಲ್ಲಿ ಅವ್ರ ಬೈಬಲ್ ಕಾಲೇಜ್ ಇದೆ, ಸೌತ್ ಇಂಡಿಯಾ ಬ್ಯಾಪ್ಟಿಸ್ಟ್ ಬೈಬಲ್ ಕಾಲೇಜ್, ನಮ್ಮ ಚಿಕ್ಕಮ್ಮವ್ರದ್ದೇ. ಅವ್ರು ಹೇಳಿದ ಅಲ್ಲಿ ಬಂದು ಕಲಿ, 2 ವರ್ಷ ಕಲಿ, ನಿನ್ನನ್ನು ಅಮೇರಿಕಕ್ಕೆ ಕಳಿಸ್ತೀನಿ. ಅವ್ರು ಹೇಳ್ದಂಥದ್ದು ಮಾತೇನು ಗೊತ್ತಾ? ನಿನ್ನನ್ನು ಅಮೇರಿಕಕ್ಕೆ ಕಳಿಸ್ತೀನಿ, ಅಲ್ಲಿ ನೀನು ಅಲ್ಲೇ ಸೆಟ್ಲ್ ಆಗಿಬಿಡು, ನಿನ್ನ ಮನೆಯ ಕಷ್ಟ ಎಲ್ಲ ತೀರುತ್ತೆ ಅಂದರು. ಆದರೆ ಒಂದೇ ಒಂದು ಕಂಡೀಷನ್ನು. ಏನು ಕಂಡೀಷನ್ ಗೊತ್ತಾ? ಆ ಬೈಬಲ್ ಕಾಲೇಜಿಗೆ ಸೇರಬೇಕು ಅಂದರೆ ಅಪ್ಲಿಕೇಶನಲ್ಲಿ ಬರೀಬೇಕಾದ್ರೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕು ನಾನು. ಅಪ್ಲಿಕೇಶನಲ್ಲಿ ಒಂದು ಕಾಲಮ್ ಇದೆ. ಏನು ಕಾಲಮ್ ಇದೆ ಗೊತ್ತಾ? ಅನ್ಯ ಭಾಷೆ, ಪವಿತ್ರಾತ್ಮನ ಅಭಿಷೇಕ ಮತ್ತು ಅನ್ಯ ಭಾಷೆಯನ್ನು ನೀವು ಇದೆ ಅಂತ ನಂಬುತ್ತೀರೋ, ಇದೆ ಅಥವಾ ಇಲ್ಲ, ನಾನು ಟಿಕ್ ಮಾಡಬೇಕು. ನಂಬಲ್ಲ ಅಂತ ಬರೆದ್ರೆ ನನಗೆ ಅಡ್ಮಿಷನು, ಇದೆ ಅಂದರೆ ಗೆಟ್ ಔಟು. ನನಗೆ ಹೇಳಿದ್ರು ನಮ್ಮ ಅಂಕಲ್ಲು, ನೀನು ಅದರಲ್ಲಿ ಫಿಲ್ ಮಾಡಬೇಕು. ಅವರು ಒಂದು ವಿಷಯ ಹೇಳಿದ್ರು. ಒಂದು ಸರಿ ಕೊಯಂಬತ್ತೂರಿಗೆ ಹೋಗಿದ್ದೀನಿ, ದೊಡ್ಡ ಬಿಲ್ಡಿಂಗ್ನ ಮೋಲ್ಡಿಂಗ್ ನಡೀತಾ ಇದೆ, ಅದ್ರ ಮೇಲೆ ನಿಂತಿದ್ದೀನಿ, ಅಂಕಲ್ ಜೊತೆ ನಾನು ನಿಂತಿದ್ದೀನಿ. ಲೇ, ನನಗಿದೇ ಮಾತ್ರ, ಲೇ ನೀ ಬೈಬಲ್ ಕಾಲೇಜ್ ನೀನು ಕಲಿಬೇಕು ಅಂದರೆ ನೀನು ಅನ್ಯ ಭಾಷೆ ಇಲ್ಲ ಅಂತ ಹೇಳಬೇಕು. ನಿಂತೋಯ್ತು ಅಂತ ಹೇಳಿದ್ರೆ ಇಲ್ಲಿ ಎಂಟ್ರೆನ್ಸು ಇಲ್ಲ. ಅವಾಗ ನಾನು ಹೇಳಿದ ಅಂಕಲ್ಗೆ ತಮಾಷೆಗೆ, ನಾನು ಹೆಸರು ಇಲ್ಲ ಅಂತ ಬರ್ಕೊಟ್ಬಿಟ್ಟು ಬಂದರೆ ನೀನು ಯಾವತ್ತಾದ್ರೂ ನಿನ್ನ ಕ್ಲೋಸ್ ಫ್ರೆಂಡನ್ನು ಹಿಡಿತೀನಿ. ನೀನು ಅನ್ಯ ಭಾಷೆ ಹೇಳೋದನ್ನ ಗೊತ್ತಾದರೆ ಅಕ್ಕನ ಮಗ ಅಂತ ನೋಡಲ್ಲ, ಒದ್ದು ಹೊರಗಾಗ್ತೀನಿ ನಿನ್ನ ಅಂದ್ಬಿಟ್ರು. ನಾನು ಹೇಳಿದೆ, ನಾನು ಬಂದರೆ ತಾನೇ ನೀವು ಓದಿಯೋದು ಅಂದೆ ನಾನು. ಆ ಅಮೇರಿಕನ್ ಚಾನ್ಸು
ಅಮೇರಿಕದಲ್ಲಿ ಸ್ಟಡಿ ಮಾಡುವುದಕ್ಕೆ ಯಾವಾಗ 1993 32 ವರ್ಷ ಹಿಂದೆ. ಆಗ ನಾನು ಹೇಳಿದೆ, ನಮ್ಮ ತಾಯಿಗೆ ಒಂದು ಮಾತು ಹೇಳಿದೆ, ಅಮ್ಮ ನನ್ನನ್ನು ದೇವರು ಅಮೇರಿಕ ಕಳಿಸ್ಬೇಕು ಅಂದರೆ ಪೆಂಟೆಕೋಸ್ಟ್ ಸಭೆಯಲ್ಲಿರುವಾಗ ಕಳಿಸ್ತಾರೆ, ಅದಕ್ಕೆ ಅಂತ ನಾನು ಅನ್ಯ ಭಾಷೆ ಇಲ್ಲ ಅಂತ ಬರೆಯಲ್ಲ. ಅವ್ರು ನನಗೆ ಒತ್ತಾಯ ಮಾಡಿದ್ರು, ನೀನದು ಬರೆದ್ರೆ ನಿನ್ನನ್ನು ಅಮೇರಿಕಕ್ಕೆ ಕಳಿಸ್ತೀನಿ. ಆದರೆ ಒಂದು ವಿಷಯ ಪ್ರಿಯ ದೇವರ ಮಕ್ಕಳೇ, ಸ್ವಾರ್ಥ ಲಾಭಕ್ಕಾಗಿ ನಾನು ದೇವರನ್ನು ದೂಷಣೆ ಮಾಡಿದ್ರೆ, ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ನನ್ನಲ್ಲಿ ನಷ್ಟಗಳಲ್ಲದೆ ಯಾವ ಲಾಭ ಉಂಟಾಗಲ್ಲ. ಇವತ್ತು ನಮ್ಮ ಅಂಕಲ್ಲು ಆಂಟಿಗೆ ಏನು ಗೊತ್ತಾ ಆಶ್ಚರ್ಯ, ಇದು ಹೇಗೆ ಅಂತ ಅವ್ರಿಗೊಂದು ಕ್ವಶನ್. 2004 ನಾನು ಅಮೇರಿಕಕ್ಕೆ ಹೋದೆ. ನ್ಯೂಯಾರ್ಕಲ್ಲಿ ನಾನು ಕೂತ್ಕೊಂಡು ನಮ್ಮ ಆಂಟಿ ನಂಬರ್ ತಗೊಂಡು, ಅವತ್ತು ಅವರ ಮಗಳ ಮನೆಯಲ್ಲಿ ಶಿಕಾಗೋದಲ್ಲಿ ಅವರಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ, ಶಿಕಾಗೋದಲ್ಲಿ ಬೇರೆ ಸ್ಟೇಟಲ್ಲಿದ್ದಾರೆ. ನಾನು ನ್ಯೂಯಾರ್ಕಿಂದ ಕಾಲ್ ಮಾಡಿದೆ ಆಂಟಿಗೆ, ಆಂಟಿ ನಾನು ಯಾರು, ಯಾಕೆ ಅಮೇರಿಕನ್ ನಂಬರ್ ಅಲ್ವಾ, ನಾನು ಸುನಿಲು, ನೀನು ಎಲ್ಲಿದೆಯೋ ಅಮೇರಿಕಾದಲ್ಲಿದೆಯೇನೋ. ನಾನು ಹೇಳಿದೆ ಹೌದು ಅಮೇರಿಕ, ಎಲ್ಲಿದೆಯಾ, ನ್ಯೂಯಾರ್ಕಲ್ಲಿ. ಯಾರು ಕರ್ಕೊಂಡು ಬಂದರು, ಅವ್ರು ತಿಳ್ಕೊಂಡ್ರು ನಾವಿಲ್ಲ ಅಂದರೆ ಸುನಿಲ್ ಅಮೇರಿಕನೇ ಕಾಣಲ್ಲ ಅಂತ. ನಾನು ಎದ್ದಿಲ್ಲ ಅಂದರೆ ಸೂರ್ಯ ಬರಲ್ವಾ, ನಾನು ಎದ್ದಿಲ್ಲ ಅಂದರೆ ಸೂರ್ಯ ಬರಲ್ವಾ. ಪ್ರಿಯ ದೇವರ ಮಕ್ಕಳೇ, ಅವ್ರು ಹಂಗೆ ತಿಳ್ಕೊಂಡಿದ್ದು, ನಾವಿಲ್ಲ ಅಂದರೆ ನೀನು ಅಮೇರಿಕನ್ ಹೋಗಲ್ಲ, ನಾವಿಲ್ಲ ಅಂದರೆ ನಿಮ್ಮ ತಂಗಿ ಮದುವೆ ನಡೆಯಲ್ಲ. ಇದು ನಾನು ಎಲ್ಲೋ ಒಂದು ಮೀಟಿಂಗಲ್ಲಿ ಹೇಳಿದ್ದೆ ನಾನು. ಪ್ರಿಯ ದೇವರ ಮಕ್ಕಳೇ, ನಾನಿಲ್ಲ ನೀವಿಲ್ಲ ಅಂತಲ್ಲ, ದೇವರಿಲ್ಲ ಅಂದರೆ ಯಾವುದೂ ನಡೆಯಲ್ಲ. ನನ್ನಲ್ಲಿ ದೇವರಿರಬೇಕು, ದೇವರ ಸಾನ್ನಿಧ್ಯ ಇರಬೇಕು. ಯಾರೆಲ್ಲ ಕೈ ಬಿಟ್ಟರು, ಯಾರೆಲ್ಲ ನನ್ನಿಂದ ದೂರವಾದರು, ದೇವರ ಸಾನ್ನಿಧ್ಯ ಇರುವಷ್ಟು ಕಾಲ ನಿನ್ನನ್ನು ಬೆಳೆಸುವುದಕ್ಕೆ, ನಿನಗೆ ವಿರುದ್ಧವಾಗಿ ನಿಲ್ಲುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈ ಆಗಲೇ ಸಭೆಯಲ್ಲಿ ಕರ್ತನಿಗೆ ಹೇಳು, ಕರ್ತನೇ ಯಾರೆಲ್ಲ ಒತ್ತಾಯ ಮಾಡಿದ್ರು, ಯಾರೆಲ್ಲ ವಿರೋಧ ಮಾಡಿದ್ರು, ನಿನ್ನ ಮೇಲಿರುವಂತಹ ಆರಾಧನೆ, ನಿನ್ನಲ್ಲಿರುವಂತಹ ಭಯಭಕ್ತಿ ನಾನು ಕಡಿಮೆ ಮಾಡಲ್ಲ. ನಾನು ನಿರಂತರವಾಗಿ ನಿನ್ನನ್ನು ಆರಾಧನೆ ಮಾಡ್ತಾನೆ ಇರ್ತೀನಿ. ನಾನು ನಿನ್ನನ್ನು ಬಿಡಲ್ಲ. ಹಿಂದೆ ಮಾಡಿದಂಥ ಕಾರ್ಯಗಳಿಗಿಂತ ವಿಧೇಯನಾಗಿ ನಿನಗೋಸ್ಕರ ಜೀವಿಸ್ತೇನೆ. ಇವಳು ಹೇಳ್ತಾಳೆ, ಡೋಂಟ್ ಫೋರ್ಸ್ ಮೀ, ನನಗೆ ಒತ್ತಾಯ ಮಾಡಬೇಡಿ, ಒತ್ತಾಯ ಮಾಡಬೇಡಿ. ನನಗೆ ಒತ್ತಾಯ ಮಾಡಿದ್ರೆ ಊಟ ಮಾಡ್ಬೋದು, ಆದರೆ ಇಲ್ಲಿ ಹೇಳ್ತಾರೆ ನನ್ನನ್ನು ಒತ್ತಾಯ ಮಾಡಬೇಡ. ದೇವರ ವಾಕ್ಯ ಏನು ಹೇಳ್ತಾ, ನಾನು ಇಂಗ್ಲೀಷಲ್ಲಿ ಹೇಳಿದೆ, ಸ್ಟೇ ಫೈತ್ಫುಲ್ ವೇರ್ ಗಾಡ್ ಲೀಡ್ಸ್ ಯು. ದೇವರು ಎಲ್ಲಿ ನಿನ್ನನ್ನು ಕಳಿಸ್ತಾರೋ ಅಲ್ಲಿ ನೀನು ನಂಬಿಗಸ್ತನಾಗಿರು. ದೇವರು ಎಲ್ಲಿ ನಿನ್ನನ್ನು ಕಳಿಸ್ತಾರೋ ಅಲ್ಲಿ ನಂಬಿಗಸ್ತನಾಗಿದ್ದರೆ ಹೀ ವಿಲ್ ಬ್ಲೆಸ್ ಯು, ಅವನು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನಾನಾಗಿ ಮೇಲತ್ತಕ್ಕೆ ಹೋಗಬಾರ್ದು, ನಾನಾಗಿ ಎಲ್ಲೋ ತಲೆ ಮೇಲೆ ಕೂರಕ್ಕೆ ಹೋಗ್ಬಾರ್ದು, ನಾನಾಗಿ ಉನ್ನತಕ್ಕೆ ಹೋಗಕ್ಕೆ ಹೋಗ್ಬಾರ್ದು, ನಾನಾಗಿ ದೊಡ್ಡವನಾಗಕ್ಕೆ ಹೋಗ್ಬಾರ್ದು. ನಾನು ಚಿಕ್ಕವನಾಗಿರುವಾಗಲೇ ನನ್ನನ್ನು ಉನ್ನತಕ್ಕೆ ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನನ್ನನ್ನು ಕೆಳಗಿನಿಂದ ಮೇಲೆತ್ತುವಂತಹ ಸರ್ವಶಕ್ತನಾದ ಒಬ್ಬ ದೇವರು ಇದ್ದಾನೆ ಎಂಬುದಾಗಿ ಮರೆಯಬಾರ್ದು. ಈ ರೂತುಗಳಲ್ಲಿ ನನ್ನ ಅಭಿಪ್ರಾಯ, ಇಷ್ಟು ಸ್ಟ್ರಾಂಗ್ ಆಗಿ ಯೆಹೋವನನ್ನು ಆತ್ಕೊಳ್ಳೋಕ್ಕೆ ಕಾರಣ ಏನು? ಕಾರಣ ಏನು? ನವೋಮಿನೇ. ನವೋಮಿ ಬಗ್ಗೆ ಹಂಗೆಲ್ಲ ಹೇಳಿದೆ ನಾನು ಸ್ಟಾರ್ಟಿಂಗಲ್ಲಿ. ಆದರೆ ನವೋಮಿ ಮಾಡಿದಂಥ ಒಳ್ಳೆ ಕಾರ್ಯ ಏನು ಗೊತ್ತಾ, ಸೊಸೆಯರಿಗೆ ದೇವರನ್ನ ಪರಿಚಯ ಮಾಡಿಕೊಟ್ರು. ಇವ್ರಿಗೆ ಯಾರು ಅಂತ ಗೊತ್ತಿಲ್ಲ, ಯೆಹೋವನ ಯಾರು ಅಂತ ಗೊತ್ತಿಲ್ಲ, ಓರ್ಫಳಿಗೂ ರೂತಳಿಗೂ, ಬಟ್ ಇನ್ಫಾರ್ಮೇಷನ್ ಕೊಟ್ಟರು. ಆದರೆ ಓರ್ಪಳ ತಲೆಯಲ್ಲಿ ಮಾತ್ರ ಇತ್ತಿದು, ಆದರೆ ರೂತಳು ಹೃದಯದಲ್ಲಿ ಸಂಗ್ರಹಿಸ್ಕೊಂಡ್ಬಿಟ್ಳು. ಮರಿಯಳ ಬಗ್ಗೆ ವಾಕ್ಯ ಹೇಳುತ್ತೆ, ಮರಿಯಳು ದೂತ ಹೇಳಿದ್ರೆಲ್ಲ ಹೃದಯದಲ್ಲಿ ಸಂಗ್ರಹಿಸ್ಕೊಂಡ್ಲು. ಅತ್ತೆ ಹೇಳಿದ್ದೆಲ್ಲ, ನನ್ನ ಅಭಿಪ್ರಾಯ, ಓರ್ಪನು ಕುಟುಂಬ ಪ್ರಾರ್ಥನೆ ಕೂತ್ಕೊಳ್ತಾ ಇದ್ಲು. ಅಪ್ಪ ಅಪ್ಪ ಎಸಪ್ಪ ಹಾಡನ್ನು ನವಮಿ ಆಡ್ತಾ ಇರಬೇಕಾದ್ರೆ ರೂತಳು ಅಪ್ಪ ಅಪ್ಪ ಅಂತ ಎಸಪ್ಪ ಅಂತ ಆಡ್ತಾ ಇದ್ದಾಳೆ. ಓರ್ಪನು ಅಪ್ಪ ಅಪ್ಪ ಎಸಪ್ಪ, ಆದರೆ ಮನಸ್ಸೆಲ್ಲ ಎಲ್ಲಿದೆ ಗೊತ್ತಾ? ಕೆಮೋಶ್, ತನ್ನ ಊರು. ಅಯ್ಯೋ ಗಂಡನೂ ಇಲ್ಲ, ಸತ್ತೋಗ್ಬಿಟ್ಟ, ಇನ್ನೇನು ಮಾಡೋದು ಇವಾಗ? ಮಕ್ಕಳಿದ್ರೆ ಮಕ್ಕಳು ನೋಡ್ಕೊಂಡಾರಿರ್ಬೋದಾಗಿತ್ತು, ಇನ್ನೇನು ಮಾಡೋಣ ಇವಾಗ? ಇನ್ನೇನು ಮಾಡೋಣ? ಹಂಗೆ ಯೋಚನೆ ಏನಪ್ಪ ಮಾಡಲಿ, ವಾಪಸ್ ಹೋಗೋದು ಹೆಂಗೆ? ಈ ಅಮ್ಮ ಏನು ಅತ್ತೆ ಏನು ಅನ್ಕೊಂತಾರೆ ಅಂತ ಹೇಳಿದಾಗ ಅತ್ತೆನೇ ಹೇಳ್ಬಿಟ್ರು ಹೋಗ್ರಿ ಅಂತ. ಹೆಂಗಿದೆ ಕತೆ? ಏನಾಯಿತು? ಏನೋ ಗಾದೆ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಹಾಲು ಅನ್ನ. ಇವಳು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ. ಆದರೆ ಈ ಅಪ್ಕೊಂಡು ಹತ್ತಿದ್ದೆಲ್ಲ ಏನು ವೇಸ್ಟು, ಸುಮ್ಮನೆ. ಅವಳೇನು ಮಾಡಿಬಿಟ್ಲು? ವಾಪಸ್ ಹೋಗ್ಬಿಟ್ಲು. ಆದರೆ ರೂತಳಲ್ಲಿದ್ದಂಥ ನಂಬಿಕೆ ಅದೇನಾಗಿರಲಿಲ್ಲ, ಟೊಳ್ಳಾಗಿರಲಿಲ್ಲ, ಬಿಗಿಯಾದ ಸ್ಟ್ರಾಂಗ್ ನಂಬಿಕೆ ಆಗಿತ್ತು. ಈ ಹಗಲಿನ ಸಮಯದಲ್ಲಿ ದೇವರು ನಮ್ಮಿಂದ ಬಯಸೋದೇನು ಗೊತ್ತಾ? ಯಾರೋ ಹೇಳಿದಾಗ ಬಿಡುವಂಥ ಪ್ರಾರ್ಥನೆ ಅಲ್ಲ, ಯಾರೋ ಹೇಳಿದಾಗ ಬಿಡುವಂಥ ಆರಾಧನೆ ಅಲ್ಲ, ಯಾರೋ ಹೇಳಿದಾಗ ನಿರಾಶೆ ಆಗುವಂಥದ್ದಲ್ಲ.
ದೇವರ ಸನ್ನಿಧಾನದಲ್ಲಿ ಬಿಗಿಯಾಗಿ ದೃಢವಾಗಿ ನಿಲ್ಲುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯ ಮಾಡಿದ್ರೆ ಯಾರು ಒತ್ತಾಯ ಮಾಡಿದ್ರು ಅವರು ದೇವರನ್ನು ಬಿಡಲ್ಲ. ಯಾರೇ ವಿರುದ್ಧವಾಗಿ ನಿಂತರು ಅವರಿಗೆ ಗೊತ್ತು ತಾವು ಆರಾಧಿಸುವಂಥ ದೇವರು ಸರ್ವಶಕ್ತನಾದ ದೇವರು. ಎಷ್ಟೇ ವಿರೋಧ ಬಂದರೂ ಅವರು ದೇವರನ್ನ ಬಿಟ್ಟು ಹೋಗಲ್ಲ. ಈ ನೆಹಮ್ಯ ಹೇಳ್ತಾನೆ, ನನ್ನಂಥ ಪುರುಷ ಓಡಿ ಹೋಗ್ತಾನ? ಯಾಕೆ ಓಡಿ ಹೋಗಲ್ಲ? ಅವನಿಗೆ ಗೊತ್ತು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದಂಥ ಸ್ಥಳದಿಂದ ದೇವರ ಕೃಪಾ ಹಸ್ತ ಪಾಲನೆಯಿಂದ ನಾನು ಇಲ್ಲಿಗೆ ಬಂದಿದ್ದರೆ ನೀವು ಯಹೂದ್ಯರ ವಿರೋಧಿಗಳೇ, ನೀವೆಷ್ಟೇ ಶಕ್ತವಾಗಿ ಬಂದರೂ ಸಹ ನನ್ನನ್ನು ಸೋಲ್ಸಕ್ಕಾಗಲ್ಲ. ಕಾರಣ ನೆಹಮ್ಯ ಹೇಳ್ತಾನೆ, ನನ್ನ ಸಂಗಡ ನನ್ನ ದೇವರಿದ್ದಾನೆ, ನನ್ನ ಜೊತೆಯಲ್ಲಿ ನನ್ನ ದೇವರಿದ್ದಾನೆ. ಅವರು ಒತ್ತಾಯ ಮಾಡ್ತಾ ಇದ್ದಾರೆ, ಕೆಲಸ ನಿಲ್ಲಿಸು, ಓಡಿ ಹೋಗು, ಜೀವ ಉಳಿಸ್ಕೋ, ಪ್ರಾಣ ಉಳಿಸ್ಕೋ, ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನೆಹಮ್ಯ ಹೇಳ್ತಾನೆ, ನೀವೆಷ್ಟೇ ಹೇಳಿದ್ರು ನಾನು ಓಡಿ ಹೋಗಲ್ಲ, ನಾನು ಬಂದ ಕೆಲಸವನ್ನ ಮುಗಿಸಿನೇ ಹೋಗೋದು. ಆ ತೀರ್ಮಾನ ಯಾರಲ್ಲಿ? ನೆಹಮ್ಯನಲ್ಲಿ. ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಒತ್ತಾಯ ಮಾಡ್ತಾ ಇದ್ದಾನೆ ರಾಜ. ಏನಂತ ಒತ್ತಾಯ ಮಾಡ್ತಾ ಇದ್ದಾನೆ? ನಾನು ನಿಲ್ಲಿಸಿದಂತಹ ಈ ವಿಗ್ರಹವನ್ನು ಏನು ಮಾಡಬೇಕು? ನಮಸ್ಕಾರ ಮಾಡಬೇಕು. ಅವ್ರು ಹೇಳಿದ್ರೆ ಆಗಲ್ಲ. ಅವ್ರಿಗೊಂಥರ ಸವಾಲು ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದಾರೆ? ನೋಡು, ಬೆಂಕಿ ಜಾಸ್ತಿ ಮಾಡ್ತೀನಿ, ಹೋಗು. ಏಳರಷ್ಟು ಮಾಡಿಬಿಡ್ತೀನಿ, ಹೋಗು. ಇವ್ರು ಹೇಳಿದ್ರು, ಸ್ವಾಮಿ ಹಾಗಲ್ಲ. ಯಾಕೆಂದರೆ ನಾವು ಯಾರು ಗೊತ್ತಾ? ನಾವು ಯಾರು? ದೇವರನ್ನು ಆರಾಧನೆ ಮಾಡುವವರು, ದೇವರನ್ನು ಆರಾಧನೆ ಮಾಡುವವರು. ಇದಕ್ಕಿಂತ ದೊಡ್ಡ ಬೆಂಕಿ ನೋಡ್ಬಿಟ್ಟು ಬಂದವ್ರೆ ಅಂತ ಇವರ ಅನುಭವ. ನಾವು ಅಲ್ಲಿದ್ದಾಗ ಕಷ್ಟಗಳೆಷ್ಟು ಕಷ್ಟಪಟ್ಟಿದ್ವಿ, ಆವಾಗಲೇ ದೇವರನ್ನ ಬಿಟ್ಟಿಲ್ಲ. ನಾವು ಸತ್ರು ದೇವರಿಗಾಗಿ ಜೀವಿಸ್ತೇವೆ. ಅಲ್ಲಿ ನಮಗೆ ಒಂದು ನಿತ್ಯ ಜೀವ ಇದೆ. ಅವರಲ್ಲಿ ಒಂದು ನಂಬಿಕೆ ಇತ್ತು. ಅವ್ರೇನು ಮಾಡಲಿಲ್ಲ, ಅವ್ರು ಬೀಳಲಿಲ್ಲ. ಒತ್ತಾಯ ಮಾಡಬೇಡಿ, ಅರಸೆ ಒತ್ತಾಯ ಮಾಡಬೇಡ. ನೀ ಎಷ್ಟೇ ಒತ್ತಾಯ ಮಾಡಿದ್ರು ನಾವು ಮಾತ್ರ ನಮಸ್ಕಾರ ಮಾಡಲ್ಲ ಅಷ್ಟೇ. ಇವಳು ಹೇಳ್ತಾಳೆ, ಅತ್ತೆ ನೀನು ಒತ್ತಾಯ ಮಾಡಬೇಡ, ನೀನು ಒತ್ತಾಯ ಮಾಡಿದ್ರೆ ಹೋಗ್ತೀನಿ ಅಂತ ತಿಳ್ಕೊಳ್ಳು ಬೇಡ. ಕೆಲವ್ರು ಹಂಗೇನೆ, ನಡಿಯ ಮನೆಗೆ, ನಡಿಯ ಆಚೆ ಅಂದರೆ ನೀನು ನಾನು ಯಾಕೆ ಹೋಗ್ಬೇಕು? ಕೆಲವ್ರು ಹಂಗೆ ಹೇಳೋದು, ಗಲಾಟೆ ಮಾಡೋರು. ಕೆಲವು ಹೆಂಡತಿಯರು ಏನು ಹೇಳ್ತಾರೆ, ಗಂಡ ಬೈತಾನೆ ಅನಿಸುತ್ತೆ, ನಡಿಯ ಆಚೆ ಅಂದರೆ ನಾನು ಸುಮ್ಮನೆ ಬಂದೀನಾ? ನಾನು ತಂದೀನಿ 5 ಲಕ್ಷ ರೂಪಾಯಿ ಕೊಡು, ಹೋಗ್ತೀನಿ. ಹೆಂಗಿದೆ? ನಾನು 10 ಲಕ್ಷ ತಗೊಂಬಂದಿದ್ದೀನಿ, ನಾನು ತಂದಿದ್ದು ಪಾತ್ರೆ ಎಲ್ಲ ಕೊಡು, ನಾನು ತಂದಿದ್ದು ಫ್ರಿಡ್ಜು ಕೊಡು. ಪಾಪ ಈ ಮನುಷ್ಯ ಬೈಕ್ ಸ್ಟಾರ್ಟ್ ಮಾಡಕ್ಕೆ, ನಮ್ಮಪ್ಪ ಕೊಟ್ಟಿದ್ದು ಬೈಕು ಇಕ್ಕೋಗಲ್ಲಿ ಅಂದರೆ ಮುಗೀತು. ಇವ್ನು ಆಫೀಸ್ಗೂ ಹೋಗೋದು ಬೇಡ. ಇವಾಗ ನಮ್ಮಪ್ಪ ಕೊಡಿಸಿದ್ದು ಬೈಕು, ಮುಗೀತಲ್ಲ. ಆದರೆ ಇವಳು ಹೇಳ್ತಾಳೆ, ಒತ್ತಾಯ ಮಾಡಬೇಡ, ಹೋಗಲ್ಲ ನಾನು. ನೀನೇನು ಹೇಳಿದ್ರು ನಿನ್ನಿಂದೆ ಬರೋದೆ. ಈ ಕೆಲವು ನೋಡಿದ್ರೆ ಕೆಲವು ನಾಯಿಗಳು ಸಾಕಿರ್ತಾರೆ, ಅವರು ಈ ಯಜಮಾನ ಆಫೀಸ್ಗೆ ಹೋಗ್ಬೇಕಾರೆ ನಾ ಹಿಂದೆನೇ ನಡಿಯೋ ಮನೆಗೆ ಸ್ವಲ್ಪ ದೂರ ಓಡೋಗುತ್ತೆ. ಆಮೇಲೆ ಅವನು ಆ ಕಡೆ ಹೋಗ್ಬೇಕಾದ್ರೆ ಮತ್ತೇನು ಮಾಡುತ್ತೆ? ಮತ್ತೆ ಅವನ ಹಿಂದೆನೇ ಹೋಗುತ್ತೆ, ನಡಿಯೋ ಮನೆಗೆ. ಕಾರಣ ಈ ನಾಯಿಗೆ ಆಸೆ ಏನು ಗೊತ್ತಾ? ನನ್ನ ಯಜಮಾನನ್ನ ಸೇಫಾಗಿ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಬರಬೇಕು ಅಂತ. ಆದರೆ ಈ ಯಜಮಾನಿಗೆ ಯೋಚನೆ ಏನು ಗೊತ್ತಾ? ಇದು ಅಲ್ಲೆಲ್ಲರ ಬಂದ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಬೇರೆ ನಾಯಿ ಕಚ್ಬಿಡುತ್ತೋ ಅಂತ ಅವನಿಗೊಂದು ಭಯ. ನಾಯಿಗೆ ಅವನ ಬಗ್ಗೆ ಯೋಚನೆ, ಇವನಿಗೆ ನಾಯಿ ಬಗ್ಗೆ ಯೋಚನೆ. ಆದರೆ ಇಲ್ಲಿ ಇವಳು ಹೇಳ್ತಾಳೆ, ಹೋಗಲ್ಲ ನಾನು, ಹೋಗಲ್ಲ. ನೋಡಿ ನಿನ್ನ ಹೊರಗೆತ್ತಿ ಹೋಗ್ತಾಳೆ, ಹೋಗಲ್ಲ ನಾನು. ಅವಳೆಲ್ಲರೂ ಹೋಗಲಿ, ನಾನು ಹೋಗಲ್ಲ. ಆದರೆ ವಾಕ್ಯ ನಾನು ಹೇಳಕ್ಕೆ ಬಂದಿದ್ದೇನು ಗೊತ್ತಾ? ದೇವರಿಗಾಗಿ ನಿಂತಹ ಈ ರೂತಳಿಗಾಗಿ ಮುಂದಿನ ಅಧ್ಯಾಯಗಳನ್ನು ನೋಡಬೇಕಾದ್ರೆ ನಮ್ಗೆ ಗೊತ್ತು, ಬೋವಜನ ಹೆಂಡತಿ ಆಗ್ತಾಳೆ, ಇದೆಲ್ಲ ಕರೆಕ್ಟು. ಆದರೆ ಒಂದು ವರ್ಡ್ ನನ್ನ ಬೈಬಲಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನಾನು. ಅನೇಕ ಸಂದರ್ಭಗಳಲ್ಲಿ ನಾನು ಅದನ್ನು ಓದಿದ್ದೀನಿ. ನಾನು ಕನ್ನಡದಲ್ಲಿ ಮಾತ್ರ ಇದೆ, ಮಲಯಾಳಂದಲ್ಲಿ ಬೇರೆ ಥರ ಇದೆ, ಇಂಗ್ಲೀಷಲ್ಲಿಲ್ಲ. ತಮಿಳಲ್ಲಿ ಅದು ಇದೆಯಾ ಅಂತ ನೋಡೋಣ, ವರ್ಡ್ ಇದೆಯಾ ಅಂತ ನೋಡೋಣ. ಓದೋಣ ವಾಕ್ಯ. 2ನೇ ಅಧ್ಯಾಯ ಅದರ ಆ ವಿಷಯ ಹೇಳ್ಬಿಟ್ಟು ಬರ್ತೀನಿ ನಾನು. ಆಗ ಅವಳು ವಾಪಸ್ ಬರ್ತಾಳೆ. ಸುಗ್ಗಿ ಪ್ರಾರಂಭ ಆಗಿದೆ, ಕೊಯ್ಲು ನಡೀತಾ ಇದೆ. ಕೊಯ್ಲು ನಡೀತಾ ಇರಬೇಕಾದ್ರೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1ನೇ ವಾಕ್ಯದಿಂದ ಓದಬೇಕಾದ್ರೆ, ನವೋಮಿಯ ಗಂಡನ ಆದ ಎಲಿಮಲೇಕನ ಗೋತ್ರದಲ್ಲಿ ಬೋವಜನೆಂಬ ಧನವಂತನಾದ ಒಬ್ಬ ಸಂಬಂಧಿ ಇರ್ತಾನೆ. ಮೋವಾಬ್ ಹೇಳದ ರೂತಳು ನವೋಮಿಗೆ ಹೇಳ್ತಾಳೆ, ನಾನು ಹೋಗಿ ಯಾರ ದಯೆ ತೋರಿಸ್ತಾರೋ. ಅವತ್ತಿನ ಕಾಲದಲ್ಲಿ ಒಂದು ರೂಲ್ಸ್ ಇದೆ. ಏನು ರೂಲ್ಸ್ ಇರೋದು? ಹಕ್ಕಲಾಯಬಾರ್ದು ಅಂತ. ಹಕ್ಕಲಾಯೋದು ಅಂದ್ರೇನು? ಕೊಯ್ದು ಹೋಗ್ತಾ ಇರಬೇಕಾದ್ರೆ ಬೈ ಮಿಸ್ಟೇಕೋ ಏನಾದ್ರು ಬಿದೋಗಿರುತ್ತೆ, ಅದನ್ನೇನು ಮಾಡೋಂಗಿಲ್ಲ, ಅದು ದರಿದ್ರರಿಗೆ ಅಂತ ಬಿಟ್ಟುಬಿಡಬೇಕು.
ವಾಪಸ್ ಹೋಗಿ ಬಾಚ್ಕೊಂಡು ಬರೋಂಗಿಲ್ಲ. ಮರ್ತೋಗಿ ಬಂದರೆ ಮತ್ತೆ ಕಣಕ್ಕೆ ಹೋಗಿ ಎತ್ಕೊಂಬರಂಗಿಲ್ಲ. ಅದು ದರಿದ್ರರಿಗೆ ಅಂತ ಬಿಟ್ಬಿಡ್ಬೇಕು, ವಾಪಸ್ ತಗೊಳಂಗಿಲ್ಲ ಅಂತ. ಆಗ ಇವಳಿಗೆ ನೋಡಿ, ಅದು ಗೊತ್ತು ಇವಳಿಗೆ. ಇಸ್ರಾಯೇಲ್ ದೇವರ ಆರ್ಡ್ರು ಇದೆಲ್ಲ ಯಾರು ಹೇಳಿದಾಳೆ? ನವಮಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಈಗ ಅವಳೇನು ಹೇಳ್ತಾಳೆ ಗೊತ್ತಾ? ನಾನು ಹೋಗಿ ಯಾವನು ನನಗೆ ದಯ ತೋರಿಸುವನೋ ಅವನ ಹೊಲದಲ್ಲಿ ಏನು ಮಾಡ್ತೀನಿ? ಅಕ್ಕಲು ತೆನೆಗಳನ್ನು ಕೂಡಿಸಿಕೊಂಡು ಬರುವೇನೋ. ಇವಳು ಹೇಳ್ತಾಳೆ ಮನೆಗೆ ಬಂದ್ಬಿಟ್ಟು, ಅತ್ತೆ ಬಂದಿದ್ದೀನಿ ಊಟ ಹಾಕೋ. ಅವೆಲ್ಲ ಆಗಲ್ಲ, ಏನು ಸುಮ್ಮನೆ ಬಂದೆ ನಾನು, ಕೊಡು, ಅದೇನೋ ಸಿಗುತ್ತೆ ಅಂತ ಹೇಳ್ದಲ್ಲ ಕೊಡು, ಹಾಗೆ ಹೀಗೆ ಏನೂ ಇಲ್ಲ. ಇವಳು ಹೇಳ್ತಾಳೆ ಯಾಕೆ ಗೊತ್ತಾ? ನವಮಿಗೆ ವಯಸ್ಸಾಗ್ಬಿಟ್ಟಿದೆ. ವಯಸ್ಸು ಮಾತ್ರ ಅಲ್ಲ, ನವಮಿಗೆ ಮುಖ ತೋರ್ಸೋಕ್ಕೆ ಬೇಸರ. ಇವಾಗ ಒಂದು ಕಾಲದಲ್ಲಿ ಶ್ರೀಮಂತ ಕುಟುಂಬವಾಗಿದ್ದವಳು ಈಗ ಅಕ್ಲಾಯಕ್ಕೆ ಹೋದ್ರೆ ಹೆಂಗಿರುತ್ತೆ? ಈಗ ಇದನ್ನು ಬಾಚಕ್ಕೆ ಹೋದ್ರೆ ಹೆಂಗಿರುತ್ತೆ? ಅವಳಿಗೆ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ದೇವರೇ ಏನಪ್ಪ ಮಾಡಲಿ ಅಂದಾಗ ದೇವರು ರೂತಳ ಮನಸ್ಸಲ್ಲಿ ಮಾತಾಡ್ತಾ ಇದ್ದಾರೆ. ರೂತಳು ಹೇಳ್ತಾಳೆ, ಅತ್ತೆ ನಾನು ಹೋಗ್ತೀನಿ ಅತ್ತೆ. ಯಾಕೆ ಗೊತ್ತಾ? ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ವೇ? ರೂತಳ ಸೊಸೆ ಅಂತ ಗೊತ್ತು. ಅದು ಬಿಟ್ಟರೆ ನಮ್ಮ ಮಾವ, ನಮ್ಮ ಅತ್ತೆ ನೋಡ್ತಾರೆ, ನಮ್ಮ ಮಾವ ನೋಡ್ತಾರೆ, ನಮ್ಮ ಚಿಕ್ಕಮ್ಮ ನೋಡ್ತಾರೆ. ಕಳೆದ ಸೊಬ್ರು ಹೇಳ್ತಾಯಿದ್ರು, ಪಾಸ್ಟ್ರೇ ಆರಾಧನೆಗೆ ಬರಬೇಕು ಅಂತ ಆಸೆ ಇದೆ. ಅಲ್ಲೇ ಚರ್ಚ್ ಪಕ್ಕದಲ್ಲಿ ನಮ್ಮ ತಂಗಿ ಮನೆ ಐತೆ, ಈ ಕಡೆ ನಮ್ಮ ಮಾವನ ಮನೆ ಐತೆ, ಈ ಕಡೆ ನಮ್ಮ ನೆಂಟರುಗಳಿದ್ದಾರೆ, ಅದಕ್ಕೆ ಬರ್ತಾ ಇಲ್ಲ ಪಾಸ್ಟ್ರೆ. ಒಳ್ಳೆ ಕತೆ ಆಯ್ತಲ್ಲ, ಮತ್ತು ನೀನು ಯಾಕೆ ಸ್ವಾಮಿ ನಂಬಿದ್ದು? ನೀನು ಅತ್ತೆ ಮಾವ ಅಜ್ಜಿ ತಂಗಿ ಎಲ್ಲ ಇದೆ. ಸುಮ್ಮನೆ ಕತೆ ಹೇಳಲಿಲ್ಲ, ನಡೆದಂಥ ಕಾರ್ಯ ಇದು. ನನಗೂ ನಮ್ಮ ಹೆಂಡತಿಗೆ ಗೊತ್ತಿದ್ದು. ಒಬ್ಬರ ಮನೆಗೆ ಅದು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಇಲ್ಲಲ್ಲ, ಈ ಸಭೆ ಅಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ರಾಜಾಜಿನಗರ ಬರಬೇಕು ಅಂತ ಆಸೆ ಇದೆ ಪಾಸ್ಟರ್. ಚರ್ಚ್ ಹಿಂಭಾಗ ನಮ್ಮ ತಂಗಿ. ಆಮೇಲೆ ಪಾಸ್ಟರ್ ಆ ಕಡೆ ಐತಾ ಖಾಲಿ ಸೈಟು ಹತ್ರ ಒಂದು ಬಿಲ್ಡಿಂಗ್ ಐತಲ್ವಾ? ಹೌದು. ಅದೇ ಲಿಫ್ಟ್ ಐತಲ್ಲ? ಹೌದು. ಅಲ್ಲಿ ನಮ್ಮ ಮಾವ ಇದ್ದಾರೆ ಪಾಸ್ಟರ್. ಅಲ್ಲಿ ಬಂದರೆ ಅವ್ರು ನೋಡ್ಬಿಡ್ತಾರೆ, ಅದಕ್ಕೆ ಬರೋಕ್ಕೊಂಥರ ಭಯ. ಅದಕ್ಕೆ ನಾವು ಹೆಂಗಾದ್ರೂ ಮಾಡಿ ಸುಂಕದಕಟ್ಟೆ ಚರ್ಚಿಗೆ ಬರ್ತೀವಿ. ನಾಳೆ ಆಯಿತು, ಲೊಕೇಶನ್ ಕೊಟ್ಟೆ. ಈ ಕಡೆ ರಾಜಾಜಿನವ್ರಿಗೂ ಬಂದಿಲ್ಲ, ಇಲ್ಲಿ ಯಾವ ಮಾವನೂ ಇಲ್ಲ, ತಂಗಿನೂ ಇಲ್ಲ, ಇಲ್ಲೂ ಬಂದಿಲ್ಲ. ನೀನು ಯಾಕೆ ಮಾವಂದು ತಂಗಿದು ಹೇಳ್ತೀಯ? ಇಲ್ಲಿ ಆಸೆ ಇದ್ದರೆ ಮಾವನೋ ತಂಗಿನೋ ಅತ್ತೆನೋ ಯಾರಿದ್ರೇನು. ಆದರೆ ಇವಳು ಹೇಳ್ತಾಳೆ, ನನಗಿವಾಗ ಯಾರೂ ಇಲ್ಲ ಇಲ್ಲಿ, ನಾನು ಈ ಊರಗಳೇ ಅಲ್ಲ. ಜನ ಬೈಕೊಂಡ್ರು, ಅಯ್ಯೋ ಅಯ್ಯೋ ಏನು ಹೇಳ್ತಾರೋ ಅದಕ್ಕೆ, ಆಯ್ಕೊಂತೀನವಳು ಆಯ್ಕೊಂತೀನವಳು ಬಂದವಳೆ. ಆಯಿತು ಅಂದ್ಕೊಂಡು ನಮ್ಗೇನಾಗಬೇಕು ಇವಾಗ? ಯಾರಿಗೋಯ್ತು, ಹೋಗ್ಲಿ ಬಿಡಿ. ಅವಳು ದೇವ್ರ ಹತ್ರ ಬಂದರು. ಆದರೆ ನೆಕ್ಸ್ಟ್ ವರ್ಡ್ ನನಗೆ ಕನ್ನಡದಲ್ಲಿ ಅವತ್ತು ಯಾವಾಗ ಓದ್ನೋ ಅವಾಗಲೇ ಅಂಡರ್ಲೈನ್ ಮಾಡಿದೆ. ವಾಕ್ಯ 3ನೇ ವಾಕ್ಯ ಓದಿ ಬೇಗ. ನನ್ನ ಮಗಳೇ, ಆಕೆಯು ದೈವಯೋಗದಿಂದ. ಇದನ್ನೇ ನಾನು ಅಂಡರ್ಲೈನ್ ಮಾಡಿರೋದು. ತಮಿಳನ್ನ எழுதியிருக்கார 3ஆம் வசனம். ನೋ ಅದೇಯಾ? ಅದ್ರಲ್ಲಿ ತಮಿಳಲ್ಲೂ ಇಲ್ಲ ಅನ್ಸುತ್ತೆ. 2ವದಿಲ್ಲ. அது தானே இருக்கு. அதல்ல, அது இங்கிலீஷ்ல இருக்கு. தெய்வ யோகா மலையாளத்தில் എന്താ അറിയാമോ? ഭാഗ്യവശാൽ അവൾ ബോവസിന്റെ വയലിൽ ചെന്നു. ಭಾಗ್ಯವಶಾಲ್. ಏನು ಭಾಗ್ಯ? ಅಲ್ಲಿ ಮಲಯಾಳಂದ ಆ ವರ್ಡ್ ಅಲ್ಲ, ಅದಕ್ಕಿಂತ ಚೆನ್ನಾಗಿರೋದು ಯಾವ್ದು ಗೊತ್ತಾ? ದೈವಯೋಗ. ಇಂಗ್ಲೀಷಲ್ಲಿಲ್ಲ. ನಾನು ಓದ್ದೆ. ಇಂಗ್ಲೀಷಲ್ಲಿಲ್ಲ, ಹಿಂದಿಯಲ್ಲಿಲ್ಲ, ಆ ವರ್ಡ್ ಇಲ್ಲ. ಮಲಯಾಳಂದಲ್ಲಿ ಭಾಗ್ಯವಶಾಲ್ ಅಂತ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ದೈವಯೋಗ ಅಂತ ಕೊಟ್ಟಿದ್ದಾರೆ. ಈ ಕೆಲವರು ಹೇಳ್ತಾರಲ್ಲ, ಏನಪ್ಪ ಒಳ್ಳೆ ಯೋಗ ಬಂದಾಯ್ತಪ್ಪ ಅವನಿಗೆ. ಒಳ್ಳೆ ಯೋಗ ಯಾರಿಗೆ? ಲಾಟ್ರಿ ಹೊಡೆದ್ರೆ ಹೇಳ್ತೀವಿ. ಲಾಟ್ರಿ ಹೊಡೆದ್ರೆ ಸಂಬಳ ಜಾಸ್ತಿ ಇದೆ, ಒಳ್ಳೆ ಯೋಗಪ್ಪ ಅವನಿಗೆ, ಒಳ್ಳೆ ಯೋಗ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ದೇವರಿಗಾಗಿ ಬಂದಂತಹ ಅವಳಿಗೆ ದೇವರು ಮಾರ್ಗ ತೋರಿಸ್ತಾ ಇದ್ದಾರೆ. ದೈವಯೋಗದಿಂದ. ಇವಳಿಗೆ ಯಾರು ಅಂತ ಗೊತ್ತಿಲ್ಲ. ನಾನು ಹೋಗ್ತೀನಿ, ಯಾರು ದಯ ತೋರಿಸ್ತಾನೋ ಅವಳ ಹೊಲಕ್ಕೆ ಹೋಗ್ತೀನಿ ಅಂತ ಹೇಳುವಾಗ ಇವಳ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಏನಂತ? ದೇವರೇ, ನಾನು ಬೇರೆ ದೇಶದವಳು, ನನ್ನನ್ನು ಯಾರು ಸ್ವೀಕಾರ ಮಾಡ್ತಾರೋ, ನನಗೆ ಯಾರು ಕರುಣೆ ತೋರ್ತಾರೋ ಗೊತ್ತಿಲ್ಲ. ಯಾಕೆ ಇವಳು ಈ ಊರವಳೇ ಅಲ್ಲ, ಈ ದೇವರನ್ನ ಆರಾಧನೆ ಮಾಡೋವಳಲ್ಲ, ಹೊಸದಾಗಿ ನೆನ್ನೆ ಬಂದವಳು. ಇಲ್ಲಿಗೆ ಬಂದಾಗ ಜನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವಳ ಮನಸ್ಸಲ್ಲಿ ಒಂದು ಯೋಚನೆ ಏನು ಗೊತ್ತಾ? ದೇವರೇ,
ನನಗಾಗಿ ಕರುಣೆ ತೋರಿಸಪ್ಪ, ನನಗಾಗಿ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಹೆಜ್ಜೆಯನ್ನು ಮುಂದೆ ಇಟ್ಟಾಗ ದೇವರು ದೈವ ಯೋಗದಿಂದ ಅವಳನ್ನು ಬೋವಜನ ಹೊಲಕ್ಕೆ ಕರೆದುಕೊಂಡು ಹೋಗಿದ್ದರೆ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಗುವೆ, ನೀನು ದೇವರಿಗಾಗಿ ನಿಲ್ಲುವುದಾದರೆ, ಯಾರೆಲ್ಲ ದೇವರನ್ನು ಬಿಟ್ಟು ದೂರ ಹೋದಾಗ ಓರ್ಫಳೆ, ನೀನು ಓರ್ಫಳು ದೇವರನ್ನು ಬಿಟ್ಟು ಹೋದಾಗ, ಜನರನ್ನು ಬಿಟ್ಟು ಹೋದಾಗ, ನವೋಮಿಯನ್ನು ಬಿಟ್ಟು ಹೋದಾಗ, ರೂತಳೆ ನೀನು ಅತ್ತೆಯನ್ನು ಅಂಟಿಕೊಂಡು ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನಿನ್ನಲ್ಲೇ ನೀನೆಲ್ಲಿ ಸಾಯ್ತೀಯೋ ಅಲ್ಲೇ ನಾನು ಸಾಯ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದಂತಹ ರೂತಳೆ, ಆ ದೇವರು ನಿನ್ನನ್ನು ಕೈ ಬಿಡಲ್ಲ. ಆ ದೇವರು ನಿನಗೆ ಮಾರ್ಗ ನಡೆಸ್ತಾನೆ, ಆ ದೇವರು ನಿನಗೆ ಸರಿ ದಾರಿ ತೋರಿಸ್ತಾನೆ. ನೀನು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಆರಿಸ್ಬೇಕು ನಿನಗೆಲ್ಲ ಗೊತ್ತಾಗಬೇಕಾದದ್ದು. ನಿನ್ನನ್ನು ನಡೆಸುವ, ನೀನು ಯಾರನ್ನು ಆತುಕೊಂಡಿದ್ದೀಯೋ, ನೀನು ಯಾರನ್ನು ಅಂಟುಕೊಂಡಿದ್ದೀಯೋ ಅವನು ನಿನಗಾಗಿ ಕಾರ್ಯ ಮಾಡ್ತಾನೆ. ಈ ದಿವಸಗಳಲ್ಲಿ ದಯ ತೋರುವಂತಹ ಒಬ್ಬ ದೇವರಿದ್ದಾನೆ, ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕರ್ತನ ಮುಖವನ್ನು ನೋಡೋಣ, ಕರ್ತನಲ್ಲಿ ನಾವು ಆಶ್ರಯಿಸೋಣ. ನೀನು ದೇವರಿಗಾಗಿ ನಿಂತರೆ ದೇವರು ನಮಗಾಗಿ ನಿಲ್ತಾರೆ. ದೈವ ಯೋಗಕ್ಕಿಂತ ಮಿಗಿಲಾದ ಯೋಗ ಯಾವುದೂ ಇಲ್ಲ. ಇಲ್ಲಿ ದೇವರ ಆಶೀರ್ವಾದವಲ್ಲದೆ ಬೇರೆ ಯಾವುದೂ ಇಲ್ಲ. ರೂತಳಿಗೆ ಅಡ್ರೆಸ್ ಗೊತ್ತಿಲ್ಲ, ಯಾವ ಹೊಲಕ್ಕೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಡ್ಕೊಂಡು ಹೋಗ್ಬೇಕಾರೆ ಏನು ಮಾಡ್ತಾ ಇದ್ದಾಳೆ ಇವಳು? ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಯಾವ ದೇವ್ರ ಹತ್ರ? ದೇವರೇ, ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ. ನನ್ನ ಓರ್ಗಿತ್ತಿ ನನ್ನನ್ನು ಬಿಟ್ಟು ಹೋದಾಗ ನಮ್ಮ ಹಳೆ ದೇವತೆ ಹತ್ರ ಹೋದಾಗ, ದೇವರೇ ಅದಕ್ಕಿಂತ ಸರ್ವಶಕ್ತನು ನೀನು ಅಂತ ನಾನು ನಂಬಿದ್ದೀನಿ ಸ್ವಾಮಿ, ನಾನು ತಲೆ ತಗ್ಗಿಸ್ಬಾರ್ದು. ಇವಳ ಪ್ರಾರ್ಥನೆ ಏನು? ನಾನು ಹೋಗಿ ಬರಿಗೈಯಲ್ಲಿ ಬರಬಾರ್ದು. ಅತ್ತೆ ಮನೆಯಿಂದ ಹೋಗ್ತಾ ಇದ್ದೇನೆ, ಹೊಲ ಯಾರ್ದು ಅಂತ ಗೊತ್ತಿಲ್ಲ, ಪರಿಚಯ ಇಲ್ಲ, ಯಾವುದು ಗೊತ್ತಿಲ್ಲ. ಆದರೆ ಒಂದು ವಿಷಯ ಗೊತ್ತು, ನಾನು ಹೋಗುವಂಥ ದಾರಿಯಲ್ಲಿ ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನೀನು ಹೋಗುವಾಗ ನಿನಗೆ ಮಾರ್ಗ ತೋರಿಸುವಂತಹ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಈ ಹಗಲ ಸಮಯದಲ್ಲಿ ದೇವರು ನಿನ್ನನ್ನು ಎಲ್ಲಿಟ್ಟಿದ್ದಾರೋ ಅಲ್ಲಿ ನೀನು ನಂಬಿಗಸ್ತಳಾಗಿ ನಿಲ್ಲುವುದಾದರೆ, ನಿನಗಾಗಿ ಕಾರ್ಯ ಮಾಡುವ, ನಿನಗಾಗಿ ಅದ್ಭುತ ಮಾಡುವ, ನಿನಗೆ ಮಾರ್ಗ ತೋರಿಸುವ, ನೀನು ಎಲ್ಲಿ ತಲುಪಬೇಕೋ, ಎಲ್ಲಿ ಸೇರಬೇಕೋ ಅಲ್ಲಿಗೆ ಸೇರಿಸುವ, ತಲುಪಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನೀನು ಯಾರನ್ನು ಆತುಕೊಂಡಿದ್ದೀಯೋ ಆತನು ನಿನ್ನನ್ನು ಕೈ ಬಿಡಲ್ಲ, ಯಾರನ್ನು ಆಶ್ರಯಿಸಿದೆಯೋ ಆತ ನಿನ್ನನ್ನು ಕೈ ಬಿಡಲ್ಲ. ರೂತಳೆ, ನೀನು ನಂಬಿರುವಂಥ ದೇವರು ನಿನ್ನ ದೇವತೆ ತರ ಅಲ್ಲ, ನೀನು ಆರಾಧನೆ ಮಾಡಿದ ದೇವರ ತರ ಅಲ್ಲ. ಆತನು ಸರ್ವಶಕ್ತನಾದ ದೇವರು. ನಿನ್ನ ಜೀವಿತದಲ್ಲಿ ನಿನಗೆ ಮಾರ್ಗ ತೋರಿಸುವವನು, ನಿನಗೆ ಸರಿದಾರಿ ತೋರಿಸುವವನು, ನಿನ್ನನ್ನು ಸರಿಯಾದ ಸ್ಥಳಕ್ಕೆ ನಡೆಸುವಂಥವನು. ದಾರಿ ತೋರಿಸುವವನು ಮಾತ್ರ ಅಲ್ಲ, ಬೋವಜನ ಮನಸ್ಸಲ್ಲಿ ದಯ ತೋರಿಸುವಂತಹ ಮನಸ್ಸನ್ನು ಕೊಟ್ಟವನು ದೇವರೇ. ಬೇರೆಯವರಾದರೆ ಈಗ ನಮ್ಮ ಬಸ್ಸುಗಳಲ್ಲಿ ಇವ್ರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಐತೆ, ಹೌದಾ? ಸರಿ ಅಲ್ವಾ? ಆಧಾರ್ ಕಾರ್ಡ್ ತೋರಿಸ್ತಾರೆ. ಈಗ ನಾನು ಕೇರಳದಿಂದ ನಾನು ಇಲ್ಲೇನೋ ಅಲ್ಲ ಅಂತ ತಿಳ್ಕೊಳ್ಳಿ, ನಮ್ಮದಲ್ಲ, ನಮ್ಮ ಮಿಸ್ಸಸ್ ಇಲ್ಲಿದೆ ಆಧಾರ್ ಕಾರ್ಡು. ಅವ್ರು ನನಗನ್ಸುತ್ತೆ ಇದು ಬಂದ ಮೇಲೆ ಒಂದು ಸರಿನೋ 2 ಸರಿನೋ ಬಸ್ಸಲ್ಲಿ ಹೋಗಿರ್ಬೋದು ಅಷ್ಟೇ. ಅದು ನೋಡೋಕ್ಕೆ ಹೆಂಗೆ ಸಂತೋಷ, ಫ್ರೀಯಾಗಿ ಹೋಗೋದೊಂದು ಸಂತೋಷ ಅಲ್ಲ. ಆದರೆ ಅವ್ರು ಕೇರಳದವ್ರದ್ದು ಆಧಾರ್ ಕಾರ್ಡ್ ಐತೆ ಅಂತ ತಿಳ್ಕೊಳ್ಳಿ, ಬಸ್ ಹತ್ತಿದ್ರೆ ಏನು ಮಾಡ್ತಾರೆ? ಟಿಕೆಟ್ ತಗೋಬೇಕು, ಆಧಾರ್ ಕಾರ್ಡ್ ತೋರ್ಸಕ್ಕೆ ಹೇಳ್ತಾರೆ. ತೋರಿಸ್ಬಿಟ್ಟು ಅವ್ರು ನೋಡ್ತಾರೆ, ಏನ್ರಿ ಕೇರಳ ಕೊಟ್ಟಾಯಂ ಅಂತ ಐತೆ? ಹೌದು ಸರ್, ನಾನು ಕೇರಳದಿಂದ ಇವಾಗ ಬಸ್ ಇಳಿದು ಬಂದೆ, ಹೋಗ್ತಾ ಇದ್ದೀನಿ, ನಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಗಂಡ ಎಲ್ಲಿದ್ದಾರೆ? ಬೆಂಗಳೂರು. ನೀವು ಎಲ್ಲಿರೋದು? 20 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್ ಅಂತೆಲ್ಲ ಹೇಳಿದ್ರು ಅಂತ ತಿಳ್ಕೊಳ್ಳಿ. ಆದರೆ ಅವ್ರು ಹೇಳ್ತಾರೆ, ನೀನು 20 ಅಲ್ಲ 50 ವರ್ಷದಿಂದ ಇಲ್ಲಿದ್ದರೂ ಸಹ ಆಧಾರ್ ಕಾರ್ಡಲ್ಲಿ ಈ ಅಡ್ರೆಸ್ ಇಲ್ಲ. ಕರ್ನಾಟಕದ ಅಡ್ರೆಸ್ ಇರಬೇಕು, ಅದು ಬೆಳಗಾಂದಾಗಿರ್ಬೋದು, ಬೀದರ್ದಾಗಿರ್ಬೋದು, ಯಾವುದಾರಾಗಿರಬೇಕು. ಎಲ್ಲಿರಬೇಕು? ಕರ್ನಾಟಕ. ಕಳೆದ ದಿವಸ ನಮ್ಮ ಮಗಳು ಹೇಳ್ತಾ ಇದ್ಲು, ಜೋಸ್ನ, ಅವಳ ಹತ್ರ ಆಧಾರ್ ಕಾರ್ಡ್ ತೊಗೊಂಡೋಗಿಲ್ಲ, ಬಸ್ಸಲ್ಲಿ ಬರ್ತಾ ಇದ್ದಲ್ಲ ಅವಳು. ಅವತ್ತಿನ ದಿವಸ ಒಂದು 3 ವಾರ ಹಿಂದೆ ಬಸ್ಸಲ್ಲಿ ಬರಬೇಕಾದ್ರೆ ಆಧಾರ್ ಕಾರ್ಡ್ ಕೊಡಮ್ಮ ಅಂತ ಕೇಳಿದ. ಇವಳು ತೆಗೆದು ನೋಡ್ತಾಳೆ, ಆಧಾರ್ ಕಾರ್ಡ್ ಇಲ್ಲ. ಇವಳು ಡ್ರೈವಿಂಗ್ ಲೈಸೆನ್ಸ್ ತೆಗೆದು ತೋರಿಸ್ಲು. ಆಧಾರ್ ಕಾರ್ಡ್ ತೋರಿಸಮ್ಮ ಅಂದಾಗ, ಅಂಕಲ್ ನೋಡಿ ಅಂಕಲ್, ಇಲ್ಲಿ ಕನ್ನಡನೇ ಬರ್ದಿರೋದು, ಇಲ್ಲಿ ಕರ್ನಾಟಕ ರಾಜ್ಯ. ಕೇಳಿ ಹೇಳ್ತೀನಿ ಕತೆ. ಆಮೇಲೆ ಹಿಂದ್ಗಡೆ ಅಡ್ರೆಸ್ ನೋಡಿ ಅಂಕಲ್, ಹಿಂದ್ಗಡೆ ಬೆಂಗಳೂರು ವರ್ಮಾ ವಾಗ್ರಾ. ಅವಳು ತೋರಿಸ್ಲಂತೆ ಅವ ಕಂಡಕ್ಟ್ರು. ಆಮೇಲೆ ಅವಳು ಹೇಳಿದ್ಲು, ಪಾಪ ಒಳ್ಳೆ ಕಂಡಕ್ಟರ್ ಆಗಿದ್ದಕ್ಕೆ ಆಯ್ತಮ್ಮ, ಮುಂದಿನ ಸರಿ ಆಧಾರ್ ಕಾರ್ಡ್ ಇಟ್ಕೊಳ್ಳಮ್ಮ, ಇವತ್ತು ಟಿಕೆಟ್ ತಗೋಬೇಡ ಕಣಮ್ಮ ಅಂತ, ಏನೋ ದುಡ್ಡು ಕೊಡಬೇಡ ಅಂತೇಳಿ ಟಿಕೆಟ್ ಕೊಟ್ರಂತೆ. ಅದು ಲೈಸೆನ್ಸ್ ತೋರಿಸಿ. ಅಂಥ ಒಳ್ಳೆ ಕಂಡಕ್ಟರ್ಗಳು ಇದ್ದಾರೆ. ಎಲ್ಲೋ ಒಂದು ಆಧಾರ್ ಕಾರ್ಡ್ ಇದೆ ಬ್ಯಾಗಲ್ಲಿ ಅಂದರೆ ಒಪ್ಪಲ್ಲ, ತೋರಿಸುವನ್ನವ್ರು ಇದ್ದಾರೆ.
ಆದರೆ ಇವಳು ಬಂದ್ಬಿಟ್ಟು ನನಗೆ ಹೇಳ್ತಾಳೆ, ಪಾಪ ನಾನು ಡ್ರೈವಿಂಗ್ ಲೈಸೆನ್ಸ್ ತೋರಿಸ್ಬಿಟ್ಟು ಫ್ರೀಯಾಗಿ ಬಂದೆ ಪಾಪ ಇವತ್ತು. ಒಂದು ಬಿಡಿ ಹೋಗ್ಲಿ. ಅದ್ಯಾಕೆ ಅವಳು ಹೇಳ್ದಂತೆ, ಇಲ್ಲ ಆಧಾರ್ ಕಾರ್ಡ್ ಇಲ್ಲ ನೋಡಿ ಸರ್, ಕನ್ನಡ ಕೇರಳದಲ್ಲಿ ಕನ್ನಡ ಬರಲ್ವಲ್ಲ, ಕನ್ನಡ ಅಕ್ಷರ ಬರುತ್ತಾ ಕೇರಳದಲ್ಲಿ, ಮಲಯಾಳಂ ಬರುತ್ತೆ, ತಮಿಳ್ನಾಡಲ್ಲಿ ತಮಿಳ್ ಬರುತ್ತೆ, ಇದು ಕನ್ನಡ ಇದ್ರೆ ಕರ್ನಾಟಕ ತಾನೆ ಸರ್. ನೋಡಿ ಸರ್ ನಮ್ಮ ಅಪ್ಪಂದು ಅಡ್ರೆಸ್ಸು ಮನೆಯದು ವರ್ಮಾವಾಗ್ರ, ಅವನೇನೋ ಒಳ್ಳೆ ಮನುಷ್ಯ ಬ್ಯಾಂಗ್ಳೂರು ಅಂತ ನೋಡ್ಬಿಟ್ಟು ಏನು ಮಾಡ್ದ, ಟಿಕೆಟ್ ಕೊಟ್ಟು ಕಳಿಸ್ಬಿಟ್ನಂತೆ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಇವಳಿಗೆ ಹೋಗ್ಬೇಕಾದ್ರೆ ನಮ್ಮ ಮಗಳಿಗೆ ಆ ಕಂಡಕ್ಟರ್ ಕರುಣೆ ತೋರ್ದಂಗೆ ಬೋವಸ್ ಕರುಣೆ ತೋರ್ಬೇಕು ಅಂದರೆ ಯಾರು ಹೇಳಬೇಕು? ದೇವರು ಹೇಳಬೇಕು, ದೇವರು ಕರುಣೆ ತೋರಬೇಕು. ಇವಳು ಒಂದು ವಿಷಯ ಒಂದು ಗೊತ್ತಿತ್ತು, ನನ್ನ ದೇವರಿಗಿಂತ ಉನ್ನತನಾದ ದೇವರು ಯೆಹೋವನು. ಈ ದೇವರನ್ನು ನಂಬಿದವರನ್ನ ದೇವರು ಕೈ ಬಿಟ್ಟಿಲ್ಲ. ಈ ದೇವರನ್ನು ಯಾರ್ಯಾರು ನಂಬಿದಾರೋ ಅವ್ರನ್ನ ದೇವರು ಕೈ ಬಿಟ್ಟಿಲ್ಲ. ರೂತೊಳಗೊಂದು ನಂಬಿಕೆ ಇತ್ತು, ನನ್ನ ದೇವರು ನನ್ನನ್ನು ಸಹಾಯ ಮಾಡ್ತಾರೆ. ನನ್ನ ಹಳೆಯ ದೇವರಲ್ಲ, ಈಗ ನವೋಮಿ ಹೇಳಿದಂತಹ ದೇವರನ್ನು ನಾನು ಆರಾಧನೆ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ. ಆ ದೇವರನ್ನು ಆರಾಧನೆ ಮಾಡ್ತೇನೆ. ಅವಳು ದೈವ ಯೋಗದಿಂದ, ದೇವರ ಮಾರ್ಗದರ್ಶನದಿಂದ ದೇವರು ಅವಳಿಗೆ ಮಾರ್ಗ ತೋರಿಸಿ ಬೋವಜನ ಹೊಲಕ್ಕೆ ಕರೆದುಕೊಂಡು ಹೋಗಿದ್ದರೆ ಸುಮ್ಮನೆ ಬೋವಜ ಅವನು ಸೇರಿಸ್ಕೊಳ್ಳಲ್ಲ. ನೀನು ಯಾರಮ್ಮ, ಎಲ್ಲಿಂದ ಬಂದಮ್ಮ, ನೀವು ನಮ್ಮೂರವಳಲ್ಲ, ಗೆಟ್ ಔಟ್ ಅನ್ಬೇಕಾಗಿತ್ತು. ಆದ್ರೆ ಅದು ಹೇಳೋದಕ್ಕಿಂತ ಮುಂಚೆನೆ ದೇವರ ದಯೆ ತೋರಿಸುವ ಹಾಗೆ ಬೋವಜನ ಹೃದಯದಲ್ಲಿ ಮಾತಾಡಿದಂತಹ ಆ ದೇವರು ನನಗಾಗಿ ನಿಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ಯಾಕೆ ಈ ರೂತಳಿಗೆ ದೇವರ ಕರುಣೆ ಸಿಕ್ತು, ದೈವ ಯೋಗ ಇವಳ ಸಂಗಡ ಯಾಕಿತ್ತು? ಓರಗಿತ್ತಿಯಾದ ಓರಗಿತ್ತಿಯಾದಂತಹ ಓರ್ಫಳು ನವೋಮಿಯನ್ನು ಬಿಟ್ಟು ತನ್ನ ಮನೆಯವರ ಕಡೆಗೂ ತನ್ನ ದೇವತೆಗಳ ಕಡೆಗೂ ಹೋಗಿದ್ದರಿಂದ ಇವಳು ಹೋಗಲಿಲ್ಲ. ಇವಳು ಅತ್ತೇನ ಅಂಟ್ಕೊಂಡ್ಲು. ಯಾಕೆ ಅಂಟ್ಕೊಂಡ್ಲು? ಅತ್ತೆದ ಆಸ್ತಿ ನೋಡಿ ಅಲ್ಲ. ಅತ್ತೆ ಹತ್ರ ಏನೂ ಇಲ್ಲ. ಇವಾಗ ಅತ್ತೆ ಖಾಲಿ ಆಗ್ಬಿಟ್ಟಿದ್ದಾಳೆ. ಇವತ್ತು ಯಾರು ಅನೇಕರು ಏನು ಮಾಡ್ತಾರೆ ಗೊತ್ತಾ? ಅತ್ತೆ ಮನೆಯಲ್ಲೇ ನಿಂತ್ಕೊತಾರೆ. ಯಾಕೆ? ಗಂಡನ ಆಸ್ತಿಗೋಸ್ಕರ. ಗಂಡನ ಆಸ್ತಿ ಬರ್ಕೋಬೇಕು, ಗಂಡನ ಆಸ್ತಿ ತಗೋಬೇಕು, ಅದಕ್ಕೋಸ್ಕರ. ಆದರೆ ರೂತಳಿಗೆ ಗೊತ್ತು, ಈ ಅತ್ತೆ ಝೀರೋ ಆಗ್ಬಿಟ್ಟಿದ್ದಾರೆ. ಅತ್ತೆ ಕೈಯಲ್ಲಿ ಏನೂ ಇಲ್ಲ, ಊಟಕ್ಕೆ ಏನೂ ಇಲ್ಲ. ಗತಿಹೀನಳಾಗಿರುವಂತಹ ಅತ್ತೆ ಹಿಂದೆ ಈ ರೂತಳು ಬರೋದಕ್ಕೆ ಕಾರಣ ಅವಳ ಆಸ್ತಿ ನೋಡಿ ಅಲ್ಲ, ಅವಳ ದೇವರ ಶಕ್ತಿ ನೋಡಿ. ಈ ದಿವಸ ನಾನು ನೀನು ಕರ್ತನನ್ನು ಹಿಂಬಾಲಿಸ್ತಾ ಇರೋದು, ಆರಾಧನೆಗೆ ಬರೋದು, ಸಭೆಗೆ ಬರೋದು ಯಾರೋ ಏನೋ ಕೊಡ್ತಾರೆ ಅಂತ ಅಲ್ಲ. ನಾನು ನೀವು ಬಂದಿರೋದು, ನಾನು ನೀವು ನಂಬಿರೋದು ನಮ್ಮ ದೇವರನ್ನು ಮಾತ್ರ. ಮನುಷ್ಯರನ್ನು ನಂಬಿದವನು ಸೋತು ಹೋಗುವಾಗ ದೇವರನ್ನು ನಂಬಿದವನು ಜಯಶಾಲಿಯಾಗಿ ನಿಲ್ಲುವುದಾದರೆ ಈ ಬೆಳಗಿನ ಸಮಯದಲ್ಲಿ ನಾನು ನೀನು ನಂಬಿರುವಂಥದ್ದು ಮನುಷ್ಯರನ್ನಲ್ಲ, ನಾನು ನೀವು ನಂಬಿರುವಂಥದ್ದು ವ್ಯಕ್ತಿಗಳನ್ನಲ್ಲ, ಶ್ರೀಮಂತರನ್ನಲ್ಲ, ಬಲಶಾಲಿಗಳನ್ನಲ್ಲ. ನಾನು ನೀನು ನಂಬಿರುವಂಥದ್ದು ನಮ್ಮ ದೇವರನ್ನಾಗಿದ್ದರೆ ಆ ದೇವರನ್ನ ನೀನು ನಂಬಿ ಬರುವುದಾದ್ರೆ ನಿನಗೆ ಮಾರ್ಗ ತೋರಿಸ್ತಾನೆ. ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ದಯ ತೋರಿಸ್ತಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇರೋದ್ರಿಂದ ಈ ಹಗಲ ಸಮಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಹೇಳೋಣ, ಕರ್ತನೇ ನಿನಗಾಗಿ ನಾನು ಜೀವಿಸ್ತೇನೆ ಸ್ವಾಮಿ. ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ವೇದನೆಗಳು ಬಂದರು, ನನ್ನನ್ನು ನೀನು ಎಲ್ಲಿಟ್ಟಿದೆಯೋ ಅಲ್ಲಿ ನಂಬಿಗಸ್ತನಾಗಿ ನಿಲ್ತೇನೆ, ಅಲ್ಲಿ ವಾಕ್ಯದಲ್ಲಿ ನಿಲ್ತೇನೆ, ಅಲ್ಲಿ ದೃಢವಾಗಿ ನಿಲ್ತೇನೆ. ದೇವರೇ ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ಜೀವಿಸ್ತೇನೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನೀನು ನನಗಾಗಿದ್ದೀಯಾ. ರೂತಳೆ, ನೀನು ದೇವರನ್ನು ನಂಬಿದ್ದರೆ, ನೀನು ದೇವರ ಬಳಿಯಲ್ಲಿ ಬಂದಿದ್ದರೆ ಸ್ವಾರ್ಥ ಬಯಕೆ ಇಲ್ಲದೆ, ಆಸ್ತಿಗೋಸ್ಕರ, ಹಣಕ್ಕೋಸ್ಕರ, ಅನಂತಸ್ತಿಗೋಸ್ಕರ ಬಂದಿಲ್ಲ. ನೀನು ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ, ದೇವಜನರೊಂದಿಗೆ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ನೀನು ಬಂದಿದ್ದರೆ ಆ ದೇವರು ನಿನ್ನ ಮಾರ್ಗ ನಡೆಸ್ತಾನೆ. ನಿನಗೆ ಯೋಗವನ್ನು ಕೊಟ್ಟು, ದಯೆಯನ್ನು ಕೊಟ್ಟು ನಿನ್ನನ್ನು ಆಶೀರ್ವಾದ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ರೂತಳಿಗೆ ಬೇರೆ ಏನು ಬೇಕಾಗಿಲ್ಲ, ಅತ್ತೆ ಆಸ್ತಿ ಬೇಕಾಗಿಲ್ಲ, ಗಂಡನ ಆಸ್ತಿ ಕೊಡು, ನನಗೆ ಪಾಲ್ ಕೊಡು, ಗಂಡನ ಪಾಲ್ ಕೊಡು, ಇದು ಕೇಳಕ್ಕಲ್ಲ ಅವಳು ಬಂದಿರೋದು. ಅವಳಿಗೊಂದೇ ಒಂದು ಆಸೆ. ನವೋಮಿ ತುಂಬ ವರ್ಷದಿಂದ ಹೇಳ್ತಾ ಇದ್ಲು, ನಮ್ಮೂರು ಹಾಲು ಜೇನು ಹರಿಯೋ ದೇಶ,
ನಮ್ಮೂರು ಸುಂದರವಾದ ದೇಶ, ನಮ್ಮ ಜನರು ಆರಾಧನೆ ಮಾಡ್ತೀವಿ, ನಾವು ಒಟ್ಟಾಗಿ ದೇವ್ರನ್ನ ಆರಾಧನೆ ಮಾಡ್ತೀವಿ. ಯೆಹೋವನು ಅಂತ ನಮ್ಮ ದೇವರು ಸರ್ವಶಕ್ತನು, ನಮಗಾಗಿ ಕಾರ್ಯ ಮಾಡ್ತಾನೆ. ಇದೆಲ್ಲ ಹೇಳಿದಾಗ ಅವಳಲ್ಲೂ ಕುತೂಹಲ, ಅವಳಲ್ಲೊಂದು ಆಸಕ್ತಿ. ಹೌದಾ, ನನ್ನ ದೇವರಿಗಿಂತ ಈ ದೇವರು ವಿಶೇಷವುಳ್ಳವನಾಗಿದ್ದರೆ ಆ ದೇವರನ್ನೇ ನಾನು ಆರಾಧನೆ ಮಾಡ್ತೀನಿ, ಆ ದೇವರಿಗಾಗಿ ನಾನು ಜೀವಿಸ್ತೇನೆ, ಆ ದೇವರು ಮಾರ್ಗ ಮಾಡ್ತಾನೆ, ಆ ದೇವರು ಸಹಾಯ ಮಾಡ್ತಾನೆ, ನಮ್ಮ ಕೊರತೆಗಳನ್ನ ನೀಗಿಸ್ತಾನೆ. ದೇವರ ದಯೆ ಅವಳ ಮೇಲೆ ಇಳಿದು ಬಂದ ಹಾಗೆ ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾರೋ ಅಲ್ಲಿ ನಂಬಿಗಸ್ತರಾಗಿದ್ದರೆ ಆ ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಕರ್ತನ ಮುಖವನ್ನು ನೋಡೋಣ, ಕರ್ತನಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದೆ. ನೀನು ನಮ್ಮ ಜೀವನದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ನಮ್ಮನೆ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ಉಪವಾಸ ಪ್ರಾರ್ಥನೆಯ 16ನೇ ದಿವಸ ಬೆಳಗ್ಗೆ ದೇವರೇ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಿನ್ನ ದೈವಿಕವಾದ ಕಾವಲು ಸಾನ್ನಿಧ್ಯ ಮುಂದೆ ನಮ್ಮ ಸಂಗಡ ಇರಲಿ. ಸಂಜೆ ನಡೆಯುವ ಕೂಟವನ್ನು ಆಶೀರ್ವಾದ ಮಾಡು. ನಿನ್ನ ಮಕ್ಕಳನ್ನ ಕರ್ಕೊಂಡು ಬಾ, ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗುವ ಹಾಗೆ ಕರ್ತನೆ ನಿನ್ನ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ಇದ್ದದಕ್ಕಾಗಿ ಸ್ತೋತ್ರ. ಕರ್ತನೆ, ರೂತಳು ನಿನ್ನನ್ನು ಅತ್ತೆಯನ್ನು ಅಂಟ್ಕೊಂಡ್ಲು ಅನ್ನೋದಕ್ಕಿಂತ ನಿನ್ನನ್ನು ಅಂಟ್ಕೊಂಡಿದ್ದರಿಂದ, ನಿನ್ನನ್ನು ಆಶ್ರಯಿಸಿದ್ದರಿಂದ, ನಿನ್ನ ಮುಖವನ್ನು ನೋಡಿದ್ದರಿಂದ ನೀನು ಅವಳಿಗೆ ಮಾರ್ಗ ತೋರಿಸಿ ಅವಳನ್ನು ಆಶೀರ್ವಾದ ಮಾಡಿದರೆ ನಾವು ನಿನ್ನಲ್ಲಿ ಆಶ್ರಯಿಸಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ಇದ್ದದಕ್ಕಾಗಿ ಸ್ತೋತ್ರ. ಮುಂದೆಯೂ ಸಹ ದೇವರೇ ನಿನ್ನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಸಂಗಡ ನಿರಂತರವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಪ್ರಾರ್ಥನೆ ಮಾಡಿದ ಎಲ್ಲ ವಿಶ್ವದೊಂದಿಗೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೇಲೆ ನಮಗೆ ಜಯವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ.